ಗುಡ್ ಈವ್ನಿಂಗ್. ಅಪವರ್ತ್ಯ ಮತ್ತು ಅಪವರ್ತನ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನೋಡೋಣ. ಇದನ್ನು ಒಂದು ಮೇಲ್ನೋಟದಲ್ಲಿ ನೋಡಿದ್ವಿ, ಹಿಂದಿನ ವಿಭಾಗದಲ್ಲಿ ಒಂದ್ಸರಿ ಮೇಲ್ನೋಟಕ್ಕೆ ನೋಡಿದ್ವಿ. ಅಪವರ್ತ್ಯ ಅಂತಂದರೆ ಏನಂತ ಹೇಳಿದ್ವಿ? ಮಗ್ಗಿ ಅಥವಾ ಅದರ ಗುಣಕ, ಆ ಸಂಖ್ಯೆಯ ಗುಣಕಗಳನ್ನು ಅಥವಾ ಸಂಖ್ಯೆಯ ಮಗ್ಗಿಯಲ್ಲಿ ಬರುವ ಸಂಖ್ಯೆಗಳನ್ನೆಲ್ಲವನ್ನು ನಾವೇನಂತಿದ್ವಿ? ಅಪವರ್ತ್ಯ ಅಂತಿದ್ವಿ. ಅಪವರ್ತನ ಅಂದರೆ ಏನಂತ ಅಂತಿದ್ವಿ? ಅಪವರ್ತನ, ಒಂದು ಸಂಖ್ಯೆ ಅಪವರ್ತನ ಅಂದ ತಕ್ಷಣ ಷರತ್ತು ನಾವೇನು ಮಾಡ್ತೀವಿ? ಆ ಸಂಖ್ಯೆ ಯಾವುದರ ಮಗ್ಗಿಯಲ್ಲಿ ಉಪಸ್ಥಿತವಾಗಿದೆ, ಯಾವ್ಯಾವ ಮಗ್ಗಿಗಳಲ್ಲಿ ಬರುತ್ತೆ ಅಂತ ಹುಡುಕ್ತೀವಿ ನಾವು. ಆಯಿತಾ? ಅದಕ್ಕೇನಂತೀವಿ ನಾವು? ಅಪವರ್ತನ. ಮಕ್ಕಳೇ, ದಯಮಾಡಿ ಕನ್ಫ್ಯೂಷನ್ ಆಗಬಾರ್ದು. ಈ ಪಾಠದಲ್ಲಿ ಏನಾಗ್ತದೆ? ಅಪವರ್ತನ ಅನ್ಕೊಂಡ್ಬಿಡ್ತೀರಾ, ಅಪವರ್ತನನ ಅಪವರ್ತ್ಯ ಅನ್ಕೊಂಡ್ಬಿಡ್ತೀರಾ. ಕೊನೆ ಹಂತದಲ್ಲೂ ಸಹ ಅದೇ ತಪ್ಪು ಮಾಡಿಬಿಡ್ತೀರಾ. ಇದು ಫೈನಲ್ ಎಕ್ಸಾಮಲ್ಲೂ ಇದೇ ಪ್ರಶ್ನೆ ಬಂದಿರುತ್ತೆ, ಅಲ್ಲೂ ಸಹ ಈ ತಪ್ಪುಗಳನ್ನ ಮಾಡಿಬಿಡ್ತೀರಿ, ಸಮಸ್ಯೆ ಉದ್ಭವ ಆಗ್ತದೆ. ಆಯಿತಾ? ಸೊ ದಯಮಾಡಿ ಅಪವರ್ತ್ಯ ಅಂದರೆ ಮಗ್ಗಿ ಅಥವಾ ಅದರ ಗುಣಕ ನೆನ್ಪಿಟ್ಕೊಳ್ಳಿ. ಅಪವರ್ತನ ಅಂದರೆ ಯಾವುದರ ಮಗ್ಗಿ. ಭಾಳ ಸರಳ. ಅಂದರೆ ಅಪವರ್ತ್ಯ ಅಂದರೆ ಮಗ್ಗಿ, ಅಪವರ್ತನ ಅಂದರೆ ಯಾವುದರ ಮಗ್ಗಿ. ಆಯಿತಾ? ಅಪವರ್ತ್ಯ ಭಾಳ ಸುಲಭ ಮಕ್ಕಳೇ. ಅಪವರ್ತ್ಯ ಭಾಳ ಸುಲಭ. ಯಾಕೆ ಸುಲಭ? ಮಗ್ಗಿಯಲ್ಲೇ ಬರುತ್ತೆ, ಆ ಕಾರಣಕ್ಕೆ. ಆದರೆ ಅಪವರ್ತನ ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ಅನ್ನೋದಕ್ಕೆ ನಮಗೆ ಒಂದು ಪ್ರಪ್ರಥಮವಾಗಿ ಮಗ್ಗಿಗಳು ಬಹಳ 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 ಚೆನ್ನಾಗಿ ಬರಬೇಕು. ಮಗ್ಗಿಗಳು ಭಾಳ ಚೆನ್ನಾಗಿ ಬರಬೇಕು. ಆವಾಗ ನಾವು ತಪ್ಪಿಲ್ಲದೆ ಅಪವರ್ತನಗಳನ್ನು ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲ್ ನೋಡಿ, 8 ಯಾವುದರ ಮಗ್ಗಿಯಲ್ಲಿ ಬರುತ್ತೆ? 1ರ ಮಗ್ಗಿಯಲ್ಲಿ ಬರುತ್ತೆ. ಮತ್ತೆ 4, ವೆರಿ ಗುಡ್. ಆಮೇಲೆ 5, 6, 7, 8. ಆಮೇಲೆ 4 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ? 1ರ ಮಗ್ಗಿ, 2ರ ಮಗ್ಗಿ, 4ರ ಮಗ್ಗಿ. 12 ಯಾವ್ಯಾವ ಮಗ್ಗಿಗಳು ಬರುತ್ತೆ ಮಕ್ಕಳು? 12. ನೋಡ್ತಿದ್ದೀರಾ ಎಲ್ಲರೂ? ನೀವು ಒಂದು ಸಣ್ಣ ಗುಣನ, ಎಲ್ಲದರಲ್ಲಿರೋ ಒಂದು ಗುಣನ ನೀವು ಗಮನಿಸಬೇಕು. ಏನೋ ಯಾವುದೇ ಒಂದು ಸಂಖ್ಯೆಯ, ಯಾವುದೇ ಇರಲಿ ಸಂಖ್ಯೆ, ಅವೆಲ್ಲದಕ್ಕೂ ಒಂದು ಸಾಮಾನ್ಯ ಅಪವರ್ತನ ಇದೆ. ಎಲ್ಲದಕ್ಕೂ ಒಂದೇ ಒಂದು ಸಾಮಾನ್ಯ ಅಪವರ್ತನ ಯಾವಾಗಲೂ ಇರುತ್ತೆ. ಯಾವುದು? 1 1 1. ಎಲ್ಲ ಸಂಖ್ಯೆಗಳು 1ರ ಮಗ್ಗಿಯಲ್ಲಿ ಬರುತ್ತಲ್ವೇ? ಹೌದಾ? ಸೊ ಎಲ್ಲ ಸಂಖ್ಯೆಗಳಿಗೂ ಇರುವ ಏಕೈಕ ಸಾಮಾನ್ಯ ಅಪವರ್ತನ ಅಂದರೆ ಅದು 1. ಆಯಿತಾ? ಮತ್ತು ಎಲ್ಲ ಸಂಖ್ಯೆಗಳಿಗೂ ಅಪವರ್ತನಗಳನ್ನು ಪಟ್ಟಿ ಮಾಡಿದಾಗ 1ರಿಂದ ಶುರುವಾಗಿ ತನ್ನ ಅಷ್ಟಕ್ಕೆ ತಾನೇ ಹೊಂದಿರುವ ಸಂಖ್ಯೆಗೆ ಕೊನೆಗೊಳ್ಳುತ್ತದೆ. ನೋಡ್ತಿದ್ದೀರಾ ಎಲ್ಲರೂ? 4ರ ಅಪವರ್ತನ 1ರಿಂದ ಶುರುವಾಗಿ 4ಕ್ಕೆ ಕೊನೆ ಆಗುತ್ತೆ. 12ರ ಅಪವರ್ತನಗಳು 1ರಿಂದ ಶುರುವಾಗಿ 12ಕ್ಕೆ ಕೊನೆ ಆಗುತ್ತೆ. ನೋಡ್ತಿದ್ದೀರಾ ಇದನ್ನು ಎಲ್ಲರೂ? ಇವೆಲ್ಲ ನಮಗೆ ಚಿರಪರಿಚಿತ ಸಂಖ್ಯೆಗಳು. ನಾವು ದಿನನಿತ್ಯ ನಮ್ಮ ಮಗ್ಗಿಗಳಲ್ಲಿ ನೋಡ್ತಿರ್ತೀವಿ, ಕೇಳ್ತಿರ್ತೀವಿ, ಲೆಕ್ಕಗಳನ್ನು ಮಾಡ್ತಿರ್ತೀವಿ. ಸೊ ವಿನಯ್ ಪಾಟೀಲ್, ಇದೆಲ್ಲ ನಮಗೆ ಪರಿಚಿತವಾದ ಸಂಖ್ಯೆಗಳು. ಒಂದು ವೇಳೆ ದೊಡ್ಡ ಸಂಖ್ಯೆಗಳು ಬಂದುಬಿಟ್ರೆ, ನಾವು ಕಲ್ತಿರೋದು 30ರ ತನಕ ಮಗ್ಗಿ, ಅದಕ್ಕಿಂತ ದೊಡ್ಡ ಸಂಖ್ಯೆಗಳು ಬಂದುಬಿಟ್ವಪ್ಪ ಅಂದರೆ ಅವು ಯಾವ್ಯಾವ ಮಗ್ಗಿಯಲ್ಲಿ ಉಪಸ್ಥಿತವಾಗಿದ್ದಾವೆ? 56 ಮಗ್ಗಿಯಲ್ಲಿ ಇರ್ಬೋದು, ಅದು 98ರ ಮಗ್ಗಿಯಲ್ಲಿ ಇರ್ಬೋದು, ಅದು 104ರ ಮಗ್ಗಿಯಲ್ಲಿ ಇರ್ಬೋದು ಆ ಸಂಖ್ಯೆ. ಆ ರೀತಿ ಸಂಖ್ಯೆಗಳು ಬಂದವಪ್ಪ ಅಂದರೆ ಹೇಗೆ ಮಾಡೋದು? ಆ ಸಮಯಕ್ಕೆ ಮಕ್ಕಳೇ ನಮಗೆ ಬಾಧ್ಯತೆಯ ನಿಯಮಗಳು ನಮಗೆ ಸಾಥ್ ನೀಡ್ತವೆ. ಏನು ಸಾಥ್ ನೀಡ್ತವೆ? ಬಾಧ್ಯತೆಯ ನಿಯಮಗಳು ತೋರಿಸ್ಕೊಡ್ತೀನಿ ಹೇಗಂತ. ಆಯಿತಾ? ಅದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ 16 ಇದೆ. 16ರ ಅಪವರ್ತನಗಳನ್ನು ಎಲ್ಲವನ್ನು ಪಟ್ಟಿ ಮಾಡಬೇಕು ಅಂತ ಹೇಳಿರ್ತಾರೆ. ಒಂದು ಕ್ರಮ ಇದೆ ಮಕ್ಕಳೇ, ಒಂದು ಸಣ್ಣ ಕ್ರಮ ಇದೆ. ನೋಡ್ತೀರಾ ಎಲ್ಲರೂ ನೋಡ್ತೀರಾ? ನೋಡಿರಿ, ಫಸ್ಟ್ ಮತ್ತೊಂದು ಸರಿ ಪುನರಾವರ್ತನೆ. ಅಪವರ್ತ್ಯ ಅಂದರೆ, ಅಪವರ್ತನ ಅಂದರೆ ನೆನಪಿರುತ್ತಾ? ಯಾರಿಗೂ ಕನ್ಫ್ಯೂಷನ್ ಇರಬಾರ್ದು ಇಲ್ಲಿ. ಅಪವರ್ತ್ಯ ಅಂದರೆ ಮಗ್ಗಿ, ಅಪವರ್ತನ ಅಂದರೆ ಅಪವರ್ತ್ಯ ಅಂದರೆ ಅಪವರ್ತನ ಅಂದರೆ ಅಪವರ್ತನ ಅಂದರೆ ಅಪವರ್ತ್ಯ ಅಂದರೆ ಅಪವರ್ತನ ಅಂದರೆ ಅಪವರ್ತ್ಯ ಅಂದರೆ ಮಗ್ಗಿ, ತನ ಯಾವುದರ ಮಗ್ಗಿ, ಮಗ್ಗಿ, ತನ ಅಂದರೆ ಯಾವುದರ ಮಗ್ಗಿ, ಅಪವರ್ತ್ಯ ಮಗ್ಗಿ, ಅಪವರ್ತನ ಯಾವುದರ ಮಗ್ಗಿ, ಅಪವರ್ತ್ಯ ಮಗ್ಗಿ, ಅಪವರ್ತನ ಯಾವುದರ ಮಗ್ಗಿ, ಅಪವರ್ತನ ಅಪವರ್ತ್ಯ. ಥ್ಯಾಂಕ್ ಯು. ಸೊ ಇಲ್ಲಿ 16ರ
ಅಪವರ್ತನ ಕಂಡುಹಿಡಿತಿದ್ದೀವಿ ನಾವು. ಅಪವರ್ತನಗಳು 16 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ? 16 ಬರೀ ಒಂದೇ ಒಂದು ಮಗ್ಗಿಯಲ್ಲಿ ಬರುತ್ತಾ? ಸೊ ಭಾಳಷ್ಟು ಮಗ್ಗಿಗಳಲ್ಲಿ ಬರುತ್ತೆ. 16 ನೋಡಿದ್ದೀರಾ ನೀವು? ಕರೆಕ್ಟಾ? ನಾವು ಅದನ್ನು ಈ ರೀತಿ ಪಟ್ಟಿ ಮಾಡ್ಬೋದು ಮಕ್ಕಳೇ. ನೋಡಿ 16 ಈ ರೀತಿ ಪಟ್ಟಿ ಮಾಡ್ಬೋದು ನಾವು ಅಪವರ್ತನಗಳನ್ನು. ಎಲ್ಲ ಶಾಂತರಾಗಿ ನೋಡಿ ಎಲ್ಲರೂ. 16 ನೋಡಿ, ನನಗೆ ಗೊತ್ತು ಭಾಳ ಜನ ಮನಸ್ಸಲ್ಲೇ ಬರ್ತಾ ಇದೆ. ಫಸ್ಟ್ ಇಮ್ಮಿಡಿಯೇಟಾಗಿ ಬರ್ತದೆ, ಸರ್ 4 16 ಸರ್ 8 2 16 ಸರ್ 2 8 16 ಸರ್. ಯಾವಾಗಲೂ ಚಿಕ್ಕ ಸಂಖ್ಯೆಯಿಂದನೇ ಶುರು ಮಾಡಿ, ಆಯಿತಾ? ಚಿಕ್ಕ ಸಂಖ್ಯೆಯಿಂದನೇ ಶುರು ಮಾಡಿ. ಯಾವ ಥರ? 1ರಿಂದ 1 16 16, 2 8 16, 3 ಬರಲ್ಲ, 4 4 16, ಶಾಂತರಾಗ್ರಿ, 8 2 16, 8 2 16, 16 1 16. ಅಲ್ಲಿಗೆ 16ರ ಅಪವರ್ತನಗಳು ಅಂತ ಪಟ್ಟಿ ಮಾಡೋದೇ ಆದರೆ ನಾವೇನಂತ ಪಟ್ಟಿ ಮಾಡ್ತೀವಿ? ಸರ್ 1 ಸರ್ 2 ಸರ್ 4 ಸರ್ 8 ಸರ್ 16 ಸರ್. ಶಾಂತರಾಗ್ರಿ, ಅಲ್ಲಿ ಬರ್ತೀವಿ, ರೈಟ್? ಈ ರೀತಿ ಮಾಡ್ತೀವಿ ನಾವು. ಸರ್ 1ರ ಮಗ್ಗಿಯಲ್ಲಿ ಬರುತ್ತೆ, 2ರ ಮಗ್ಗಿಯಲ್ಲಿ ಬರುತ್ತೆ, 4ರ ಮಗ್ಗಿಯಲ್ಲಿ ಬರುತ್ತೆ, 8ರ ಮಗ್ಗಿಯಲ್ಲಿ ಬರುತ್ತೆ, 16ರ ಮಗ್ಗಿಯಲ್ಲಿ ಬರುತ್ತೆ. ಹಿಂದೊಂದು ಗುಣ ಹೇಳಿದ್ವಿ, ಎಲ್ಲ ಸಂಖ್ಯೆಗಳಿರುವ ಕನಿಷ್ಠ ಅಪವರ್ತನ ಯಾವುದು? 1. ಗರಿಷ್ಠ ಅಪವರ್ತನ ಯಾವುದು? ಅದೇ ಸಂಖ್ಯೆ. ಎಲ್ಲ ಸಂಖ್ಯೆ, ಪ್ರಪಂಚದಲ್ಲಿರುವ ಎಲ್ಲ ಸಂಖ್ಯೆಗಳಿಗೂ ಇರುವ ಕನಿಷ್ಠ ಅಪವರ್ತನ 1, ಗರಿಷ್ಠ ಅಪವರ್ತನ ಅದೇ ನಂಬರು. ಗಮನಿಸ್ತಿರ್ಬೇಕಿದೆ ನೀವೆಲ್ಲರೂ, ಮರಿಬಾರ್ದು. ಮುಂದೋಗೋಣ. ಇನ್ನೊಂದು ಸಂಖ್ಯೆಗೆ ನಾವು ಅಪವರ್ತನ ಕಂಡುಹಿಡಿಬೇಕೀಗ. 32 ಇದೆ. ಇದು ನಮ್ಗೆ ಗೊತ್ತಿರೋ ಸಂಖ್ಯೆ, ಚಿರಪರಿಚಿತ ಸಂಖ್ಯೆ, ರೈಟ್? ಈಗ 32ರ ಅಪವರ್ತನಗಳನ್ನು ಪಟ್ಟಿ ಮಾಡೋಣ. ಏನಂತ? 1 32, 1ರ ಮಗ್ಗಿಂದ ಸ್ಟಾರ್ಟ್ ಮಾಡ್ತೀವಿ. 2ರ ಮಗ್ಗಿಲು ಬರುತ್ತಾ 32? ಬರುತ್ತೆ ಅನ್ನೋರು ಬಿಟ್ಟು ಕೆಲವರು ನೋ ಸಾರ್ ಅಂತಂದರೆ, ಬರಲ್ಲ ಸರ್, ನೋ ಸಾರ್ ಅಂತಂದ್ರು ಕೆಲವರು. ನನಗೆ ಗೊತ್ತು 2 10 20 ತನಕ ನಾವು ಮಗ್ಗಿ ಕಲ್ತಿದ್ದೀವಿ. ಇನ್ನು ಕೆಲವರು 2 20 40 ತನಕ ಮಗ್ಗಿ ಕಲ್ತಿರ್ತಾರೆ. ಅವ್ರಿಗೆ ಜಲ್ದಿ ಗೊತ್ತಾಗುತ್ತೆ. ಯಾರೇ 10 ತನಕ ಕಲ್ತಿರ್ತೀರಿ, ಆನ್ಲೈನಲ್ಲೂ ಸಹ ಯಾರು ಮಕ್ಕಳು ನೋಡ್ತಿದ್ದೀರಿ, 2 10 20 ತನಕ ನಿಮಗೆ ಬರ್ತದೆ. 2 times 20, you know tables till that, right? But what happens, what if I tell you that the number 32 is an even number? 32 ಅನ್ನೋದು ಎಂಥ ಸಂಖ್ಯೆ? ಸಮಸಂಖ್ಯೆ. ಎಲ್ಲ ಸಮಸಂಖ್ಯೆಗಳು 2ರಿಂದ ನಿಶೇಷವಾಗಿ ಭಾಗ ಆಗ್ತವೆ. ಹೇಳಿದ್ವಾ ಇಲ್ಲ? ಎಲ್ಲ ಸಮಸಂಖ್ಯೆಗಳು 2ರ ಗುಣಕಗಳು 2ರ ಮಗ್ಗಿಯಲ್ಲಿ ಬರ್ತಾವೆ. ಅವು 2ರಿಂದ ನಿಶೇಷವಾಗಿ ಭಾಗಾಕಾರ ಆಗ್ತಾವೆ ಅಂದರೆ 2ರ ಗುಣಕಗಳಂತಲೇ ಅರ್ಥ, ರೈಟ್ ಸಿಂಚನ? ರೈಟ್. ಸೊ 2ರ ಮಗ್ಗಿಯಲ್ಲಿ ಯಾವಾಗ ಬರುತ್ತೆ 32 ಸಿಂಚನ? 16 2 ಅಥವಾ ಬೇಡ, ಕಷ್ಟ ಆಯ್ತಾ? ಹಿಂಗೆ ಮಾಡಿರಿ, ಕಚ್ಚಾ ಕೆಲಸ ಮಾಡಿಬಿಡ್ರಿ. 2 1 2 2 1 2, ಶೇಷ 1, 2 6 2 ನೋಡಿರಿ. 2 16 32 ತಾನೆ? 2 16 32 ಕರೆಕ್ಟಾ ಸುಭಾಷ್? ಹೌದು. ಅಥವಾ 16 2 32, 16 2 32. ಮಗ್ಗಿ ಬರಬೇಕು. ನಾರಾಯಣ ಮಗ್ಗಿ ಬರಬೇಕು. ಮಗ್ಗಿ ಬರಲಿಲ್ಲದ್ರೆ ತಲೆ ತಿರುಗುತ್ತೆ ಈಗ, ರೈಟ್? ಸೊ ನಾರಾಯಣ 16 2 ಸೊ 32 ಅಂದರೆ 2 16 32 ಕರೆಕ್ಟಾ ಮಕ್ಕಳೇ? 3 ಮಗ್ಗಿಯಲ್ಲಿ ಬರುತ್ತಾ? 3ರ ಬಾಧ್ಯತೆ ನಿಮಗೆ ನೆನಪಿದೆಯಾ? ಏನಂತ ಇತ್ತು 3ರ ಬಾಧ್ಯತೆ ನಿಯಮ? ಅಂಕಿಗಳ ಮೊತ್ತ 5 ಬರ್ತದೆ. 5 3ರ ಗುಣಕವೇ? 5 3ರ ಗುಣಕವೇ? ನೋ, 3ರ ಗುಣಕ ಅಲ್ಲ, ಕರೆಕ್ಟಾ? ಹಾಗಾಗಿ 3ರ ಬಾಧ್ಯತೆನ ಹೊಂದಿಲ್ಲ. ಅಂದ ಮೇಲೆ ಅದು 3ರ ಗುಣಕವೂ ಅಲ್ಲ. ಸೊ 3ರ ಮಗ್ಗಿಯಲ್ಲಿ ಬರೋದು ಇಲ್ಲ. 4ರ ಮಗ್ಗಿ, ಓಹೋ 4 8 32, ಫ್ಯಾಂಟಾಸ್ಟಿಕ್. 4 ಆದಮೇಲೆ 5ರ ಮಗ್ಗಿಯಲ್ಲಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. 5ರ ಬಾಧ್ಯತೆನ ಹೊಂದಬೇಕಂದ್ರೆ ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. ನೆನಪಿದೆ ಅಲ್ವಾ? 5ರ ಬಾಧ್ಯತೆನ ಹೊಂದಬೇಕಂದ್ರೆ ಮಕ್ಕಳೇ ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. ಇಲ್ಲ, ಅಲ್ಲಿ 2 ಇದೆ. 5ರ ಮಗ್ಗಿಯಲ್ಲಿ ಬರಲ್ಲ. 5 6 30 ಬರುತ್ತೆ, ಶೇಷ 2 ಉಳಿಯುತ್ತೆ. 6 5 30. ನಾವು 6ರ ಬಾಧ್ಯತೆ ನಿಮ್ಮ ಏನಂತ ಹೇಳಿದ್ವಿ ಮಕ್ಕಳೇ? 2ರ ಮಗ್ಗಿಯಲ್ಲಿ ಭಾಗಾಕಾರ ಆಗಬೇಕು, 3 ಮಗ್ಗಿಯಲ್ಲೂ ಹೋಗ್ಬೇಕು. ಅದು ಅವಾಗ 6ರ ಮಗ್ಗಿಯಲ್ಲಿ ಹೋಗುತ್ತೆ ಅಂತ ಹೇಳಿದ್ವಿ. 2ರಿಂದ ಹೋಗಿದೆ, 3ರಿಂದ ಹೋಗಿದೆಯಾ? ಸೊ ಹಾಗಾಗಿ 6ರ ಮಗ್ಗಿನೂ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 7ರ ಮಗ್ಗಿ ಬರುತ್ತಾ ಇಲ್ವಾ? ಬರಲ್ವಾ? ಬಾಧ್ಯತೆ ಇಲ್ಲ. ನಿಮಗೆ ಗೊತ್ತಿದೆ ಅಲ್ವಪ್ಪ 7ರ ಮಗ್ಗಿ? ಸೊ 7 ಸಾಗರ್ ಪಾಟೀಲ್, ಓಕೆ, ಗುಡ್ ಈವ್ನಿಂಗ್ ಸಾಗರ್ ಪಾಟೀಲ್.
ರೈಟ್. ಸೊ 7ರ ಮಗ್ಗಿಲಿ ಬರಲ್ಲ ಇದು. 32 7ರ ಮಗ್ಗಿಲಿ ಬರಲ್ಲ. ಹಾಂ 8 4 8 ಇರಲಿ 8 4 32. ತದನಂತರ 9 ಬರಲ್ಲ, 10 ಬರಲ್ಲ, 11 ಬರಲ್ಲ, 12 ಬರಲ್ಲ, 13 ಬರಲ್ಲ, 14 ಬರಲ್ಲ, 15 ಬರಲ್ಲ, 16 ಬರುತ್ತೆ. 16 2 32. ಕೊನೆಗೆ ಸೀದಾ 32 1 32. 32 1 32. 32 1 32. ನೆಕ್ಸ್ಟ್ ಹೋಗೋಣ. ಅಲ್ಲ ನೆಕ್ಸ್ಟ್ ಯಾಕೆ ಇಲ್ಲಿ ಪಟ್ಟಿ ಮಾಡಿಲ್ಲ ನಾವಿನ್ನು. 32ರ ಅಪವರ್ತನಗಳನ್ನು ನಾವು ಪಟ್ಟಿ ಮಾಡೋದೇ ಆದರೆ ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ಹೇಳೋದೇ ಆದರೆ 1 2 4 8 16 32. 1 2 4 8 16 32 ಇಲ್ಲಿವರೆಗೂ ಬರುತ್ತೆ. ಅತ್ಯಂತ ಕನಿಷ್ಠ ಅಪವರ್ತನ ಯಾವುದು? 1. ಅಲ್ಲಿಂದ ಶುರುವಾಗಿ ಎಲ್ಲಿವರೆಗೂ ಹೋಗ್ಬೋದು? ಅದು ಅದೇ ಸಂಖ್ಯೆ ತನಕ ಹೋಗ್ಬೋದಾ? ಅದ್ರ ಮೇಲೆ ಹೋಗೋಕ್ಕಾಗಲ್ಲ, ಅಥವಾ ಇದಕ್ಕಿಂತ ಕೆಳಗೂ ಹೋಗೋಕ್ಕಾಗಲ್ಲ. ಕರೆಕ್ಟಾ? ರೈಟ್. ನೋಡಿದ್ರಿ 48 ಇದು ಪರಿಚಯ ಇರೋ ಸಂಖ್ಯೆ. ಇದಕ್ಕೆ ಹೇಗೆ ಮಾಡ್ಬೋದು? 1ರ ಮಗ್ಗಿಂತದ್ದು ಹೋಗುತ್ತೆ. 1 48. 2ರ ಮಗ್ಗಿಲಿ ಹೋಗುತ್ತಾ? ಸುಭಾಷ್ 2ರ ಮಗ್ಗಿಲಿ ಯಾಕೆ ಹೋಗುತ್ತಿದ್ದು? ಸುಭಾಷ್ 2ರ ಮಗ್ಗಿಲಿ ಯಾಕೆ ಹೋಗುತ್ತಿದ್ದು? ಸಮಸಂಖ್ಯೆ. ಅದು ಎಂಥ ಸಂಖ್ಯೆ? ಸಮಸಂಖ್ಯೆ. ಎಲ್ಲ ಸಮಸಂಖ್ಯೆಗಳು ಯಾಕೆ ಸಮಸಂಖ್ಯೆ ಅಂತೀವಿ ಸುಭಾಷ್? ಇದಕ್ಕೆ ಬಿಡಿ ಸ್ಥಾನದಲ್ಲಿ 0 2 4 6 8 ಈ ಅಂಕಿಗಳು ಬಂದ್ವಪ್ಪ ಅಂದರೆ ಆ ಸಂಪೂರ್ಣ ಸಂಖ್ಯೆ ನಾವೇನಂತ ಕರಿತೀವಿ? ಸಮಸಂಖ್ಯೆ ಅಂತ ಕರಿತೀವಿ. ಎಂಥ ಸಂಖ್ಯೆ ಅಂತ ಕರಿತೀವಿ? ಸಮಸಂಖ್ಯೆ ಅಂತ ಕರಿತೀವಿ. 2ರ ಮಗ್ಗಿಂದ ಮಾಡ್ತಿದ್ದೀನಿ. 2 1 2 2 2 4 2 4 8. ಸೊ 2 ಎಷ್ಟಲೆ 20 2 ಎಷ್ಟಲೆ 48 2 24 48 ಗೊತ್ತಾಯ್ತಾ? ಸೊ 2 24 48. ಇದು 3ರ ಬಾಧ್ಯತೆಯನ್ನು ಹೊಂದಿದೆಯಾ ಮಕ್ಕಳೇ? ಕಲೇಶ್ 3ರ ಬಾಧ್ಯತೆಯನ್ನು ಹೊಂದಿದೆಯಾ? ಹೇಗೆ 3ರ ಬಾಧ್ಯತೆ ನಿಮ್ಮ ನೆನಪಿದೆಯಲ್ಲ? ಅಂಕೆಗಳ ಮೊತ್ತ ಏನು ಬರ್ತದೆ? 12. 12 3ರ ಗುಣಕವೇ? 3 4 12 ಅಲ್ವೇ? ಹಾಗಂದಮೇಲೆ 3ರ ಬಾಧ್ಯತೆಯನ್ನು ಹೊಂದಿದೆ ಅಂತ ಅರ್ಥ. 3 ಎಷ್ಟಲೆ? 3 1 3 ಶೇಷ 1 3 6 18. ಕರೆಕ್ಟಾ? ಇದು ನೀವು ಕಚ್ಚಾ ಕೆಲಸದಲ್ಲಿ ಮಾಡಬೇಕಾಗತ್ತೆ ಮಕ್ಕಳೇ. 3 16 48. 4ರ ಮಗ್ಗಿಲಿ ಹೋಗುತ್ತಾ? 4 12 ಒಪ್ತೀರಾ? 4 12 ಕರೆಕ್ಟಾ? 5ರ ಮಗ್ಗಿಯಲ್ಲಿ? 6 ಮಗ್ಗಿಯಲ್ಲಿ? 2ರ ಮಗ್ಗಿಯಲ್ಲಿ ಹೋಗುತ್ತೆ. 3 ಮಗ್ಗಿಯಲ್ಲಿ ಹೋಗುತ್ತಂದರೆ 6 ಮಗ್ಗಿಯಲ್ಲಿ ಹೋಗಲೇಬೇಕು. 6 8 48. 7ರ ಮಗ್ಗಿಯಲ್ಲಿ ಬರಲ್ಲ. 8ರ ಮಗ್ಗಿಯಲ್ಲಿ ಬರುತ್ತೆ. 8 6 48 ಕರೆಕ್ಟಾ? ನಂತರ 12 4 48, 16 3 48, 24 2 48, 48 1 48. ನೋಡ್ತಿದ್ದೀರಿ ಎಲ್ಲರೂ? ನೋಡ್ತಿದ್ದೀರಲ್ವಾ? ರೈಟ್. ಪಟ್ಟಿ ಮಾಡಿಲ್ಲ ನಾವು? ಪಟ್ಟಿ ಮಾಡೋಣ. 48ರ ಅಪವರ್ತನಗಳನ್ನ ಪಟ್ಟಿ ಮಾಡೋಣ. ಇದನ್ನೆಲ್ಲ ತೆಗೆದುಬಿಡ್ತೀನಿ ಕಚ್ಚಾ ಕೆಲಸ ಮಕ್ಕಳದು. 48ರ ಅಪವರ್ತನಗಳಂದ್ರೇನು? 1 2 3 4 6 8 12 16 28 ಅಲ್ಲಮ್ಮ, 24 48. 24 48. 28ರ ಮಗ್ಗಿಲಿ ಬರಲ್ಲ 24. ರೈಟ್ ಅರ್ಥ ಆಯ್ತಾ? ಇಷ್ಟೂ ಮಗ್ಗಿಯಲ್ಲಿ 48 ಬರುತ್ತೆ. ಇಷ್ಟೂ ಮಗ್ಗಿಯಲ್ಲಿ 48 ಬರುತ್ತೆ. ಕ್ರಮಬದ್ಧವಾಗಿ ಈ ರೀತಿ ಬರಿಬೇಕು ಅಂದರೆ ನಾವು 1ರಿಂದ ಶುರು ಮಾಡಿ ಬಾಧ್ಯತೆ ನಿಯಮಗಳನ್ನು ಚೆಕ್ ಮಾಡ್ತಾ ಹೋಗ್ಬೇಕು ಮಕ್ಕಳು. ಇದನ್ನು 1ರಿಂದ 11 ತನಕ ಬಾಧ್ಯತೆ ನಿಯಮ ಬರ್ತವೆ. ಕರೆಕ್ಟಾಗಿ ನೀವು ಅಷ್ಟು ಚೆಕ್ ಮಾಡಿಬಿಟ್ರೆ ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮಗೆ ಉತ್ತರ ಸಿಕ್ಕೇ ಸಿಗುತ್ತೆ. ಆಯಿತಾ? ಇಲ್ಲ 56 ಇದೆ. ಸಂಖ್ಯೆ ದೊಡ್ಡದಾಗ್ತಿದೆ. ನೋಡ್ತಿದ್ದೀರಾ? ಸಂಖ್ಯೆಗಳು ದೊಡ್ಡದಾಗ್ತಿದ್ದಾವೆ. ಬಟ್ ಒಂದು ಈಸಿ ಟ್ರಿಕ್ ಇದೆ, ನೋಡ್ತೀರಾ? ಈಸಿ ಟ್ರಿಕ್ ಕೆಲವರಿಗೆ ಗೊತ್ತಿದೆ, ಹಳಬ್ರಿಗೆ ಎಲ್ಲರಿಗೂ ಗೊತ್ತಿದೆ. ರೈಟ್. ನಾವು ಮೊದಲ ಬಾಧ್ಯತೆ ನಿಯಮ ಮೊದಲ ಅಪವರ್ತನಗಳನ್ನು 16ಕ್ಕೆ ಮಾಡಿದ್ವಿ, ಹೌದಾ? ನಾವು 1 16 ಅಂತ ಮಾಡಿದ್ವಿ. ನೀವು ಒಂದು ಸ್ಕೇಲ್ ತಗೊಂಬಿಟ್ಟು 1 ಮತ್ತು 16ನ ನೋಡ್ತೀರಿ. ಒಂದು ಸ್ಕೇಲ್ ಇರ್ತಲ್ಲ, ಅಳತೆ ಪಟ್ಟಿ. 1 ಇದೆ ಮತ್ತು 16 ಇದೆ. ನಂತರ ಯಾರಿದ್ದಾರೆ? 2 ಮತ್ತು 8. 2 ಎಲ್ಲಿ ಬರುತ್ತೆ? 1ರ ಪಕ್ಕ 2 ಬರುತ್ತೆ. 8 ಎಲ್ಲಿ ಬರುತ್ತೆ? 1ರಿಂದ 16 ಮಧ್ಯೆ 8 ಬರುತ್ತಲ್ವಾ? ಹತ್ತಿರ ಬಂದ್ವ ಸ್ವಲ್ಪ. ನಂತರ ಯಾರಿದ್ದಾರೆ? 4 ಮತ್ತು 4. 3 ಆದಮೇಲೆ 4. 4ರ ಮೇಲೆ 4. 1ರ ಮೇಲೆ 1 ಬೀಳುತ್ತೆ. ಇಲ್ಲ 1ರ ಪಕ್ಕ ಒಂದು ಸಂಖ್ಯೆ ಹತ್ತಿರ ಬರ್ತವೆ. ಈ ರೀತಿ ಬಂದಾಗ
ಮಗ್ಗಿಗಳು ಪುನರಾವರ್ತನೆ ಆಗೋ ಸಾಧ್ಯತೆ ಇರ್ತವೆ. 2 ಎಂಟ್ಲೆ ಅಂದಿದ್ವಿ, 8 ಎರಡಲೇ ಆಯ್ತದು. ಗುಣ್ಯ ಗುಣಕ್ಕೆ ಅದಲು ಬದಲಾದರೂ ಗುಣಲಬ್ಧ ಒಂದೇ ಇರುತ್ತೆ. ಹೌದಲ್ವಾ? ಹೌದಲ್ವಾ? 16 1 16ಲೇ ಇತ್ತು ಚಿನ್ನು, 16 1ಲೇ ಆಯ್ತದು. 1 16ಲೇ ಇದೆಯಲ್ವ ಇಲ್ಲಿ, 1 16ಲೇ ಇಲ್ಲೇ ಇದೆಯಲ್ಲ, 1 16ಲೇ ಪುನರಾವರ್ತನೆ ಆಗ್ತಿದೆಯಲ್ವಾ. ನಾವೇನು ಮಾಡ್ಬೋದು ಮಕ್ಕಳೇ, ಆ ಪುನರಾವರ್ತನೆ ಆಗುತ್ತೆ ಅಂತ ಗೊತ್ತಾಗುತ್ತಲ್ಲ ನಮಗೆ ತಕ್ಷಣ ಮದನ್, ಆ ಸಮಯಕ್ಕೆ ನಾವೇನು ಮಾಡ್ತೀವಿ, ಯು ಟರ್ನ್ ತಗೊಂಡ್ಬಿಡ್ತೀವಿ. ಯು ಟರ್ನ್ ಯಾವ ಥರ ಯು ಟರ್ನ್ ನೋಡಿರಿ, ನಾನು ಹೇಳ್ತಾ ಹೋಗ್ತೀನಿ, ಅಲ್ಲೂ ಬರ್ತಿದ್ದೀವಿ ನಾವು. 1 ಇದೆಯಾ, 2 ಇದೆಯಾ, 4 ಇದೆಯಾ? ಆದರೆ ಮಕ್ಕಳೇ 4 2 ಸರಿ ಇದ್ದರೂ ಒಂದೇ ಸರಿ ಬರಿಬೇಕು. 4 2 ಸರಿ ಇದ್ದರೂ ಒಂದೇ ಸರಿ ಬರಿಬೇಕು. 4 2 ಸರಿ ಇದ್ದರೂ ಒಂದೇ ಸರಿ ಬರಿಬೇಕು. 8 ಇದೆಯಾ, 16 ಇದೆಯಾ? ಎಲ್ಲ ಇದೆಯಲ್ಲ. ನಾವು ಅಷ್ಟು ಪಟ್ಟಿ ಮಾಡೋದು ಬೇಕಿತ್ತಾ? ಈ ಮುಂದಿನ ಲೆಕ್ಕದಲ್ಲೂ ಅದೇ ಥರ ಇತ್ತು ನೋಡಿ. ಇಲ್ಲೂ ನೋಡಿ 32, ಇಷ್ಟೆಲ್ಲ ನಾವು ಮಾಡಿದ್ದೀವಿ. ಹೌದಾ? ನೀವು ಮತ್ತೆ ಒಂದು ಅಳತೆ ಪಟ್ಟಿನ ತೊಗೊಂಡ್ರಿ ಅಂತ ತಿಳ್ಕೊಳ್ರಿ. ಇಲ್ಲಿ 1 ಇದೆ, ಇಲ್ಲಿ 32 ಇದೆ. ನೆಕ್ಸ್ಟ್ ಯಾರಿದ್ದಾರೆ? 2 2 ಮತ್ತು 16 16 ಮಧ್ಯೆ ಬರ್ಬೋದಾ? ಆಮೇಲೆ 4 8 4 3 ಆದಮೇಲೆ 4 ಇಲ್ಲಿ ಬರುತ್ತೆ. 16 ಮಧ್ಯೆ 8 ಬರುತ್ತಾ ಇಲ್ಲಿ, ಕರೆಕ್ಟಾ? ಹೌದಲ್ವಾ? ಮತ್ತೆ 8 4 ಬಂತು. 8 4 4 8 ರಿಪೀಟ್ ಆಗಲಿಲ್ವ ಇಲ್ಲಿ? ಸಂಖ್ಯೆಗಳು ಹತ್ತಿರ ಬಂದಮೇಲೆ ಒಂದು ಮಟ್ಟಕ್ಕೆ ಹತ್ತಿರ ಬಂದಮೇಲೆ, ಒಂದಕ್ಕೊಂದು ಹತ್ತಿರ ಬಂದಮೇಲೆ ಏನಾಗ್ತವೆ? ರಿಪೀಟ್ ಆಗ್ತವೆ. ಆ ಗುಣಕಗಳು ರಿಪೀಟ್ ಆಗ್ತವೆ. ನೋಡ್ತಿದ್ದೀರಾ? ಅಪವರ್ತನಗಳು ಮತ್ತೆ ಬರಿತಾ ಹೋಗ್ತೀರ ನೀವೇ, ನಿಮಗೆ ಗೊತ್ತಿಲ್ಲದಂಗೆ. 4 8ಲೇ ಇತ್ತು, 8 4ಲೇ ಆಯ್ತಲ್ವಾ? ರಿಪೀಟ್ ಆಯ್ತಲ್ವ? ಅದು ಬಂದು ರಿಪೀಟ್ ಆಯ್ತಲ್ವ ಮತ್ತದೇ. ಸೊ ನಾವೇನು ಮಾಡ್ಬೋದು, ಇಲ್ಲಿಗೆ ನಿಲ್ಲಿಸ್ಬಿಡ್ಬೋದು. ನೀವು ಚೆಕ್ ಮಾಡಿರಿ ಬೇಕಾರೆ, ನೀವು ಚೆಕ್ ಮಾಡಿರಿ. 4 8ಲೇ 8 4ಲೇ, 2 16ಲೇ 16 2ಲೇ, ಇದು ರಿಪೀಟ್, ಇದು ರಿಪೀಟ್, ಇದು ರಿಪೀಟ್. ನೋಡಿ, ಎಸ್ ಆರ್ ನೋ? ಅದ್ರ ಬದಲಾಗಿದ್ದಾವೆ ಅಷ್ಟೇ. ನಮಗೆ ಬೇಕಿರೋದೇನೋ ಅಪವರ್ತನಗಳು. ನಮಗಿದು ಅರ್ಧ ಇದ್ರೂ ಸಾಕು, ನಮಗಿದು ಅರ್ಧ ಇದ್ರೂ ಸಾಕು, ಎಲ್ಲವೂ ಸಿಕ್ಬಿಡ್ತಾವೆ. ನೋಡ್ರಿ ಬೇಕಾರೆ ಹೇಳ್ತಾ ಹೋಗ್ತೀನಿ, ಚೆಕ್ ಮಾಡಿರಿ ನೀವೇ. 1 ಇದೆಯಾ, 2 ಇದೆಯಾ, 4 ಇದೆಯಾ, 8 ಇದೆಯಾ, 16 ಇದೆಯಾ, 32 ಇದೆಯಾ? ಎಲ್ಲ ಬಂತಲ್ವಾ? ನಾವು ಸಮಯ ಅರ್ಧ ಸಮಯ ಉಳಿಸಿದ್ವಲ್ವಾ? ಅಪವರ್ತನಗಳ ಪಟ್ಟಿ ಮಾಡೋದ್ರಲ್ಲಿ ಅರ್ಧಕ್ಕರ್ಧ ಸಮಯ ಉಳಿಸಿದ್ದೀವಿ. ಎಸ್ ಆರ್ ನೋ? ಸಿಂಪಲ್. ಅರ್ಥ ಆಯ್ತಾ? ಮುಂದಿನ ಭಾಗಕ್ಕೂ ಅದೇ ಥರ ಇತ್ತು ಮಕ್ಕಳೇ, ಮುಂದಿನ ಭಾಗಕ್ಕೂ ಅದೇ ಥರ ಇತ್ತು. ಇಲ್ಲೂ ಸಹ ಅದೇ ಥರ ಇದೆ ನೋಡಿ. ನಾವು ಮಾಡ್ತಾ ಹೋಗಿದ್ದೀವಿ. 6 ಮತ್ತು 8 ಹತ್ತತ್ರ ಬಂದು 1 ಮತ್ತು 48 ಭಾಳ ದೂರ, 1 ಇಲ್ಲಿ 48 ಅಲ್ಲಿ. ಆದರೆ 6 ಮತ್ತು 8 ಅಂದ ತಕ್ಷಣ ಏನಾಗುತ್ತೆ? ಹತ್ತಿರ ಬಂದಿದ್ದಾವೆ ಸಂಖ್ಯೆಗಳು. 6 7 8 ಪಕ್ಕದ ಮನೆ, 6 ಇಲ್ಲಿ 7 ಇಲ್ಲಿ ಆ ಕಡೆ 8. ಹೌದಾ? ಹೌದಲ್ವಾ? ಸೊ 6 ಮತ್ತು 8 ಹತ್ತಿರ ಬಂದವು. ಮತ್ತೇನಾಯ್ತಲ್ಲಿ? 8 6ಲೇ ಅಂತ ಬಂತ. ನೆಕ್ಸ್ಟು ಪಟ್ಟಿ ಮಾಡ್ಬೇಕಾದ್ರೆ ರಿಪೀಟ್ ಆಯ್ತಲ್ವಾ? ರಿಪೀಟ್ ಆಯ್ತು ಅಂದ ತಕ್ಷಣ ನಾವೇನು ಮಾಡ್ಬೋದು? ಅದು ಬೇಕಾಗಿಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಟ್ಟು ನಾವೊಂದು ಯು ಟರ್ನ್ ತಗೊಬೋದು. ಈಗ ನಾನು ಹೇಳ್ತಾ ಹೋದರೆ ಇವೆಲ್ಲವೂ ಅಲ್ಲಿದ್ದಾವೆ, ಹೇಳ್ತಾ ಹೋದರೆ ಎಲ್ಲವೂ ಅಲ್ಲಿದ್ದಾವೆ. ನೋಡ್ರಿ ಬೇಕಾರೆ ಫಟಾಫಟ್. 1 2 3 4 6 6 ಆದಮೇಲೆ 8 8 ಆದಮೇಲೆ 12 16 24 ಕೊನೆಯದಾಗಿ 48. ಈಸಿ ಆಗುತ್ತೆ ಇದು ಮಾಡೋದು. ನೋಡಿರಿ ಇವಾಗ ನೋಡಿರಿ, ಇದಕ್ಕೂ ಅದೇ ಥರ ಮಾಡೋಣ, ಅದೇ ಟೆಕ್ನಿಕ್ ಬಳಸೋಣ. ರಿಪೀಟ್ ಮಾಡೋದು ಬೇಡ. ನಾವು 56 ಮಗ್ಗಿದ ತನಕ ಹೋಗೋದೇ ಬೇಡ, 56 ಮಗ್ಗಿದ ತನಕ ಚೆಕ್ ಮಾಡೋದು ಬೇಡ. ನೋಡ್ರಿ ಬೇಕಾರೆ ಯಾವ ಥರ ಆಗುತ್ತೆ? 56 ಇದೆ, 1ರ ಮಗ್ಗೇಲಿ ಹೋಗುತ್ತಾ? ಹೆಂಗ್ರಿ ಹೋಗುತ್ತೆ? 1ರ ಮಗ್ಗೇಲಿ ಎಲ್ಲ ಸಂಖ್ಯೆಗಳು ಬರ್ತಾವೆ. ಅದಕ್ಕೆ 1ರ ಮಗ್ಗೇಲಿ ಎಲ್ಲ ಸಂಖ್ಯೆಗಳು ಬರ್ತಾವೆ. ವೆರಿ ಗುಡ್ ಸಿಂಚನ. 2 ಎಷ್ಟಲೇ? 2 28ಲೇ. ವೆರಿ ಗುಡ್. 3 ಮಗ್ಗಿ ಚೆಕ್ ಮಾಡಿರಿ 5 6 5 + 6 11 11 3 ಮಗ್ಗೇಲಿ ಬರುತ್ತಾ? 11 3 ಮಗ್ಗೇಲಿ ಬರುತ್ತಾ? ಸೊ ಕಲೇಶಿ ಹಾಗಾಗಿ ಇದು ಬರೋದಿಲ್ಲ, 3 ಮಗ್ಗೇಲಿ ಬರೋದಿಲ್ಲ. ರೈಟ್? 4ರ ಮಗ್ಗೇಲಿ ಬರುತ್ತಾ? 4 ಎಷ್ಟಲೇ? 4 16ಲೇ. ವೆರಿ ಗುಡ್. ಸಾರಿ 14ಲೇ. ರೈಟ್. 5 6 2ರ ಮಗ್ಗೇಲಿ ಬಂದಿದೆ, 3 ಮಗ್ಗೇಲಿ ಬಂದಿಲ್ಲ. ಹಂಗಂದ್ಮೇಲೆ 6 ಮಗ್ಗೇಲೂ ಬರಲ್ಲ. ಇಲ್ಲೇ ನೋಡ್ಬೋದು, ಇಲ್ಲೇ ಹೇಳ್ಬೋದು ನಾವು. ಕರೆಕ್ಟಾ? 7ರ ಮಗ್ಗಿ ಎಷ್ಟಲೇ? ವೆರಿ ಗುಡ್ ಮಕ್ಕಳೇ, 7 8ಲೇ. ಒಪ್ಕೊಂಡು. ಸರಿ. ಅಯ್ಯೋ 7 8ಲೇ. ನೆಕ್ಸ್ಟ್ ಯಾವ ಮಗ್ಗಿ?
8 7 ಬರ್ದಿದ್ದೀವಲ್ವಾ ಇಲ್ಲಿ, ಉಲ್ಟಾ ಓದಿದ್ರೆ ಸಿಗುತ್ತಲ್ವಾ? ಕಥಮ್. ಇಲ್ಲಿಗೆ ನಿಲ್ಲಿಸ್ಬಿಡ್ರಿ, ಅಪವರ್ತನಗಳನ್ನ ಪಟ್ಟಿ ಮಾಡ್ಬೇಕಲ್ಲ ನಾವು, ಇಲ್ಲಿಗೆ ನಿಲ್ಲಿಸ್ಬಿಡ್ರಿ ಬಾಲಾಜಿ. ಇಲ್ಲಿ ಇದರಿಂದ ಮುಂದೆ ಹೋಗೋದು ಬೇಡ ನಾವು. ಯಾಕಂದರೆ 8 7 ಅಂತ ಬರೆಯೋದಕ್ಕೆ ಪುಟ ನೀನು ಆಲ್ರೆಡಿ ಬರ್ದಿದ್ಯಲ್ವ ಇಲ್ಲಿ. ಮತ್ತು 8ರ ಮೇಲೆ ಆದ್ಮೇಲೆ ಇಲ್ಲಿ ಯಾವುದಕ್ಕೆ ಹೋಗ್ತೀರಾ? 14 4 ಅಂತ ಹೋಗ್ತೀರಾ. 14 4 ಬರ್ದಿದ್ದೀರಲ್ವ ಇಲ್ಲಿ, ಹೌದಲ್ವಾ? 14 ಆದಮೇಲೆ ಮತ್ತೆ 28 2 ಅಂತ ಹೋಗ್ತೀರಾ. 28 2 ಬರ್ದಿದ್ದೀರಲ್ವ ಇಲ್ಲಿ. ಸೊ ಪುನರಾವರ್ತನೆ ಆಗ್ತದೆ, ನಾವು ಪುನರಾವರ್ತಿಸೋದು ಬೇಡ, ಅಲ್ಲಿಗೆ ನಿಲ್ಲಿಸ್ಬಿಡೋಣ. ಸಂಖ್ಯೆಗಳು ಗುಣಕಗಳು ರಿಪೀಟ್ ಆಗ್ತಾವೆ ಅಂದರೆ ಅಲ್ಲಿಗೆ ನಿಲ್ಲಿಸ್ಬಿಡೋಣ. ಯು ಶೇಪ್ ತಗೊಳ್ರಿ, ಯು ಶೇಪಲ್ಲಿ ಓದ್ರಿ. ಏನೇನಾಗುತ್ತೆ? 56ರ ಅಪವರ್ತನಗಳು ಯಾವ್ಯಾವ ಅಂದರೆ ಸಿಂಚನ? 1 2 4 7 8 14 28 56. ಡನ್. ನಾನು ಹೇಳಿದ್ದೀನಿ, ಅತ್ಯಂತ ಕನಿಷ್ಠ ಅಪವರ್ತನ ಯಾವಾಗಲೂ ಯಾವುದಾಗಿರುತ್ತೆ? 1 ಆಗಿರುತ್ತೆ. ಅತ್ಯಂತ ಗರಿಷ್ಠ ಅಪವರ್ತನ ಅದೇ ಸಂಖ್ಯೆ ಆಗಿರುತ್ತೆ. ರೈಟ್? ನೆನಪಿರಲಿ, ಇದು ಸಹ ನೆನಪಿರಲಿ, ಕ್ವಶನ್ ಬರುತ್ತೆ. ಯಾವುದೇ ಸಂಖ್ಯೆ ಅತ್ಯಂತ ಕನಿಷ್ಠ ಅಪವರ್ತನ ಯಾವುದು? 0 1 2 3 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. 0 1 2 3 ಕನಿಷ್ಠ ಅಂದ ತಕ್ಷಣ 0 ಸರ್ ಅಂತ ಹಾಕ್ಬಿಡ್ತೀರಿ. ಅಪವರ್ತನ ಅತ್ಯಂತ ಕನಿಷ್ಠ ಅಪವರ್ತನ ಯಾವುದು? 1 ಆಗಿರುತ್ತೆ. ಅತ್ಯಂತ ಗರಿಷ್ಠ ಅಪವರ್ತನ ಯಾವಾಗಲೂ ಯಾವುದಾಗಿರುತ್ತೆ? ಅದೇ ಸಂಖ್ಯೆಯೇ ಆಗಿರುತ್ತೆ, ಅದೇ ನಂಬರ್ ಬರುತ್ತೆ, ಗರಿಷ್ಠ ಸಂಖ್ಯೆ. ನೆನಪಿರುತ್ತಾ? ಲೆಕ್ಕ ಮಾಡೋ ಅಂಥದ್ದು ಇರೋದಿಲ್ಲ ಭಾಳ ಇದರಲ್ಲಿ. ಸ್ವಲ್ಪ ನೀವು ಬುದ್ಧಿ ಉಪಯೋಗಿಸಿದ್ರೆ ಸಿಕ್ಬಿಡುತ್ತಿದ್ದು. 108 108 108 108 108 108 108 2 ಮಗ್ಗಿಲಿ ಹೋಗುತ್ತಾ ಮಕ್ಕಳೇ? 2 ಮಗ್ಗಿಲಿ ಹೋಗುತ್ತಾ? ಸಮ ಸಂಖ್ಯೆ ಅಂದಮೇಲೆ ಅದು 2 ಮಗ್ಗಿಯಲ್ಲಿ ಬರಲೇಬೇಕದು. 2 1 2 2 5 10 ಮಕ್ಕಳೇ, ಶೇಷ ಏನಿಲ್ಲ. 2 4 2 54 ನಮಗೆ ಬರ್ತಿತ್ತಾ? 54 ಮಗ್ಗಿ ಸಮರ್ಥ, ನಮಗೆ 54 ಮಗ್ಗಿ ಬರ್ತಿತ್ತಾ? ಹಾಂ, ಬರ್ತಿತ್ತಾ? 2 54 ರೈಟ್. ಸೊ ಇದು ಬಾಧ್ಯತೆ ನಿಮಗಿರೋ ಶಕ್ತಿ ನೋಡ್ರಿ. ಬಾಧ್ಯತೆ ನಿಯಮನ ಚೆನ್ನಾಗಿ ಕಲ್ತ್ರೆ ನಾವು ಈ ಥರ ಲೆಕ್ಕಗಳನ್ನು ಜಲ್ದಿ ಮಾಡ್ಬೋದು. ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ಕಂಡುಹಿಡಿಬೋದು. 2 54 ಕ್ಲಿಯರ್. 2 ಆದಮೇಲೆ 3 ಮಗ್ಗಿಯಲ್ಲಿ ಬರುತ್ತಾ? ಎಷ್ಟಲೇ? 3ರ ಬಾಧ್ಯತೆ ನಿಯಮ ಏನಿದೆ? 1 + 0 + 8 ಏನು ಬರುತ್ತೆ ಮಕ್ಕಳೇ? 1 0 8 3 ಕೂಡಿಸಿದ್ರೆ ಅಂಕಿಗಳ ಮೊತ್ತ ಏನು ಬಂತು? 9. 9 3 ಮಗ್ಗಿಲಿ ಬರುತ್ತಾ? ಎಲ್ಲಿ ಬರುತ್ತೆ? ಸೊ ಹಾಗಂದಮೇಲೆ ಅದು 3ರ ಬಾಧ್ಯತೆನ ಹೊಂದಿದೆ, 3ರ ಗುಣಕವೂ ಹೌದು, 3ರ ಮಗ್ಗಿಯಲ್ಲಿ ಬರುತ್ತೆ ಅಂತ ಅರ್ಥ. ಹೌದಾ? ಎಲ್ಲಿ ಬರುತ್ತೆ 3 ಮಗ್ಗಿಲಿದು? ಅದು ಮತ್ತೆ ಭಾಗಾಕಾರ ಮಾಡಿ ನೋಡ್ರಿ. 108 ಭಾಗಾಕಾರ 3 ಮಾಡಿ ನೋಡಿ. 3 1 3 3 3 9 ಶೇಷ 1 3 6 18. ಸೊ 3 36 108 ಚಂದ್ರು, 3 36 108 ಅಂತ ಹೇಳ್ಬೋದಾ? ರೈಟ್ ಸಾಗರ್ ಪಾಟೀಲ್. ಸೊ ಇಲ್ಲೇನಂತ ಬರಿಬೋದು ನಾವು? 3 36. ತಡ್ರಿ 3 ಆದಮೇಲೆ ಯಾರು ಬರ್ತಾರೆ? 4. 11ರ ತನಕ ಭಾಳ ಸಮಾಧಾನ ಇರ್ಬೇಕು ನಿಮಗೆ. 11ರ ಮಗ್ಗಿ ತನಕ 11ರ ತನಕ ಬಾಧ್ಯತೆ ನಿಯಮಗಳನ್ನು ಕಲ್ತಿದ್ದೀರಿಲ್ಲ? 11ರ ಬಾಧ್ಯತೆ ನಿಯಮ ಕಲ್ತಿದ್ದೀರಿಲ್ಲ? ಭಾಳ ಸಮಾಧಾನವಾಗಿರ್ಬೇಕು ಅಲ್ಲಿವರೆಗೂ. ಆಯಿತಾ? ಸೊ ಮಗ್ಗಿ ಚೆನ್ನಾಗಿ ಬಂತು ಅಂದರೆ, ಮಗ್ಗಿ ಯಾರಿಗೆ ಚೆನ್ನಾಗಿ ಬರುತ್ತೆ ಅವ್ರೇನು ಮಾಡ್ತಾರೆ? ಸರ್ 27 4 ಸರ್, ಅಥವಾ 4 27 ಸರ್, 108 ಸರ್ ಅಂತ ನಿಮಗೆ ತಲೆ ಒಳಗದು ಡೌನ್ಲೋಡ್ ಆಗಿದೆ. ಮಗ್ಗಿ ಚೆನ್ನಾಗಿ ಜಲ್ದಿ ಆ್ಯಕ್ಸೆಸ್ ಮಾಡಿ ಹೇಳ್ಬಿಡ್ತೀರಿ. ಆದರೆ ಯಾರಿಗೆ ಮಗ್ಗಿನೂ ಚೆನ್ನಾಗಿ ಬರಲ್ಲ ಅವ್ರೇನು ಮಾಡ್ಬೋದು? 11ರ ತನಕ ಬಾಧ್ಯತೆ ನಿಯಮ ನಿಮಗೆ ಗೊತ್ತಿದ್ರೆ ಮಕ್ಕಳೇ, ಅದಕ್ಕಿಂತ ದೊಡ್ಡ ಶಕ್ತಿಶಾಲಿ ಆಯುಧ ಯಾವುದೂ ಇಲ್ಲ. ಬಾಧ್ಯತೆ ನಿಯಮಗಳಿಗಿಂತ ಶಕ್ತಿಶಾಲಿ ಆಯುಧ ಬೇರೆ ಯಾವುದೂ ಇಲ್ಲ. ಇಲ್ಲಿ ಏನು ಮಾಡ್ಬೋದು ನಾವು? 4ರ ಬಾಧ್ಯತೆ ನಿಯಮ ಬಳಸ್ಬೋದಾ? 4ರ ಬಾಧ್ಯತೆ ನಿಯಮ ಏನಂತ ಹೇಳುತ್ತೆ? ಬಿಡಿ ಮತ್ತು 10ರ ಸ್ಥಾನದಲ್ಲಿರುವ ಅಂಕಿಗಳಂತ ಅಂತೀವಿ. ಎಷ್ಟಿದೆ? 0 8 ಅಂದರೆ 8, 0 8 ಅಂದರೆ 8. 8 4ರ ಗುಣಕವೇ? 8 4ರ ಮಗ್ಗಿಯಲ್ಲಿ ಬರುತ್ತೆ. ಹಾಗಾದರೆ ಈ ಸಂಪೂರ್ಣ ಸಂಖ್ಯೆ 4ರ ಮಗ್ಗಿಯಲ್ಲಿ ಬರಬೇಕು. ರೈಟ್. ಸೊ ಏನಂತ ಮಾಡ್ಬೋದು? 108ನ್ನು 4ರಿಂದ ಭಾಗಿಸಿ ನೋಡ್ಬಿಡೋಣ. ಏನು ಬರುತ್ತೆ? 4 1 4 4 2 8 ಶೇಷ 28 ಆದರೆ 4 7 28 27 4 4 27. ಕ್ಲಿಯರ್?
ಅಲ್ಲಪ್ಪ 5ರ ಮಗ್ಗೇಲಿ ಬರುತ್ತಾ ಅದು? 5ರ ಮಗ್ಗೇಲಿ ಬರುತ್ತಾ? 5ರ ಬಾಧ್ಯತೆ ನಮ್ಮ ಏನಂತ ಹೇಳಿದ್ವಿ? ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಇರಬೇಕು. ಆವಾಗ ಅದು ನಿಶ್ಚೇಷ ಭಾಗಾಕಾರ ಆಗುತ್ತೆ. ಅಲ್ಲಿ ಬಿಡಿ ಸ್ಥಾನದಲ್ಲಿ 0ನೂ ಇಲ್ಲ 5 ಇಲ್ಲ, ಹಾಗಾಗಿ ಅದು ಬರೋದಿಲ್ಲ 5ರಲ್ಲಿ. ನೋಡಿ, ಮಗ್ಗಿ ಚೆನ್ನಾಗಿ ಬಂತು ಅಂದರೆ ನೀವೇನಂತ ಹೇಳ್ತೀರಿ? 18 6ಲಿ ಅಂತ ಹೇಳ್ಬಿಡ್ತೀರಿ, ಅಥವಾ ಅದನ್ನು 6 18 ಅಂತಲೂ ಹೇಳ್ಬೋದು ನಾವು. ನೀವು ಬಾಧ್ಯತೆ ನಿಯಮ ಚೆನ್ನಾಗಿ ಕಲ್ತಾರೆ ಏನಂತ ಹೇಳ್ತೀರಿ? ಸರ್ 2 ಮಗ್ಗಿಂದ ಹೋಗಿದೆ, ಸರ್ 3 ಮಗ್ಗಿಂದ ಹೋಗಿದೆ. ಹಾಗಂದಮೇಲೆ 2 ಮಗ್ಗಿಂದನೂ ಹೋಗಿದೆ, 3 ಮಗ್ಗಿಂದನೂ ಹೋಗಿದೆ ಅಂದರೆ 6 ಮಗ್ಗಿಂದನೂ ಹೋಗ್ಬೇಕು ಸರ್ ಅಂತ ನೀವೇ ಹೇಳ್ತೀರ, ಹೌದಾ? ಈಗ 7ರ ಮಗ್ಗಿನ ಯಾರು ಚೆನ್ನಾಗಿ ಕಲ್ತಿದ್ದೀರಿ ಅವ್ರಿಗೆ ಗೊತ್ತು, 7ರಲ್ಲಿ ಬರಲ್ಲ ಅದು, ರೈಟ್? 8ರ ಮಗ್ಗಿ, ಹಾಂ 8ರ ಮಗ್ಗಿಯಲ್ಲಿ ಬರಲ್ಲ ಅದು. 9ರ ಮಗ್ಗಿಯಲ್ಲಿ ಬರುತ್ತೆ ಮಕ್ಕಳೇ. 9ರ ಬಾಧ್ಯತೆ ನಿಯಮ 1 + 0 + 8 ಅಂಕೆಗಳ ಮೊತ್ತ 9. ಇದು 9ರ ಗುಣಕವೇ? 9 1 9 ಅಲ್ವಾ? ಸೊ ಹಾಗಾದಮೇಲೆ ಈ ಸಂಪೂರ್ಣ ಸಂಖ್ಯೆಯು ಸಹ 9ರಿಂದ ಭಾಗಾಕಾರ ಆಗುತ್ತೆ, 9ರ ಗುಣಕವಾಗಿರುತ್ತೆ ಅಥವಾ 9ರ ಮಗ್ಗಿಯಲ್ಲಿ ಬರುತ್ತೆ. ಸೊ 108 ಭಾಗಾಕಾರ 9. 9 1 9 ಶೇಷ 1, 9 2 18. ನಿಮಗೆ ಗೊತ್ತು 12 9 108. ಒಂದು ಗಮನದಲ್ಲಿರಬೇಕಾದ ವಿಷಯ ಅಂದರೆ ಮಕ್ಕಳೇ, ಅಪವರ್ತನಗಳನ್ನ ಪಟ್ಟಿ ಮಾಡಬೇಕಾದ್ರೆ ನಿಮ್ಮ ಎಡಬದಿಯಲ್ಲಿ ಒಂದು ಸಾಲು ಬರ್ತಾ ಇದೆ, ಬಲಬದಿಯಲ್ಲಿ ಒಂದು ಸಾಲು ಬರ್ತಾ ಇದೆ. ಎಡಬದಿಯಲ್ಲಿ ಒಂದು ಸಾಲು ಬರ್ತಾ ಇದೆ, ಬಲಬದಿಯಲ್ಲಿ ಒಂದು ಸಾಲು ಬರ್ತಾ ಇದೆ. ಎಡಬದಿಯಲ್ಲಿ ಬರುತ್ತಿರುವ ಸಾಲು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಕರೆಕ್ಟಾ? ಎಡಬದಿಯಲ್ಲಿ ಬರ್ತಿರುವ ಸಾಲು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಬಲಬದಿಯಲ್ಲಿ ಬರ್ತಾ ಇರುವ ಸಾಲು ಕಡಿಮೆ ಆಗ್ತಾ ಹೋಗ್ತಾ ಇದೆ, ಕರೆಕ್ಟಾ? ಇದು ಜಾಸ್ತಿ ಆಗ್ತಾ ಇದೆ, ಇದು ಕಡಿಮೆ ಆಗ್ತಾ ಇದೆ, ಮತ್ತು ಹತ್ರನೂ ಬರ್ತಾ ಇದ್ದಾವೆ. 9 ಮತ್ತು 12 ನೋಡ್ರಿ ಎಷ್ಟು ಹತ್ರ ಅದಾವೆ, ಹೌದಾ? 10 ಬರುತ್ತಾ? 12ರ ಮಗ್ಗಿಯಲ್ಲಿ ಬರುತ್ತಾ? ಅಲ್ಲ 11ರ ಮಗ್ಗಿಯಲ್ಲಿ ಬರುತ್ತೆ. 10 ಆದಮೇಲೆ 11, 11ರ ಮಗ್ಗಿಯಲ್ಲಿ ಬರುತ್ತಾ? ಸುಭಾಷ್ 12ರ ಮಗ್ಗಿಯಲ್ಲಿ ಬರುತ್ತಾ? ಬರುತ್ತೆ. ಎಲ್ಲಿ ಬರುತ್ತೆ? 12 9 ಕರೆಕ್ಟ್. 12 9 ಬರ್ತಿದ್ದೀವಲ್ವಾ? ರಿಪೀಟ್ ಆಗ್ತಿದೆಯಾ? 12 9 ಬರ್ದಿದ್ದೀವಲ್ವ? 9 12 ಅಂದ್ರೆ ಒಂದೇ, 12 9 ಅಂದ್ರೆ ಒಂದೇ ಬರ್ದಿದ್ದೀವಲ್ವ ನಾವು? ಮತ್ತೆ ಪುನರಾವರ್ತನೆ ಆಗ್ತಿದೆಯಲ್ವಾ? ಮುಂದೆ ಬರಿಬೇಕಾ? ಏನು ಮಾಡಬೇಕು? ಯು ಟರ್ನ್. ಲೆಟ್ಸ್ ಟೇಕ್ ಅ ಯು ಟರ್ನ್ ತಗೊಂಬಿಡೋಣ, ಆಯಿತಾ? ಹೆಂಗೆ? ಈಗ ನಮಗೆಲ್ಲ ನೋಡ್ರಿ ಮಕ್ಕಳೇ, ನಮಗೆ ಏನಾದರೂ ಈ ಯು ಟರ್ನ್ ತಗೊಳೋದು ಗೊತ್ತಿಲ್ಲದಿದ್ದರೆ ನಾವು ಏನು ಮಾಡಬೇಕಿತ್ತು? 27ರ ಮಗ್ಗಿ ತನಕ ನಮಗೆ ಬರ್ತದಪ್ಪ, 30 ತನಕ ಗಟ್ಟೆ ಹೊಡೆದಿದ್ದೀವಿ. 36ರ ಮಗ್ಗಿ ಬರ್ತದ? 54ರ ಮಗ್ಗಿ ಬರ್ತದ? 108ರ ಮಗ್ಗಿ ಬರ್ತದ? ಅಲ್ಲ 108 ಒಂದಲೇ ಬರ್ತದೆ ಬಿಡ್ರಿ, 108 ಒಂದಲೇ 108 16 ಹೇಳ್ಬೋದು. ಬಟ್ 54ರ ಮಗ್ಗಿ ಯಾರಿಗೆ ಬೇಕು ರೀ? 36ರ ಮಗ್ಗಿ ಯಾರಿಗೆ ಬೇಕು ರೀ? ತಲೆ ಬಿಸಿ. ಸೊ ನೀವು ಯಾವಾಗ ಅದು ಪುನರಾವರ್ತನೆ ಆಗ್ತದೆ, 9 12 ಅಂತ ಬರ್ತಿದ್ವಿ, ನೆಕ್ಸ್ಟ್ ಯಾರು ಬರ್ತಿದ್ರು? 12 9 ರಿಪೀಟ್ ಆಗ್ತದಲ್ವ ಭೈರವಿ? ಆ ಸಮಯಕ್ಕೆ ನಾವೇನು ಮಾಡ್ಬೋದು? ಸ್ಟಾಪ್ ಇಟ್ ಆ್ಯಂಡ್ ಟೇಕ್ ಅ ಯು ಟರ್ನ್. ಆ ಯು ಟರ್ನ್ ತಗೊಳೋದು ಅಂದರೆ ಅರ್ಥ ಅದನ್ನು ಪಟ್ಟಿ ಮಾಡುವ ರೀತಿ. ಅದು ಯು ಟರ್ನ್ ತಗೊಳ್ಳೋದು ಅಂದರೆ ಅದನ್ನು ಪಟ್ಟಿ ಮಾಡುವ ರೀತಿ. ಅಲ್ಲಿಗೆ 108ರ ಅಪವರ್ತನಗಳನ್ನು ನಮ್ಮ ಸಿಂಚನ ನಮಗೆಲ್ಲರಿಗೂ ಹೇಳ್ತಾರೆ. ಸಿಂಚನ 108ರ ಅಪವರ್ತನಗಳನ್ನು ಹೇಳಮ್ಮ. 1 2 3 4 ಸಿಂಚನ, 6 9 12. ವೆರಿ ಗುಡ್ ಸಿಂಚನ. 18 27 36 54 108. ಮಕ್ಕಳೇ, ಒಂದು ಕ್ರಮಬದ್ಧವಾಗಿ ಬಂತ, ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಯ್ತಾ ಎಲ್ಲ ನಂಬರ್ಗಳು ಕ್ರಮಬದ್ಧವಾಗಿ ಗೊತ್ತಾಯ್ತಾ ನಮಗೆ? ನಾನು ಹೇಳಿದಾಗೆ ಅತ್ಯಂತ ಚಿಕ್ಕ ಅಪವರ್ತನ ಏನು ಬರುತ್ತೆ ಯಾವಾಗಲೂ? 1. ಅತ್ಯಂತ ದೊಡ್ಡ ಅಪವರ್ತನ ಅದೇ ಸಂಖ್ಯೆನೇ ಬರುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಇನ್ನೂ ಯಾರಿಗಾದರೂ ಸಮಸ್ಯೆ ಇದೆ ಅಂದರೆ ಇನ್ನೂ ಒಂದು ಲೆಕ್ಕ ನೋಡೋಣ ಬನ್ನಿ, ತೊಂದರೆ ಇಲ್ಲ. 144 ಯಾವ್ಯಾವ ಮಗ್ಗಿಲಿ ಬರ್ತಂತ ಗಮನಿಸಿದ್ರಾ? ಭಾಳ ಕಡೆ ಬಂದಿದೆ. ಹಾಂ, ಆದರೆ ರೀ ನನಗೆ ಗೊತ್ತು, ನಾನು ಹೇಳ್ಬಿಡ್ತೀನಿ ನೋಡಪ್ಪ, ನಾನು ಹೇಳ್ಬಿಡ್ತೀನಿ. 1 144, 2 72 ಬರ್ತಾ ಇಲ್ಲ ರೀ? ಬರುತ್ತಿಲ್ಲ ರೀ? ರೈಟ್. 3 42 ಅಲ್ಲ 3 48 3 48 4ರ ಮಗ್ಗಿಲು ಬರ್ಬೇಕದು. 4 36
16 9 18 18 12 12 ಎಲ್ಲ ಬರ್ತವೆ, ಆಯಿತಾ. ಆದರೆ ಹಾಲೇಶ್, ನಾವು ಕ್ರಮಬದ್ಧವಾಗಿ ಒಂದರಿಂದ ಹೋಗ್ಬೇಕು, ಆಯಿತಾ. ಮಧ್ಯ ಆ ಥರ ಜಂಪ್ ಮಾಡಬಾರ್ದು. ಒಂದರಿಂದ ಶುರು ಮಾಡೋಣ ಷರತ್ತು. ಒಂದ್ರ ಮಗ್ಗೆಯಲ್ಲಿ ಬರಲೇಬೇಕು ಷರತ್ತು, ಎಲ್ಲ ಸಂಖ್ಯೆಗಳು. ಹಾಂ, 144 ಕರೆಕ್ಟಾ ಷರತ್ತು. ನೆಕ್ಸ್ಟ್ ಯಾರಿದ್ದಾರೆ ಷರತ್ತು? 2ರ ಮಗ್ಗಿ. ಯಾಕೆ 2ರ ಮಗ್ಗೆಯಲ್ಲಿ ಯಾಕೆ ಬರುತ್ತದು? ಯಾಕೆ ಬರುತ್ತೆ? ಯಾಕೆ ಬರುತ್ತೆ? ಸಮ ಸಂಖ್ಯೆ. ಕರೆಕ್ಟ್. 2ರ ಮಗ್ಗೆಯಲ್ಲಿ ಬರುತ್ತೆ, ಬಟ್ ನಮಗೆ ಅಲ್ಲಿವರೆಗೂ ಸಂಖ್ಯೆಗಳು ಗೊತ್ತಿಲ್ಲ ಅಂದರೆ ಭಾಗಾಕಾರ ಮಾಡಿಬಿಡ್ರಿ ಹಿಂಗೆ. ಹನುಮಂತು 2 1 2, 2 7 14, 2 2 4. ಸರಿ ಹನುಮಂತು. 2 72 144, 2 72 144. ಸೊ ಪೃಥ್ವಿ 2 72 144. 3ರ ಬಾಧ್ಯತೆ ಹೊಂದಿದೆಯಾ? ಏನಂತ ಓದ್ತಿದ್ವಿ? 3ರ ಬಾಧ್ಯತೆ ನೇಮ ಅಂಕೆಗಳ ಮೊತ್ತ. ಭೈರವಿ, ಅಂಕೆಗಳ ಮೊತ್ತ 1 + 4 + 4. 1 + 4 + 4 ಏನು ಬರುತ್ತೆ? ಎಷ್ಟಿನ್ನು 9 ಬರುತ್ತೆ. ಕರೆಕ್ಟಾ? ಸೊ ಜ್ಞಾನೇಶ 9 3ರ ಗುಣಕ ಅಲ್ವಾ? 3 3 9 ಅಲ್ವಪ್ಪ. ಮತ್ತು 3ರ ಮಗ್ಗಿಯಲ್ಲಿ ಬರುತ್ತದು. 3 ಮಗ್ಗಿಯಲ್ಲಿ ಹೋಗುತ್ತೆ. 3 ಎಷ್ಟಲೇ? 3 4 12 ಶೇಷ 2. ಒಪ್ತೀರಾ? 3 4 12 ಶೇಷ 2 ಉಳಿಯುತ್ತೆ. 3 8 24. ಕರೆಕ್ಟಾ? 3 48 144. 3 48 144. 4ರ ಬಾಧ್ಯತೆ ನಿಯಮ ಏನಂತ ಹೇಳಿದ್ವಿ? 4ರ ಬಾಧ್ಯತೆ ನಿಯಮ ಕೊನೆಯ 2 ಅಂಕೆಗಳು 4ರಿಂದ ನಿಶೇಷವಾಗಿ ಭಾಗಾಕಾರ ಆಗ್ತಾ ಬಂದರೆ ಅವನೇನಂತೀವಿ ನಾವು? 4ರಿಂದ ಭಾಗಾಕಾರ ಹೋಗ್ತವೆ. ಭಾಗಾಕಾರ 44 4ರ ಮಗ್ಗೆಯಲ್ಲಿ ಬರುತ್ತಾ? 11 4 4 11 ಹೌದಾ? ಹಂಗಂದ್ಮೇಲೆ ಸಂಪೂರ್ಣ ಸಂಖ್ಯೆಯು 4ರ ಮಗ್ಗೆಯಲ್ಲಿ ಬರುತ್ತೆ. ಅದು 4ರ ಗುಣಕ. 4ರಿಂದ ನಿಶೇಷ ಭಾಗಾಕಾರನೂ ಆಗುತ್ತೆ. 4 1 4, 4 3 12. 14ರಲ್ಲಿ 12 ಹೋದರೆ ಶೇಷ 24 ಬಂತು. 4 6 24. ಒಪ್ತೀರಾ? 36 4 36 ಕರೆಕ್ಟ್. ಸೊ ಸುಭಾಷ್ 4 36 144. ನೀವು ಹೇಳ್ರಿ 5ರ ಮಗ್ಗೆಯಲ್ಲಿ ಬರುತ್ತಾ? ಬರುತ್ತಾ? ಯಾಕೆ ಬರಲ್ಲ? 0 ಇಲ್ಲ, 5 ಇಲ್ಲ. 6ರ ಮಗ್ಗೆಯಲ್ಲಿ ಬರುತ್ತಾ? ಇಲ್ಲೇ ಹೇಳ್ಬೋದಲ್ಲ. 2ರ ಮಗ್ಗೆಯಲ್ಲೂ ಬರುತ್ತೆ, 3ರ ಮಗ್ಗೆಯಲ್ಲೂ ಬರುತ್ತೆ. ಅಂದರೆ ಅದು 6 ಮಗ್ಗೆಯಲ್ಲೂ ಬರಬೇಕು. ಕರೆಕ್ಟಾ? ಯಾರಿಗೆ ಮಗ್ಗಿ 30 ತನಕ ಯಾರಿಗೆ ಬರುತ್ತೋ ಅವ್ರು ಹೇಳ್ತಾರೆ 24 6 24 144 ಅಥವಾ 6 24 144. 7ರ ಮಗ್ಗೆಯಲ್ಲಿ ಬರೋಕ್ಕೆ ಸಾಧ್ಯನಾ ಮಕ್ಕಳ? ಬರಲ್ಲ. 8 ಬರುತ್ತೆ. 8 ಅಥವಾ 18 8 144 ಅಥವಾ 8 18 144. ನೆನಪಿದೆ? 8 ಆದಮೇಲೆ 9ರಲ್ಲಿ ಬರುತ್ತಾ ಮಕ್ಕಳೇ? ವೆರಿ ಗುಡ್. 16 9 16 9 144. 10ರ ಮಗ್ಗೆಯಲ್ಲಿ ಬರೋಕ್ಕೆ ಸಾಧ್ಯನಾ? ಕೊನೆಗೆ 0 ಇಲ್ಲ. 11ರ ಮಗ್ಗೆಯಲ್ಲಿ ಬರೋಕ್ಕೆ ಸಾಧ್ಯನಾ? ಚೆಕ್ ಮಾಡಿಬಿಡೋಣ. 1 + 4 5 ಮೈನಸ್ 5 - 4 1 ಬಂತು. ನಮಗೆ 0 ಬರಬೇಕಿತ್ತು ಅಥವಾ 11ರ ಗುಣಕ ಬರಬೇಕಿತ್ತು. ಯಾವುದು ಬರಲಿಲ್ಲ ಇಲ್ಲಿ. ಸೊ ಹಾಗಾಗಿ ಇದು 11ರ ಬಾಧ್ಯತೆನ ಹೊಂದಿಲ್ಲ. 12 ವರ್ಗ ಸಂಖ್ಯೆಗಳು ಯಾರು ಚೆನ್ನಾಗಿ ಕಲ್ತಿದ್ದೀರಿ ಅವ್ರಿಗೆ ಗೊತ್ತಿರುತ್ತೆ. ಇದು 12 12 ಸರ್ ಅಂತ ಹೇಳ್ತೀರಿ. 12ರ ವರ್ಗ 144. 12 12 144 ಬರುತ್ತೆ. ಸೊ ಮಕ್ಕಳಿಗೆ ಸಂಖ್ಯೆ ಮತ್ತೆ ಪುನರಾವರ್ತನೆ ಆಯ್ತಿಲ್ಲಿ, ರೈಟ್. ಪುನರಾವರ್ತನೆ ಆದರೂ ಸಹ ಮುಗೀತಲ್ಲಿಗೆ. ನಮ್ಮ ಮತ್ತೆ ಮುಂದಕ್ಕೆ ಹೋಗಬಾರ್ದು. 12 ಮತ್ತೊಂದು ಸರಿ ಬಂತಲ್ವ, 2 ಸರಿ ಬಂದೇ ಬಿಡ್ತಿಲ್ಲಿ. ಇಲ್ಲಿಗೆ ನಿಲ್ಲಿಸ್ಬಿಡ್ತೀವಿ. ಇಲ್ಲಿ ನಿಲ್ಲಿಸ್ಬಿಟ್ಟು ನಾವು ಅದನ್ನು ಯಾವ ಥರ ಓದ್ತೀವಿ? ಯು ಶೇಪ್, ಯು ಟರ್ನ್ ತಗೊಂಡ್ಬಿಡ್ತೀವಿ ಅಷ್ಟೇ. ನಾವಿನ್ನೂ ಮುಂದೆ ಹೋಗ್ಬೇಕಿತ್ತಂದರೆ 36 ಮಗ್ಗಿ 48 ಮಗ್ಗಿ 72 ಮಗ್ಗಿ ಯಾರಿಗೆ ಬೇಕಿತ್ತು ರೀ? ಹಾಂ, ಎಷ್ಟು ಟೈಮ್ ಉಳಿತಲ್ವಾ? ನಮ್ಮ ಸಮಯ ಉಳಿತಾ ಇಲ್ವ ಹೇಳಪ್ಪ? 144ರ ಅಪವರ್ತನಗಳನ್ನ ಪಟ್ಟಿ ಮಾಡೋಣ ಮಕ್ಕಳೇ. 1 2 3 4 6 8 9 12 ಮತ್ತು 12 2 ಸರಿ ಇದೆ. ಸಿಂಚನ 12 2 ಸರಿ ಇದೆ. 12 2 ಸರಿ ಇದ್ದರೂ ನಾವು ಒಂದೇ ಸರಿ ಪರಿಗಣಿಸೋದು. ಹೌದಾ ಪೃಥ್ವಿ? ಸೊ 12 ಸಮರ್ಥಿಷ್ಟೇ. 12 ಆದ್ಮೇಲೆ ಯಾವುದಪ್ಪ? 16, ಆಮೇಲೆ 18, ಆಮೇಲೆ 24, 36, ಓ ಕೂಲ್ ಡೌನ್ 48, 72, 144. ನಾವು ಹಿಂದೆ ಹೇಳಿದಂತೆ ಅತ್ಯಂತ ಚಿಕ್ಕ ಅಪವರ್ತನ ಒಂದು, ಅತ್ಯಂತ ದೊಡ್ಡ ಅಪವರ್ತನ ಅದೇ ಸಂಖ್ಯೆ. ಕರೆಕ್ಟಾಗಿ ಬಂದು ಲ್ಯಾಂಡ್ ಆಗಿದ್ದೀವಿಲ್ವಾ? ಹಾಂ, ಹೌದಲ್ವಾ? ಹಾಂ,
ಥ್ಯಾಂಕ್ ಯು. ಅರ್ಥ ಆಗಿದೆಯಾ? ಯಾರಿಗಾದ್ರೂ ಇನ್ನೂ ಕಷ್ಟ ಆಗ್ತಿದೆಯಾ? ನಾನು ಹೇಳ್ತೀನಿ ಮಕ್ಕಳೇ, 11ರ ತನಕ ಬಾಧ್ಯತೆ ನಿಮ್ಮ ಚೆನ್ನಾಗಿ ಬರಬೇಕು. ಕರೆಕ್ಟಾಗಿ ಒಂದು ಕಡೆಯಿಂದ ಮಾಡ್ಕೊತ ಹೋಗ್ರಿ. 11ರ ತನಕ, 12ರ ತನಕ, 15ರ ತನಕ. ಮಗ್ಗಿಗಳು ಬಂದವು ಅಂದರೆ ಈಸಿ ಆಗ್ತಾವೆ ನೋಡಿರಿ. ಮಗ್ಗಿಗಳು ಚೆನ್ನಾಗಿ ಬಂತಂದರೆ ನಿಮ್ಮನ್ನು ಎಲ್ಲ ಕಡೆ ಕಾಪಾಡುತ್ತದು. ಸರಿನಾ? ಆಯಿತಾ? ಬರ್ತಾ ಬರ್ತಾ ರಿಪೀಟ್ ಆಗಿಬಿಡುತ್ತೆ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ರಿಪೀಟ್ ಆಗಿಬಿಡುತ್ತೆ. ಸಂಖ್ಯೆಗಳು ಹತ್ತಿರ ಬಂದು ಸೇರ್ಕೊಂಡ್ಬಿಡ್ತಾವೆ. ರಿಪೀಟ್ ಆಗಿಬಿಡುತ್ತೆ. ನಿಮ್ಗೆ ಗೊತ್ತಾಗುತ್ತೆ. ರಿಪೀಟ್ ಆದ ತಕ್ಷಣ ಅಲ್ಲೇ ಸ್ಟಾಪ್ ಮಾಡಿಬಿಡ್ರಿ, ಯೂ ಟರ್ನ್ ತಗೊಂಬಿಡ್ರಿ. ಆದರೆ 11ರ ತನಕ ಅನ್ನೋದ್ರೂ ನೀವು ಕರೆಕ್ಟಾಗಿ ಚೆಕ್ ಮಾಡಬೇಕು. ಯಾಕಂದರೆ 11ರ ಬಾಧ್ಯತೆ ನಿಮ್ಮ 11ರ ತನಕ ಬಾಧ್ಯತೆ ನಿಯಮಗಳು ನಿಮಗೆಲ್ಲರಿಗೂ ಬರ್ತಾವೆ. ಮಾಡ್ತೀರಲ್ವ ಅಷ್ಟಾದರೂ? ಇಲ್ಲ 72ರ ತನಕ ಮಗ್ಗಿ ಕಲಿತೀರಾ? ಹೇಳ್ರಿ ಈಗ 196 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ? ಹಾಂ, ಭಾಳ ಕಷ್ಟಪಡ್ತೀರಪ್ಪ. ಒಂದ್ರ ಮಗ್ಗಿ 196 = 1 ತಡೀರಪ್ಪ, ಭಾಳ ಕಷ್ಟದ ಮಗ್ಗಿ. 196 2ರ ಮಗ್ಗಿಯಲ್ಲಿ ಬರುತ್ತಾ? ಬರಲೇಬೇಕು. ಸಮಸಂಖ್ಯೆ ಎಲ್ಲ ನಿಶೇಷವಾಗಿ 2ರಿಂದ ಭಾಗಾಕಾರ ಆಗುತ್ತೆ. ಷರತ್ತು 2ರಿಂದ ಮಾಡೋಣ. 196 ಭಾಗಾಕಾರ 2, ಕರೆಕ್ಟಾ? 2 1 2, 2 9 18 ಷರತ್ತು, ಶೇಷ 1, 2 8 16. ಸೊ ಷರತ್ತು 2 98 196, 2 98 196, 2 98 196, ಕರೆಕ್ಟ್. ಸೊ 2 98 196. ಕ್ಲಿಯರ್? 3 ಮಗ್ಗಿಯಲ್ಲಿ ಹೋಗುತ್ತಾ? ಯಾಕ್ರಿ ಹೋಗಲ್ಲ? ಅಂಕೆಗಳ ಮೊತ್ತ ಏನು ಬರುತ್ತೆ? 1 + 9 + 6. 3ರ ಬಾಧ್ಯತೆ ನಿಯಮ ಎಷ್ಟು ಬರುತ್ತೆ? 16. 16 3ರ ಗುಣಕವೇ? ಸೊ ಹಾಗಾದರೆ 3 ಮಗ್ಗಿಯಲ್ಲಿ ಬರಲ್ಲ. 4ರ ಮಗ್ಗಿಯಲ್ಲಿ ಬರುತ್ತೆ. 4ರ ಬಾಧ್ಯತೆ ನಿಯಮ ಏನಂತಿತ್ತು? ಕೊನೆಯ 2 ಅಂಕೆಗಳು ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿರುವ ಅಂಕೆಗಳನ್ನ ಪರಿಶೀಲಿಸ್ಬೇಕು ನಾವು, ಮೂಗಲ್ಲಿ ಕೈ ಹಿಡದೆ. ಕರೆಕ್ಟಾ? ಸೊ ಚೆಕ್ ಮಾಡಿದಾಗ ಏನು ಬರುತ್ತೆ? 96. 4ರ ಮಗ್ಗಿಯಲ್ಲಿ 96 ಚೆಕ್ ಮಾಡಿರಿ. 4ರ ಮಗ್ಗಿಯಲ್ಲಿ ಬರುತ್ತೆ ಇಲ್ಲ ಅಂತ. ಹಾಗೆ 4 1 24, 24 4 ಅಲ್ಲಿ ಮುಗಿತಲಿಗೆ 4 24 96. ಮಗ್ಗಿ ಚೆನ್ನಾಗಿ ಬಂತಂದರೆ ನಿಮ್ಮನ್ನು ಭಾಳ ಚೆನ್ನಾಗಿ ಕಾಪಾಡುತ್ತೆ ಮಗ್ಗಿ. ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. 4ರ ಮಗ್ಗಿಗೆ ಇನ್ನೆಷ್ಟು ಮಾಡ್ಬೇಕ್ರಿ? ಓ ಕರೆಕ್ಟ್. ಅಲ್ಲಲ್ಲ 4ರ ಮಗ್ಗಿಯಲ್ಲಿ ಎಲ್ಲಿ ಬರುತ್ತೆ 196? ಅದಕ್ಕೆ 3 ಸಂಖ್ಯೆಗಳನ್ನು ತಗೊಂಡು ಮಾಡಬೇಕು. ಬಾಧ್ಯತೆ ನಿಯಮ ಏನಂತೂ ಪೂರೈಸೋಕ್ಕೆ 2 ಸಂಖ್ಯೆ ಸಾಕು. 4ರ ಮಗ್ಗಿಗೆ ಎಲ್ಲಿ ಬರುತ್ತೆ ಅನ್ನೋದಕ್ಕೆ ಸಂಪೂರ್ಣ 3 ಸಂಖ್ಯೆಗಳನ್ನು ತಗೊಬೇಕಿತ್ತು. ಕರೆಕ್ಟ್? 4 1 4, 4 4 16, ಶೇಷ 3, 4 9 36. ರೈಟ್. 4 49, 4 49 136. ಗುನು ಇಲ್ಲಿ ನೋಡ್ತೀರಾ ಎಲ್ಲರೂ? ಓಕೆ. 5ರ ಮಗ್ಗಿಯಲ್ಲಿ ಬರುತ್ತಾ? ಯಾಕೆ ಬರಲ್ಲ ತೇಜಸ್ಸು? ಬಿಡಿ ಸ್ಥಾನದಲ್ಲಿ 0 ಇಲ್ಲ, 5 ಇಲ್ಲ, ಹಾಗಾಗಿ ಬರೋದಿಲ್ಲ. 6ರ ಮಗ್ಗಿಯಲ್ಲಿ ಬರುತ್ತಾ? ಏಳರದ್ದು ಬರುತ್ತಾ? ಮಗ್ಗಿ ಬರ್ಬೇಕಲ್ವ ಚೆನ್ನಾಗಿ? ನೀವು ಹೇಳ್ತೀರಾ 30ರ ತನಕ ಮಗ್ಗಿ ಬರ್ಬೇಕೀಗ. ಸೊ 28 7 ಫ್ಯಾಂಟಾಸ್ಟಿಕ್. ಆಮೇಲೆ 8ರ ಮಗ್ಗಿಯಲ್ಲಿ ಬರುತ್ತಾ? ಗೊತ್ತಿಲ್ಲ, ಬರ್ಬೋದು. ಚೆಕ್ ಮಾಡಿರಿ, ಹಂಗೆ ಚೆಕ್ ಮಾಡಿರಿ. 196 8ರ ಮಗ್ಗಿಯಲ್ಲಿ ಬರುತ್ತಾ? 8 1 8, 8 2 16, ಶೇಷ 3, 36 ಹೋಗುತ್ತಾ 30ರ ಮಗ್ಗಿಯಲ್ಲಿ? ಸಾರಿ 8ರ ಮಗ್ಗಿಯಲ್ಲಿ 9 4 36 ಮೇಡಮ್. 8 4 32. ಅಯ್ಯಯ್ಯೋ, ಆಸ್ಪತ್ರೆಗೆ ಸೇರಿಸ್ಬೇಕು ನಿಮ್ಮನ್ನೀಗ. ಬ್ರೈನ್ ರಿಪೇರಿ ಮಾಡಿಸ್ಕೊಂಡು ಮೆದುಳನ್ನ ರಿಪೇರಿ ಮಾಡ್ಕೊಂಡು ಕರ್ಕೊಂಬರ್ಬೇಕು ಈಗ ನಾವು. 9ರ ಮಗ್ಗಿಯಲ್ಲಿ ಬರುತ್ತೆ ಮಕ್ಕಳೇ. 9ರ ಬಾಧ್ಯತೆ ನಿಯಮ 3ರ ಬಾಧ್ಯತೆ ನಿಯಮಕ್ಕೆ ಹೋಲಿಕೆ ಇದೆಯಲ್ವಾ? 9ರ ಬಾಧ್ಯತೆ ನಿಯಮ ಏನು ಹೇಳ್ತದೆ? ಅಂಕೆಗಳ ಮೊತ್ತ 1 + 9 + 6 ಏನು ಬರುತ್ತೆ? 16. 9ರ ಮಗ್ಗಿಯಲ್ಲಿ ಬರುತ್ತೆ. 9ರ ಬಾಧ್ಯತೆ ನಿಯಮ ಇಲ್ಲ, 10ರ ಬಾಧ್ಯತೆ ನಿಯಮ ಇಲ್ಲ. 11ರ ಬಾಧ್ಯತೆ ನಿಯಮ ಇದೆಯಾ? 1 + 6, 1 + 6 - 9, 7 - 9 -2. ದೊಡ್ಡ ಸಂಖ್ಯೆಗಿರುವ ಚಿಹ್ನೆ ಮೈನಸ್ ಬರೋದಿಲ್ಲ. 0 ಅಥವಾ 11ರ ಗುಣಕ ಬರಬೇಕಿತ್ತು, ಅದು ಬರೋದಿಲ್ಲ. 12ರ ಮಗ್ಗಿಯಲ್ಲಿ ಬರುತ್ತೆ ನೋಡ್ರಿ. 4ರ ಮಗ್ಗಿಯಲ್ಲಿ ಬಂದಿಲ್ಲ, 3 ಮಗ್ಗಿಯಲ್ಲಿ ಬಂದಿಲ್ಲ ಅಂದರೆ 12ರ ಮಗ್ಗಿಯಲ್ಲೂ ಬರಲ್ಲ. 12ರ ಮಗ್ಗಿಯಲ್ಲಿ ಬರಲ್ಲ ಅದು. ಚೆಕ್ ಮಾಡ್ತೀರಾ? ಮಾಡಿರಿ.
190. ನಾನು ಹಂಗೆ ಹೇಳ್ತೀನಿ. 12 ಅಂದರೆ ಏನು? 12 ಅಂದ್ರೆ ಏನು? 4 ಮೂರಲೆ ಅಥವಾ 3 4ಲೆ. ಕರೆಕ್ಟಾ? 3 4ಲೆ. 3 ಮಗ್ಗಿಲು ಬರಬೇಕು, 4ರ ಮಗ್ಗಿಲು ಬರಬೇಕು, ಅವಾಗ 12ರ ಮಗ್ಗಿಲು ಬರ್ತದೆ. ಇದು 12ರ ಬಾಧ್ಯತೆ ನಿಯಮ. 12 2 6ಲೇನೂ ಬರುತ್ತಮ್ಮ. ಆಯಿತಾ? 2 6ಲೇನೂ ಬರುತ್ತೆ, 1 12ಲೇನೂ ಬರುತ್ತೆ. ಆದರೆ ಕೊನೆಗೆ ಬರೋದು ಯಾವುದು ದೊಡ್ಡದು? 3 4ಲೆ. ಈಗ ನೀನು ಅದನ್ನು ಹೇಳಬೇಕು ಅಂದರೆ 12ರದ್ದು ಬೇಡ, ಸ್ವಲ್ಪ ಕನ್ಫ್ಯೂಷನ್ ಆಗ್ತೀರಾ. ಇನ್ನು ಅವಿಭಾಜ್ಯ ಅಪವರ್ತನೀಕರಣ ಕಲಿತೀರಿ ನೀವು. ಅವಿಭಾಜ್ಯ ಅಪವರ್ತನಗಳು ಅಂತ ಬರ್ತವೆ, ಅವ್ನು ನೋಡಿದಾಗ ಬರ್ತಾವೆ, ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಬೇಡ ಅದು. ಆಯಿತಾ? 12ರ ಅಪವರ್ತನ, 12ರ ಬಾಧ್ಯತೆ ನಿಯಮ ಇವಾಗ ಬೇಡ. 12ರ ಮಗ್ಗಿಂದ ಚೆಕ್ ಮಾಡೇ ಬಿಡೋಣ ಬನ್ನಿ. 12ರ ಮಗ್ಗಿಂದ ಚೆಕ್ ಮಾಡೇ ಬಿಡೋಣ. 12 ಒಂದಲೇ 12 12 ಒಂದಲೇ 12, ಶೇಷ 7, 76. 12ರ ಮಗ್ಗಿಲು ಹೋಗುತ್ತೆ. 12 6ಲೆ 72, ಶೇಷನೂ 4 ಉಳಿಯುತ್ತಲ್ವಾ? ಸೊ ಅಲ್ಲಿಗೆ ಇದು ಹೋಗೋದಿಲ್ಲ ಮಕ್ಕಳೇ. 12ರ ಮಗ್ಗಿಲು ಹೋಗಲ್ಲ. 13 ಮಗ್ಗಿಲು ಹೋಗುತ್ತೆ. 14ರ ಮಗ್ಗಿ ಯಾರಿಗೆ ಗೊತ್ತಿದೆ? 14ರ ವರ್ಗ 196 ಅಂದರೆ ಅದರ ಅರ್ಥ ಏನು? 14 14ಲೆ. ಪುನರಾವರ್ತನೆ ಆಯ್ತಾ? ಪುನರಾವರ್ತನೆ ಆಯ್ತಲ್ವಾ? ಏನು ಮಾಡ್ತೀವಿ ನಾವು? ಯು ಟರ್ನ್ ತಗೊಳ್ಳೋಣ. 196ಕ್ಕೆ ಮಕ್ಕಳೇ, 196ಕ್ಕೆ ಅಪವರ್ತನಗಳು ಯಾವ್ಯಾವಿದ್ದಾವೆ? 1 2 4 7 14 28 ಈ 49 98 196. ಅತ್ಯಂತ ಚಿಕ್ಕ ಅಪವರ್ತನ 1, ಅತ್ಯಂತ ದೊಡ್ಡ ಅಪವರ್ತನ ಅದೇ ಸಂಖ್ಯೆ. ಗಮನಿಸ್ತಿದ್ದೀರಾ? ಬಾಧ್ಯತೆ ನಿಯಮಗಳು ಪ್ಲಸ್ ಮಗ್ಗಿಗಳು, ಆಹಾ, ಯಾವ ಲೆಕ್ಕನೂ ಕಷ್ಟ ಆಗೋದಿಲ್ಲ. ಸೂಪರ್ ವೆಪನ್. ಬಾಧ್ಯತೆ ನಿಯಮಗಳ ಜೊತೆಗೆ 30 ತನಕ ಮಗ್ಗಿಗಳು ಬಂದುಬಿಟ್ವಪ್ಪ ಅಂದರೆ ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ, ನಿಮ್ಮನ್ನು ಯಾರೂ ಸೋಲ್ಸೋಕ್ಕಾಗಲ್ಲ. ಎಲ್ಲ ಲೆಕ್ಕಗಳನ್ನು ಹೊಡೆದಾಕ್ಬಿಡ್ತೀರಿ ನೀವು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಹೋಗ್ಬೋದ್ರಾ? ಪ್ರತೀಕ್ ಅರ್ಥ ಆಗಿದೆಯಾ? ಸ್ವಂತ ಮಾಡಿ ಮಕ್ಕಳೇ. 224 ಸ್ವಂತ ಮಾಡಿ ನೋಡೋಣ. ಯಾರು ಹೇಳ್ತೀರಾ? ನೀವು ಹೇಳಿದ್ದ ನಾನು ಪಟ್ಟಿ ಮಾಡ್ತೇನೆ, ಆಮೇಲೆ ಪರಿಶೀಲಿಸೋಣ. ಕಷ್ಟದ ಕೆಲಸ ನಾನು ಮಾಡಿದ್ದೀನಿ ಆಲ್ರೆಡಿ. ಭಾಳ ಕಷ್ಟ ಇರೋದು ಮಗ್ಗಿ ನಾನು ಬರೆದಿದ್ದೇನೆ. ಸುಲಭ ಇರೋವು ನೀವು ಮಾಡಿರಿ, ಆಯಿತಾ? ಆನ್ಲೈನಲ್ಲೂ ಸಹ ಯಾರು ಮಕ್ಕಳು ಮಾಡ್ತಿದ್ದೀರಿ? ಹಾಗೆ ಕೂರ್ಬೇಡಿ. ನೀವು ಮಾಡ್ತಿದ್ದೀರ ಅಂದ್ರೆ ಒಳ್ಳೆಯದು. ಅಕಸ್ಮಾತ್ ಹಾಗೆ ಕುಂತಿದ್ದೀರ ಅಂದರೆ ದಯಮಾಡಿ ಶುರು ಮಾಡಿ. ತಪ್ಪಾದರೂ ಪರವಾಗಿಲ್ಲ ಕಂದ, ಶುರು ಮಾಡಿ. ಎಲ್ಲಿ ತಪ್ಪಾಯಿತು ಅಂತ ಆಮೇಲೆ ನೋಡೋಣ. ಇನ್ನೂ ಆಗಲಿಲ್ವಾ?
ಚೆಕ್ ಮಾಡಿರಿ, ಬಾಧ್ಯತೆ ನಿಯಮ ಎಲ್ಲ ಹಾಕಿ ಮಾಡ್ಬೇಕು ಜಲ್ದಿ ಜಲ್ದಿ. 9ರ ಬಾಧ್ಯತೆ ನಿಯಮ ಚೆಕ್ ಮಾಡಿರಿ. 10ಕ್ಕೆ ಬರಲ್ಲ, 11ಕ್ಕೆ ಬರುತ್ತಾ ಎಲ್ಲ ಚೆಕ್ ಮಾಡಿರಿ. ಕಷ್ಟ ಆಗ್ತಿದೆ ಸ್ವಲ್ಪ. ಆತ್ರಿ ಹೇಳ್ರಿ. 1 2 4 7 8 14 16 28 32 56 112 224. ಶಭಾಷ್, ಇಷ್ಟು ಬಂದಿದೆ ನಿಮಗೆ. ಓಕೆ, ಯಾರ್ಯಾರು ಮಾಡ್ತಿದ್ದೀರಿ ಪರವಾಗಿಲ್ಲ ಮಕ್ಕಳೇ. ಒಂದು ಉತ್ತರ ಸಿಕ್ಕಿದೆ ನಮಗೆ, ಒಂದು ಸರಿ ಪರಿಶೀಲಿಸಿನ. ಹಾಂ, ರೆಡಿ ಇದ್ದೀರಾ ಎಲ್ಲರೂ? ನೋಡಿರಿ, 2ರ ಮಧ್ಯೆ ಹೋಗಲೇಬೇಕಿದು, ಯಾಕಂದರೆ ಸರಿ ಸಂಖ್ಯೆ. 2 1 2 2 1 2 2 2 4 ಕರೆಕ್ಟಾ? ಅಂದರೆ ಏನಂತ ಹೇಳ್ಬೋದು, 212. ಕ್ಲಿಯರಾ ಮಕ್ಕಳೇ? ಓಕೆ, ಹಾಂ ಬಂತಂದ್ರೆ ಒಳ್ಳೇದಮ್ಮ. ಚೆಕ್ ಮಾಡ್ತಾ ಇದ್ದೀವಿ ನಾವು. 3 ಮಧ್ಯೆ ಹೋಗುತ್ತಾ? 3ರ ಬಾಧ್ಯತೆ ನಿಯಮ ಏನಿತ್ತು ಅಂತ ನೆನಪಿದೆಯಾ? 2 + 2 + 4 ಅಂಕೆಗಳ ಮೊತ್ತ ಎಷ್ಟು ಬರುತ್ತೆ? 8 ಬರುತ್ತೆ. ಸುಭಾಷ್, 8 ಬರುತ್ತೆ. ಸೊ 8 3 ಮಧ್ಯೆ ಬರುತ್ತಾ? ಇಲ್ಲ, 3 ಮಧ್ಯೆ ಬರಲ್ಲ ಅಂದರೆ ಅದು 8 3ರ ಬಾಧ್ಯತೆನ ಹೊಂದಿಲ್ಲ. ಓಕೆ, 3ರ ಬಾಧ್ಯತೆನ ಹೊಂದಿಲ್ಲ. ನಿಸಾರ್ 4ರ ಮಧ್ಯೆ ಬರುತ್ತಾ? 4ರ ಬಾಧ್ಯತೆ ನೀವು ಏನು ಹೇಳುತ್ತೆ? ಕೊನೆಯ 2 ಅಂಕೆಗಳು. ಇದು 4ರಿಂದ ಹೋಗುತ್ತಲ್ವ, 4 × 24 ಅಂತ ಹೋಗುತ್ತಲ್ವ. ಸೊ ಹಾಗಾದ್ಮೇಲೆ ಸಂಪೂರ್ಣ ಸಂಖ್ಯೆ 4ರ ಬಾಧ್ಯತೆನ ಹೊಂದಿರುತ್ತೆ, ಅಥವಾ 4ರ ಗುಣಕವೂ ಹೌದು. 4 1 4, 4 5 20, ಶೇಷ 2, 4 6 24. ಎಷ್ಟು ಬರುತ್ತೆ? 4 56. ಕರೆಕ್ಟಾ? ಕರೆಕ್ಟಾ ಮಕ್ಕಳೇ? ಓಕೆ, 56. 5ರ ಮಧ್ಯೆ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಬಿಡಿ ಸ್ಥಾನದಲ್ಲಿ 0 ಇಲ್ಲ, 5 ಇಲ್ಲ. 6 ಮಧ್ಯೆ ಬರುತ್ತಾ? 3 ಮಧ್ಯೆ ಬಂದಿಲ್ಲ. 2ರ ಮಧ್ಯೆ ಬಂದಿದೆ, 3 ಮಧ್ಯೆ ಬಂದಿಲ್ಲ, 6 ಮಧ್ಯೆ ಬರಲ್ಲ. ಕರೆಕ್ಟಾ? 7ರ ಮಧ್ಯೆ ಬರ್ಬೋದಾ? 7ರ ಮಧ್ಯೆ ಬರ್ಬೋದಾ? ನೋಡ್ರಿ ಇಲ್ಲಿ ನನಗೆ ಸುಳಿವೆಲ್ಲಿ ಸಿಕ್ತು. 7ರ ಬಾಧ್ಯತೆ ನಿಯಮ ನಾವು ಕಲ್ತಿಲ್ಲ. 7ರ ಬಾಧ್ಯತೆ ನಿಯಮ ನಾವು ಕಲ್ತಿಲ್ಲ ಅಂದರೂ ನನಗೆ ಗೊತ್ತು 7ರ ಮಧ್ಯೆ ಬರುತ್ತೆ. ಯಾಕಂದರೆ 56 7 8 112 16 7 ಹೌದಲ್ವಾ? ಹೌದಲ್ವಾ? ಸೊ ನನಗೆ ಗೊತ್ತಾಗುತ್ತದೆ 7 ಇದೆ ತಾನೆ ಇದರೊಳಗಡೆ. 7 ಮಿಕ್ಸ್ ಆಗಿದೆ ಅಲ್ವಾ? 7 ಮಿಕ್ಸ್ ಆಗಿದೆ. ಹಂಗಂದ್ಮೇಲೆ 7ರ ಮಧ್ಯೆ ಬರುತ್ತದು. 7 3 21, ಶೇಷ 1 7 2 14. ಕರೆಕ್ಟ್. 7 32 224. ಕರೆಕ್ಟ್. 8ರ ಮಧ್ಯೆ ಬರುತ್ತಾರಾ? ಎಷ್ಟಲೇ? 28 8 ಅಥವಾ 8 28 ಮಕ್ಕಳೇ. 10ರ ಬರ್ತಾ ಇದೆಯಾ? 9ರ ಮಧ್ಯೆ ಬರಲ್ಲ. 9ರ ಮಧ್ಯೆ ಬರಲ್ಲ. 9ರ ಮಧ್ಯೆ ಬರಲ್ಲ. ಆವಾಗಲೇ ತಾನೇ ನೋಡಿದ್ವಿ. 2 + 2 + 4 ಏನು ಬರುತ್ತೆ? 8 ಬರುತ್ತೆ. 8 9 ಗುಣಕ ಅಲ್ಲ, 9ರ ಮಧ್ಯೆ ಬರಲ್ಲ. 10ರ ಮಧ್ಯೆ ಬರಲ್ಲ. 11ರ ಮಧ್ಯೆ ಬರುತ್ತಾ? 11ರ ಮಧ್ಯೆ ಬರುತ್ತಾ? 2 + 4 - 2 ಏನು ಬರುತ್ತೆ? ಇದು 6 - 2 4 ಬರುತ್ತೆ. ಇದು 0ನೂ ಅಲ್ಲ ಈ ಕಡೆ, ಇದು 11ರ ಗುಣಕವೂ ಅಲ್ಲ. ಸೊ ಹಾಗಾಗಿ 11ರ ಮಧ್ಯೆಲೂ ಬರಲ್ಲ. 12 ಮಧ್ಯೆ 3 ಮತ್ತು 4ರ ಮಧ್ಯೆ ಬಂದಿದ್ರೆ 12ರ ಮಧ್ಯೆ ಬರ್ತಿತ್ತು. 12ರಲ್ಲೂ ಬರೋಲ್ಲ ನನ್ನ ಪ್ರಕಾರ. ಚೆಕ್ ಮಾಡಿದ್ದೀರಾ? ಚೆಕ್ ಮಾಡಿರಿ ಅಂದರೆ ಮಾಡ್ತೀನಿ ನೋಡಿರಿ. 12ರ ಮಧ್ಯೆ 12 1 12 1 12, ಶೇಷ 10 104. 12ರ ಮಧ್ಯೆ ಬರೋಲ್ಲ, ಮುಗೀತು. 12ರ ಮಧ್ಯೆ ಬರಲ್ಲ. 13 13 ಯಾವುದಾದ್ರೂ ಇದೆಯಾ ಮಗ್ಗಿ ಇಲ್ಲಿ? 28 ಯಾವ ಮಗ್ಗಿಯಲ್ಲಿ ಬರುತ್ತೆ ಮತ್ತೆ? 14ರ ಮಗ್ಗಿ. 14ರ ಮಗ್ಗಿಯಲ್ಲಿ ಬರುತ್ತೆ 28. ಹಾಗಾದ್ರೆ 14ರ ಮ್ಯಾಗ ಅದು ಬರುತ್ತೆ. ನಾನು ಸುಳಿವು ಹೆಂಗೆ ಕಂಡುಹಿಡ್ತಿದ್ದೆ ನೋಡಿರಿ. 14ರ ಮಗ್ಗಿ 28 ಬರುತ್ತೆ. ನೆಕ್ಸ್ಟ್ 14ರ ಮಗ್ಗಿಗೆ ಇದು ಬರುತ್ತೆ ನೋಡಿರಿ. 14 ಎಷ್ಟಲೇ? 14 1 14, 14 1 14, ಶೇಷ 8, 14 6 84. ಕರೆಕ್ಟಾ ಮಕ್ಕಳೇ? 14 16 ಎಷ್ಟು ಹತ್ತಿರ ಆಯ್ತು ನೋಡ್ರಿ. 15ರ ಮಗ್ಗಿಯಲ್ಲಿ ಬರಲ್ಲ, ಕೊನೆಗೆ 5 ಇಲ್ಲ. 15ರ ಮಗ್ಗಿಗೆ ಬರ್ಬೇಕಂದ್ರೆ ಕೊನೆಗೆ 5 ಇರಬೇಕು, ಇಲ್ಲ 0 ಇರಬೇಕು. ಇಲ್ಲಿ ಏನಿದೆ 4 ಇದೆ. 15ರ ಮಗ್ಗಿಯಲ್ಲಿ ಬರಲ್ಲ. 16ರ ಮಗ್ಗಿಯಲ್ಲಿ ಮತ್ತೆ ಬರುತ್ತೆ. 16 ಬಂದಿದೆ. ಪುನರಾವರ್ತನೆ ಆಗ್ತಿದೆ. ಬಲ್ಲೆ ಪುನರಾವರ್ತನೆ ಆಗ್ತಿದೆ ಅಲ್ವಾ? ಮುಂದೆ ಪಟ್ಟಿ ಮಾಡ್ಬೇಕಾ? ಏನು ಮಾಡ್ತೀವಿ? ಯು ಟರ್ನ್. ಲೆಟ್ಸ್ ಟೇಕ್ ಅ ಯು ಟರ್ನ್. ಪಟ್ಟಿ ಮಾಡೋಣ. 224 ಅದರ ಅಪವರ್ತನಗಳಂದರೆ ನಮ್ಮ ಮೇಡಮ್ ಅವ್ರು ಹೇಳಿದ್ದಾರೆ ಇಲ್ಲಿ. 1 2 4 7 8 14 16 28 32 56 112 224. ಕ್ಲಿಯರ್. ವೆರಿ ಗುಡ್. 1 2 4 7 8 14 16 28 32 56
112 224. ಬಾಧ್ಯತೆಯ ನಿಯಮಗಳು, ಮಗ್ಗಿಗಳು ಬಂತಪ್ಪ ಅಂದರೆ ನಿಮಗೆ ಉತ್ತರ ಭಾಳ ಸುಲಭವಾಗಿ ಬರುತ್ತೆ. ಬಾಧ್ಯತೆ ನಿಯಮಗಳು ಮತ್ತು ಮಗ್ಗಿಗಳು ಮತ್ತು ಸ್ವಲ್ಪ ಕಾಮನ್ ಸೆನ್ಸ್. ಇಲ್ಲಿವರೆಗೂ ಬಂದ್ವಲ್ಲ, 8 ತನಕ ಬಂದ್ವಲ್ಲ. 28 ನೋಡಿರಿ ನೀವು. 28 ಇದ್ರಾಗ 14 ಎರಡಲೇನು ಇದೆಯಾ? 14 ಎರಡಲಿದೆ ಅಂದರೆ 14 ಬರುತ್ತೆ ಅಂತ ತಾನೇ ಅರ್ಥ. 8 × 14 × 2 ಬಂದಂಗೆ ತಾನೆ. ಹಲೋ, 8 × 28 ಅಂತ ಇತ್ತಪ್ಪ. ಇಲ್ಲಿವರೆಗೂ ಬಂದಿದ್ವಿ ನಾವು. ಇದನ್ನೇನಂತ ಅನ್ಕೊಬೋದು ನಾವು? 8 × 2 × 28 ಅಲ್ಲ, ಸಾರಿ 14 ಹೇಳ್ಬೋದಾ ಇಲ್ಲ ಇದನ್ನು? 14 ಎರಡಲೇ ತಾನೆ 28. 28 ಈ ರೀತಿ ಬಿಡಿಸಿ ಬರಿಬೋದಲ್ವನಪ್ಪ ನಾನು. 14 ಇಲ್ಲಿ ಇಡ್ತೀನಿ, ಈ 2 ಇದ್ರೊಳಗೆ ಸೇರಿಸ್ತೀನಿ. 8 2 ಏನಾಗುತ್ತೆ? 16. 16 × 14 ಆಯ್ತಿಲ್ಲ ಇಲ್ಲಿ, ಅಥವಾ 14 × 16 ಅಂತಲೇ ಹೇಳ್ಬೋದಾ? ನಾನು ಆ ರೀತಿ ನೋಡಿದ್ರೆ 14 × 16 ಬರುತ್ತೆ. ಓಕೆ, 14 × 16 ಆ ರೀತಿ ತೆಗಿಬೋದು ನಾವು. ಅದರಿಂದನೇ ಮುಂದೆ ಹೋಗೋಣ. ಇನ್ನೊಂದೆರಡು ಲೆಕ್ಕಗಳು ಮಾಡಿದ್ರೆ ಈ ಟೆಕ್ನಿಕ್ಸ್ ಎಲ್ಲ ಗೊತ್ತಾಗ್ತದೆ ಮಕ್ಕಳೇ. ಮುಂದಿನ ಪ್ರಶ್ನೆ. ಇದಕ್ಕೆ ಅಪವರ್ತನಗಳನ್ನು ಬರೀರಿ. ಅಪವರ್ತನ ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ಪಟ್ಟಿ ಮಾಡಿರಿ. ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ರೀ? 1 2 2 1 1 5 5 1 1 7 7 1. ಇದು ಬಂದರೆ 1 ಮಗ್ಗಿಯಲ್ಲಿ ಬರ್ತಾಯಿದೆ, ಇಲ್ಲ ಅದೇ ಮಗ್ಗಿಯಲ್ಲಿ ಬರ್ತದೆ. 1 ಮಗ್ಗಿಯಲ್ಲಿ ಬರುತ್ತೆ, ಅದೇ ಮಗ್ಗಿ. 1 ಮಗ್ಗಿ, ಅದೇ ಮಗ್ಗಿ. 1 ಮಗ್ಗಿ ಇಲ್ಲ, ಅದೇ ಮಗ್ಗಿ. ಬೇರೆ ಯಾವ ಮಗ್ಗಿಯಲ್ಲೂ ಬರೋದಿಲ್ಲ. ಅದರ ನಡುವೆ ಯಾವ ಮಗ್ಗಿಯಲ್ಲೂ ಬರೋದಿಲ್ಲ ಅದು. ಹಾಗಾಗಿ ಇಂಥ ಸಂಖ್ಯೆಗಳಿಗೆ ನಾವೇನಂತೇವೆ? ಅವಿಭಾಜ್ಯ ಸಂಖ್ಯೆಗಳು. ಸೊ ಹಾಗಾದರೆ ಸರ್ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿರ್ತವೆ? ನಾವು ನಿಮಗೆ ಹೇಳಿರೋದು 200 ತನಕ ಕಟ್ಪಟ್ ಮಾಡ್ರಿ ಅಂತ. ಹಂಗಂತ ಅವಿಭಾಜ್ಯ ಸಂಖ್ಯೆಗಳು ಇರೋದೇ 200 ತನಕ ಅಲ್ಲ. ಅವಿಭಾಜ್ಯ ಸಂಖ್ಯೆಗಳು ಅಪರಿಮಿತ ಇದ್ದಾವೆ. ಅವು ಅಪರಿಮಿತ ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. ನಾವು ಕಂಠಪಾಠ ಮಾಡೋಕ್ಕೆ ಹೇಳಿರೋದು 200ವರೆಗೂ ಅಷ್ಟೇ. ಎಸ್ ಜೆ, ಇದಕ್ಕೆ ಅವಿಭಾಜ್ಯ, ಇದು ಹೊಸ ಅವಿಭಾಜ್ಯ ಸಂಖ್ಯೆಗಳು. ಇದು ಸಹ 1 13 13 1 1 17 17 1 1 19 19 1. ಸರಿನಾ ಮಕ್ಕಳೇ? ಬಾಲಾಜಿ, ಮತ್ತು ಯಾವುದಾದ್ರೂ ಬೇರೆ ಮಗ್ಗಿಯಲ್ಲಿ ಬರುತ್ತಾ ಈ ಸಂಖ್ಯೆಗಳು? ಬೇರೆ ಯಾವ ಮಗ್ಗಿಯಲ್ಲೂ ಬರಲ್ಲ. 1 ಮಗ್ಗಿಯಲ್ಲಿ ಬರಬೇಕು, ಇಲ್ಲ ಅದೇ ಮಗ್ಗಿಯಲ್ಲಿ ಬರಬೇಕು. ಶ್ರೇಯಾ, 1 ಮಗ್ಗಿಯಲ್ಲಿ ಬರುತ್ತೆ, ಇಲ್ಲ ಅದೇ ಮಗ್ಗಿಯಲ್ಲಿ ಬರುತ್ತೆ. ಸಾಗರ್ ರವಿ, ಅರ್ಥ ಆಗ್ತಿದೆಯಾ? ಇಂಥ ಸಂಖ್ಯೆಗಳೇನಂತೀವಿ ನಾವು? ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಇವು ಸಹ ಅವಿಭಾಜ್ಯ ಸಂಖ್ಯೆಗಳು. ಹಾಗಂತ ಅವಿಭಾಜ್ಯ ಸಂಖ್ಯೆಗಳನ್ನ ಹೀಗೆ ನೋಡ್ಕೊತ ಹೋದರೆ ಎಷ್ಟಿದ್ದಾವೆ? ಅಪರಿಮಿತ ಅಂತ ಇದ್ದಾವೆ. ಆದರೆ ನಮಗೆ 200ರವರೆಗೆ ಬೇಕಿರುವ ಅವಿಭಾಜ್ಯ ಸಂಖ್ಯೆಗಳು ಇವೆ. 2 ನಿಮಿಷದಲ್ಲಿ ಎಲ್ಲರೂ ಪಟ್ಟಿ ಮಾಡ್ಕೊತೀರಾ? 2 ಮಿನಿಟ್ಸ್. ಆಮೇಲೆ ಪ್ರತಿನಿತ್ಯ ಮಗ್ಗಿವರ್ಗನ ಜೊತೆಗೆ ಇದು ಸೇರಿರ್ಬೇಕು. ಇನ್ಮೇಲಿಂದ ಪ್ರತಿದಿನ ಇದನ್ನು ಬರ್ಕೊಂಬಿಡ್ರಿ, ಹೆಡ್ಡಿಂಗ್ ಬರ್ಕೊಂಬಿಡ್ರಿ, ಅವಿಭಾಜ್ಯ ಸಂಖ್ಯೆಗಳಂತ ಬರ್ಕೊಂಬಿಡ್ರಿ ಎಲ್ಲರೂ. ಸೊ ಆನ್ಲೈನಲ್ಲಿರೋ ಮಕ್ಕಳು ನಿಮಗೆ ಅವಕಾಶ ಇದೆ ಅಂದರೆ ನೀವು ಸಹ ನಮ್ಮ ಜೊತೆ ಬರ್ಕೊಂಬಿಡಿ. ಇಲ್ಲಾಂದರೆ ಒಂದು ಸ್ಕ್ರೀನ್ಶಾಟ್ ಆದರೂ ತಗೊಳ್ಳಿ. ಒಂದು ಸ್ಕ್ರೀನ್ಶಾಟ್ ತಗೊಂಡ್ರೆ ಮೊಬೈಲಲ್ಲಿ ಸೇವ್ ಆಗಿರುತ್ತೆ. ಆಮೇಲೆ ಆದರೂ ಬರ್ಕೊಬೋದು. ನನ್ನ ಪ್ರಕಾರ ಬೆಸ್ಟ್ ಏನಪ್ಪ ಅಂದರೆ ಕ್ಲಾಸಲ್ಲಿ ಕುಂತಿದ್ದೀರಾ, ನಮ್ಮ ಜೊತೆನೇ ನೀವು ಸಹ ಬರ್ಕೊಂಬಿಡಿ. ಗುಡ್. ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಏನಕ್ಕಂತ ಮತ್ತೆ ಹಾಕ್ತೀವಿ ರೀ. ಸಮಾಧಾನ. ಅವಿಭಾಜ್ಯ ಸಂಖ್ಯೆಗಳು ಚೇಂಜ್ ಮಾಡ್ಬೋದಾ? 2 ಮಿನಿಟ್ಸ್ ಫಟಾಫಟ್. ಕರೆಕ್ಟಾಗಿ ಬರ್ಕೊಳ್ರಿ, ತಪ್ಪು ಮಾಡಬಾರ್ದು ಬರಿಬೇಕಾದ್ರೆ. ಶರತ್ ಬರಿತಿದ್ದೀರಿ? ಜಲ್ದಿ ಬರೀರಿ. ಡೇಟ್ ಹಾಕ್ರಪ್ಪ. ಪ್ರತಿನಿತ್ಯ ಡೇಟ್ ಹಾಕ್ಬೇಕು ನೋಡ್ರಿ. ಮದನ್ ಡೇಟ್ ಹಾಕಪ್ಪ.
ನಮ್ಮ ಸಂಸಾರ ಆನಂದ ಸಾಗರ. ಮಕ್ಕಳೇ, ಎಲ್ಲ ಸಂಖ್ಯೆಗಳನ್ನು ಕಂಠಪಾಠ ಮಾಡ್ಬೇಕು ನಾವು. ಮಗ್ಗಿಗಳು ಬಂದರೆ ಇವು ಬಂದಂತೆ. ನಾನು ನಿಮಗೆ ಒಂದೆರಡು ಟೆಕ್ನಿಕ್ನೂ ಹೇಳ್ಕೊಡ್ತೇನೆ, ಆಯ್ತಾ? ಎಸ್, ಆಯ್ತಾ ಮಕ್ಕಳೇ? ಹನುಮಂತ ಸ್ವಲ್ಪ ಫಾಸ್ಟ್ ಇರ್ಬೇಕಪ್ಪ. ಅಜಯ್ ಆಯಿತಾ? ಓಕೆ, ಗುಡ್. ಇದರಲ್ಲಿ ಕೆಲವೊಂದು ಗಮನಿಸಬೇಕಾದ ಅಂಶಗಳಿದ್ದಾವೆ. ನಾನೇನಾದರೂ ನಿಮಗೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಾ? ಎರಡಾ? ಒಂದು ಬರಲ್ವಾ? ಯಾಕೆ ಮಕ್ಕಳೇ? ನಾವು ಇದುವರೆಗೂ ಅವಿಭಾಜ್ಯ ಸಂಖ್ಯೆಗಳು ಅಂತ ಇವನ್ನೆಲ್ಲ ಹೇಳ್ತಾ ಬಂದ್ವಲ್ಲ, ಇವನ್ನೆಲ್ಲ ಯಾಕೆ ಅವಿಭಾಜ್ಯ ಸಂಖ್ಯೆ ಅಂತ ಬಂದ್ವಿ ನಾವು? ಇದು ಒಂದ್ರ ಮಗ್ಗೆಯಲ್ಲಿ ಬರುತ್ತೆ, ಇಲ್ಲ ಅದೇ ಮಗ್ಗೆಯಲ್ಲಿ ಬರುತ್ತೆ. 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 ಉಲ್ಟಾ ಬರೋದಾ? ಇರಲಿ ಇರಲಿ ಇರಲಿ, ಸಾರಿ, ಮಾತಾಡ್ತಾ ಬರಿಬೇಕಾದ್ರೆ ಸ್ವಲ್ಪ ತಪ್ಪಾಗ್ಬಿಡ್ತಾವೆ ಕಣಪ್ಪ, ಸಾರಿ. ಒಂದ್ರ ಮಗ್ಗೆಯಲ್ಲಿ ಬರುತ್ತೆ, ಇಲ್ಲ ಅದೇ ಮಗ್ಗೆಯಲ್ಲಿ ಬರುತ್ತೆ. ಕರೆಕ್ಟ್ ಬಾಲಾಜಿ? ಎಷ್ಟು ಮಗ್ಗೆಯಲ್ಲಿ ಬರ್ತಾವೆ ಇವು? ಒಟ್ಟಾರೆ ಎರಡು ಮಗ್ಗೆಯಲ್ಲಿ ಬರೋಕ್ಕೆ ಸಾಧ್ಯ. ಅಂದರೆ ಇವಕ್ಕೆ ಇರುವ ಅಪವರ್ತನಗಳು ಎಷ್ಟು? ಎರಡೇ. ಒಂದ್ರ ಮಗ್ಗೆ, ಅದೇ ಮಗ್ಗೆ. ಕರೆಕ್ಟಾ? ಎಷ್ಟು ಅಪವರ್ತನಗಳಿದಾವೆ ಇವಕ್ಕೆ? ಅದಕ್ಕೆ ಇವನು ಏನಂತ ಕರಿತೀವಿ ನಾವು? ಅದಕ್ಕೆ ಇವನು ಅವಿಭಾಜ್ಯ ಸಂಖ್ಯೆಗಳಂತ ಕರೆದ್ವಿ, ಹೌದಾ? ನಾನು ಒಂದ್ರದ್ದು ನೋಡಿದ್ರೆ ಒಂದು ಯಾವ ಮಗ್ಗೆಯಲ್ಲಿ ಬರುತ್ತೆ? ಯಾವ ಮಗ್ಗೆಯಲ್ಲಿ ಬರುತ್ತೆ ಇದು? ಇದಕ್ಕಿರುವ ಅಪವರ್ತನಗಳೆಷ್ಟು? ಒಂದೇ ಅಪವರ್ತನ. ಭಾಜ್ಯ ಸಂಖ್ಯೆಗಳಾದರೆ ಎಷ್ಟಿರ್ತಾವೆ ಅಪವರ್ತನ? ಎರಡಕ್ಕಿಂತ ಜಾಸ್ತಿ ಇರ್ತಾವೆ. ಯಾವುದಾದ್ರೂ ತಾಳ್ರಿ ಭಾಜ್ಯ ಸಂಖ್ಯೆ 4. ಇದಕ್ಕೆ ಅಪವರ್ತನಗಳು ಎಷ್ಟಿದಾವಪ್ಪ? ಒಂದ್ರ ಮಗ್ಗೆಯಲ್ಲಿ ಬರುತ್ತೆ, ಎರಡರ ಮಗ್ಗೆಯಲ್ಲಿ ಬರುತ್ತೆ, 4ರ ಮಗ್ಗೆಯಲ್ಲಿ ಬರುತ್ತೆ. ಎಷ್ಟು ಅಪವರ್ತನ ಅದಾವೆ? 3 ಅಪವರ್ತನ. 8 ತಾಂತೀರಾ? 8 ತಗೊಳ್ರಿ. ಎಷ್ಟು ಅಪವರ್ತನ ಅದಾವೆ? ಒಂದ್ರ ಮಗ್ಗೆಯಲ್ಲಿ ಬರುತ್ತೆ, ಎರಡರ ಮಗ್ಗೆಯಲ್ಲಿ ಬರುತ್ತೆ, 4ರ ಮಗ್ಗೆಯಲ್ಲಿ ಬರುತ್ತೆ, 8ರ ಮಗ್ಗೆಯಲ್ಲಿ ಬರುತ್ತೆ. ಎಷ್ಟು ಅಪವರ್ತನ ಅದಾವೆ? 4. 6 ತಾಂತೀರಾ? 6ಕ್ಕೆ ಎಷ್ಟು ಅಪವರ್ತನ ನೋಡ್ರಿ? 6ಕ್ಕೆ ಎಷ್ಟು ಅಪವರ್ತನ ಇದಾವೆ? ಒಂದ್ರ ಮಗ್ಗೆಯಲ್ಲಿ ಬರುತ್ತೆ, ಎರಡರ ಮಗ್ಗೆಯಲ್ಲಿ ಬರುತ್ತೆ, 3 ಮಗ್ಗೆಯಲ್ಲಿ ಬರುತ್ತೆ, 6 ಮಗ್ಗೆಯಲ್ಲಿ ಬರುತ್ತೆ.
ಎರಡಕ್ಕಿಂತ ಜಾಸ್ತಿ ಅಪವರ್ತನ ಇದ್ದಾವೆ. ಎರಡಕ್ಕಿಂತ ಜಾಸ್ತಿ ಅಪವರ್ತನ ಇದ್ದರೆ ಅವನೇನಂತ ಕರಿತೀವಿ? ಭಾಜ್ಯ ಸಂಖ್ಯೆಗಳು. ಅಂದರೆ ಎರಡಕ್ಕಿಂತ ಜಾಸ್ತಿ ಮಗ್ಗಿಗಳಲ್ಲಿ ಬಂತಂದರೆ ಅದನ್ನು ನಾವೇನಂತ ಕರಿತೀವಿ? ಭಾಜ್ಯ ಸಂಖ್ಯೆಗಳು. ಬರೀ ಎರಡೆರಡು ಅಪವರ್ತನ ಇದ್ದರೆ ಏನಂತೀವಿ? ಅವಕ್ಕೆ ಅವಿಭಾಜ್ಯ ಸಂಖ್ಯೆಗಳು. ಈ ಒಂದ್ರದ್ದು ಎಂಥ ಸಂದರ್ಭ ಆಗ್ಬಿಟ್ಟಿದೆ ಅಂದರೆ, ಎಂಥ ವಿಶೇಷತೆ ಇದೆ ಅಂದರೆ, ಒಂದಕ್ಕೆ ಅಪವರ್ತನ ಬರೀ ಒಂದೇ, ಎರಡಿದ್ದರೆ ಅವಿಭಾಜ್ಯ ಸಂಖ್ಯೆ, ಎರಡಕ್ಕಿಂತ ಜಾಸ್ತಿ ಇದ್ದರೆ ಭಾಜ್ಯ ಸಂಖ್ಯೆ, ಒಂದು ಮಾತ್ರ ಒಂದೇ ಇದೆ. ಹಾಗಾಗಿ ಅದನ್ನು ನಾವು ಭಾಜ್ಯ ಸಂಖ್ಯೆನೂ ಅಲ್ಲ ಅಂತೀವಿ, ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಅಂತೀವಿ. ಅರ್ಥ ಆಯ್ತಾ? ಭಾಜ್ಯ ಸಂಖ್ಯೆಯೂ ಅಲ್ಲ, ಅವಿಭಾಜ್ಯ ಸಂಖ್ಯೆಯೂ ಅಲ್ಲ. ಒಂದು ಭಾಜ್ಯ ಸಂಖ್ಯೆಯೂ ಅಲ್ಲ, ಅವಿಭಾಜ್ಯ ಸಂಖ್ಯೆಯೂ ಅಲ್ಲ. ಸೊ ಒಂದು ಎಂಥ ಸಂಖ್ಯೆಮ್ಮ? ಎರಡೂ ಅಲ್ಲ. ಇಷ್ಟು ತನಕ ನಾವು ಅದನ್ನೇ ಹೇಳ್ತಿರೋದು. ಒಂದು ಎಂಥ ಸಂಖ್ಯೆಪ್ಪ? ಆಯಿತಾ? ಎರಡೂ ಅಲ್ಲ, ಅದು ಯಾವುದಕ್ಕೂ ಸೇರೋದಿಲ್ಲ. ಅರ್ಥ ಆಯ್ತಾ? ಹಾಂ, ರೈಟ್. ಸೊ ಇಲ್ಲಿ ನಾವು ಗಮನಿಸ್ತಿದ್ವಿ, ಒಂದು ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ? ಅಪರಿಮಿತ. ಇಲ್ಲಿ ಕೊಟ್ಟಿರೋದ್ರಲ್ಲಿ 199. ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು? ನೀವು ಕಲ್ತಿರೋದು 199 ತನಕ ಅಂತೇಳಿ 199 ಅಂತಿದ್ದೀರಾ? ನಿಜ ಹೇಳ್ಬೇಕಂದ್ರೆ ಎಷ್ಟಿದಾವೆ ಅವಿಭಾಜ್ಯ ಸಂಖ್ಯೆಗಳು? ಹಾಗಾದರೆ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು? ಗೊತ್ತಿಲ್ಲ. ಅಪರಿಮಿತ ಬರುತ್ತದು, ಹೌದಿಲ್ಲ? ಕ್ರೋರ್ ಮುಂದೆನೂ ಇದ್ದಾವೆ, 1000 crore ಮುಂದೆನೂ ಇದ್ದಾವೆ, ಕ್ರೋರ್ ಮುಂದೆನೂ ಇದ್ದಾವೆ. ಕಲ್ತು ಏನು ಮಾಡ್ತೀರ್ರಿ? ಉಪಯೋಗ ಇದೆ ಅಂದರೆ ಕಲೀರಿ, ಯಾರು ಪಡಂತಾರೆ. ಏನಾರು ಪ್ರಯೋಜನ ಇದೆ, ಉಪಯೋಗ ಇದೆ, ಮಾನವ ಕುಲಕ್ಕೆ ಭಾಳ ಒಳ್ಳೇದು ಮಾಡುತ್ತೆ ಅನ್ನೋದಾದರೆ ಕಲೀರಿ, ಖಂಡಿತ. ಆಯಿತಾ? ಇಲ್ಲಿ ಯಾರಿಗೊತ್ತು, ನಾಳೆ ನೀವು ಗಣಿತಜ್ಞರಾದ್ರೆ ಅಂದರೆ ಇವಾಗೆಲ್ಲ ಸೂಪರ್ ಕಂಪ್ಯೂಟರ್ಸ್ ಇದ್ದಾವೆ, ದೊಡ್ಡ ಕಂಪ್ಯೂಟರ್ಸ್ ಇದ್ದಾವೆ. ಅದೆಲ್ಲ ಕಂಪ್ಯೂಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕೋಟಿ ನಂಬರ್ಗಳ ಜೊತೆ ನೀವು ಆಟಾಡ್ಬೋದು ನಾಳೆ. ಇವತ್ತು ದೊಡ್ಡ ಕಂಪ್ಯೂಟರ್ ಇದ್ದಾವಪ್ಪ, ಭಾಳ ಚೆನ್ನಾಗಿದೆ ಕಾಲ. ನೀವು ಸೈಂಟಿಸ್ಟ್ ಆದರೆ ಮಾಡ್ತೀರ ಅವನ್ನೆಲ್ಲ. ಇಲ್ಲಿ ಗಮನಿಸೋಣ, ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಗಮನಿಸೋಣ. 2 ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಆಯಿತಾ? ಒಂದು ಭಾಜ್ಯ ಸಂಖ್ಯೆಯೂ ಅಲ್ಲ, ಅವಿಭಾಜ್ಯ ಸಂಖ್ಯೆನೂ ಅಲ್ಲ. 2ಕ್ಕೆ ಇನ್ನೊಂದು ವಿಶೇಷತೆ ಇದೆ. ಈ ಎಲ್ಲ ಅವಿಭಾಜ್ಯ ಸಂಖ್ಯೆಗಳಲ್ಲಿರುವ ಒಂದೇ ಒಂದು ಸರಿ ಸಂಖ್ಯೆ ಅಂದರೆ 2 ಮಾತ್ರ. ಬೇರೆ ಎಲ್ಲಾದರೂ ಸರಿ ಸಂಖ್ಯೆ ಬರ್ತಾವ ನೋಡ್ರಿ. ಸರಿ ಸಂಖ್ಯೆಗಳೆಲ್ಲ ಮಾಯಾ. ಎಸ್ ಆರ್ ನೋ? ಯಾವುದಾದ್ರೂ ಒಂದು ಸರಿ ಸಂಖ್ಯೆ ಬಂದಿದೆಯಲ್ಲಪ್ಪ ಇಲ್ಲಿ? ಎರಡನ್ನು ಬಿಟ್ಟು ಯಾವುದಾದ್ರೂ ಬೇರೆ ಸರಿ ಸಂಖ್ಯೆ ಇದ್ರೆ ತೋರಿಸ್ಬಿಡ್ರಿ, ನಾನು ಪಾಠ ಮಾಡೋದೇ ಬಿಟ್ಬಿಡ್ತೀನಿ. ಖುಷಿ ಆದ್ರೆ? 2 ಬಿಟ್ಟು ಎಲ್ಲೂ ಸರಿ ಸಂಖ್ಯೆ ಇಲ್ಲ ಮಕ್ಕಳು, ಇಲ್ಲಿ ಎಲ್ಲೂ ಇಲ್ಲ, ಒಂದು ಸರಿ ಸಂಖ್ಯೆ ಇಲ್ಲ. 2ಕ್ಕಿರೋ ವಿಶೇಷತೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ, ಒಂದೇ ಒಂದು ಸರಿ ಸಂಖ್ಯೆ ಆಗಿರುವ ಅವಿಭಾಜ್ಯ ಸಂಖ್ಯೆ 2. ಅದು ಸರಿ ಸಂಖ್ಯೆ ಆಗಿರುವ ಅವಿಭಾಜ್ಯ ಸಂಖ್ಯೆನೂ ಹೌದು, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆನೂ ಹೌದು. ಪ್ರಶ್ನೆ ಬರುತ್ತೆ ನವೋದಯದಲ್ಲಿ ಪ್ರಶ್ನೆ ಬರುತ್ತೆ. ಇದು ಕಿರು ಪರೀಕ್ಷೆಗಳು ಕಾಯ್ತಾ ಇದ್ದಾವೆ, ಅದರಲ್ಲಿ ಬರುತ್ತಿದ್ದು. ಹಾಗಾಗಿ ಗಮನದಲ್ಲಿರಬೇಕು ಅದು. ಆಯಿತಾ? 2. ಇದನ್ನು ಹೇಗೆ ನೆನ್ಪಿಟ್ಕೊಬೋದು ಸರ್ ನಾವು? ಇದನ್ನು ಹೇಗೆ ನೆನ್ಪಿಟ್ಕೊಬೋದು? ಫಸ್ಟ್ ಆಫ್ ಆಲ್ 2 ಬಿಟ್ಟು ಮಿಕ್ಕಿದ್ದೆಲ್ಲ ಬೆಸ ಸಂಖ್ಯೆ. ಮಗ್ಗಿಗಳು ಚೆನ್ನಾಗಿ ಬರ್ತಾವಂದರೆ ಮಗ್ಗಿಯಲ್ಲಿ ಬರೋ ಸಂಖ್ಯೆ ಅವು ಬರಲ್ಲ ಇದ್ರಾಗ. ನೋಡಿರಿ, ಯಾವುದಾದ್ರೂ ಮಗ್ಗಿಯಲ್ಲಿ ಬರೋ ಸಂಖ್ಯೆ ಇದ್ರಲ್ಲಿ ಬರ್ತಂತ ಹೇಳ್ರಿ ನೋಡೋಣ. ಯಾವುದಾದ್ರೂ ಮಗ್ಗಿಯಲ್ಲಿರೋ ನಂಬರ್ ಇದೆಯಾ ಹೇಳಪ್ಪ ನೀನು? ಯಾವುದಾದ್ರೂ ಬಾಧ್ಯತೆ ನಿಮ್ಮಲ್ಲಿ ಬರೋ ನಂಬರ್ ಇದೆಯಾ ಹೇಳ್ರಿ? ನಿಮಗೆ ಮಗ್ಗಿ ಚೆನ್ನಾಗಿ ಬಂತು ಅಂದರೆ ಇವೆಲ್ಲ ಬಂದಂಗೆ. ಒಂದ್ರ ಮಗ್ಗಿ ಬಿಟ್ಟು ಅದೇ ನಂಬರ್ ಬಿಟ್ಟು ಬೇರೆ ಮಗ್ಗಿಯಲ್ಲಿ ಬರುತ್ತಾ? ಒಂದ್ರ ಮಗ್ಗಿನ ಬಿಟ್ಟು ಅದೇ ಮಗ್ಗಿನ ಬಿಟ್ಟು ಬೇರೆ ನಂಬರ್ ಬರುತ್ತಾ? ಬೇರೆ ಮಗ್ಗಿಯಲ್ಲಿ ಬರುತ್ತಾ? ಒಂದಲೇ ಬಿಟ್ರಿ, ಒಂದಲೇ ಎಲ್ಲ ಬಿಟ್ಬಿಡ್ರಿ, ಬರುತ್ತಾ ಬೇರೆದರಲ್ಲಿ? ಬರುತ್ತಾ? ಅಷ್ಟೇ. ಮಗ್ಗಿ ನಿಮಗೆ ಸುಮಾರು 400 ತನಕ ಬರ್ತದಾ? ಕನಿಷ್ಠ 300. 30 300 ತನಕ ನಂಬರ್ಗಳು ಬರ್ತಾವಲ್ವಾ ಮಗ್ಗಿ ಸಂಖ್ಯೆಗಳು? ಒಂದಲೆಯಿಂದ 300 ತನಕ ನಂಬರ್ಗಳು ಬರ್ತವೆ. ಮತ್ತು ಅದ್ರ ಮಧ್ಯೆ ಇರೋ ನಂಬರ್ಗಳೆಲ್ಲ ಇವೆ. ಸರಿ ಸಂಖ್ಯೆಗಳನ್ನ ತೆಗಿರಿ, 2 ಬಿಟ್ಟು ಮಗ್ಗಿ ಸಂಖ್ಯೆಗಳನ್ನೆಲ್ಲ ತೆಗಿರಿ. ಇದೇ ಸಿಗೋದು ನಿಮಗೆ ಅವಿಭಾಜ್ಯ ಸಂಖ್ಯೆಗಳೇ ಸಿಗೋದು. ಅದಕ್ಕೆ ಮಕ್ಕಳೇ,
ಯಾವುದಾದ್ರೂ ಒಂದು ಸಂಖ್ಯೆ ಅದು ಭಾಜ್ಯ ಸಂಖ್ಯೆಯೇ ಅದು ಅವಿಭಾಜ್ಯ ಸಂಖ್ಯೆಯೇ ಅಂತ ಹೇಳಬೇಕು ಅಂದರೆ ಪಟ್ ಅಂತ ಹೇಳಬೇಕು ಅಂದರೆ ಮಗ್ಗಿಗಳು ಭಾಳ ಚೆನ್ನಾಗಿ ಬರಬೇಕು, ಬಾಧ್ಯತೆ ನಿಯಮಗಳು ಭಾಳ ಚೆನ್ನಾಗಿ ಬರಬೇಕು. ಬರುತ್ತಾ? ಬರಲ್ಲ ಅಂದರೆ ಕಲಿತೀರಾ? ಆನ್ಲೈನಲ್ಲಿ ನೋಡ್ತಿರೋರು ನೀವು ಸಹ ಕಲಿತೀರಾ? ಓಹ್, ನೀವೇ ಎಸ್ ಅಂದ್ಬಿಟ್ರೆ ಅವ್ರ ಪರವಾಗಿ ಥ್ಯಾಂಕ್ ಯು. ಎಸ್, ನಿಮ್ಮ ಪರವಾಗಿ ಇವರು ಎಸ್ ಅಂತದಾರೆ, ನೀವು ಕಲೀರಿ. ಎನಿವೇಸ್, ಸೊ ಇಷ್ಟು ವಿಷಯ ನಿಮಗೆ ಗೊತ್ತಿರುತ್ತಪ್ಪ ಎಲ್ಲರಿಗೂ? ಗ್ರೇಟ್. ಹಾಂ, ಒಂದೊಂದು ಸರಿ ಈ ಥರ ಕೇಳ್ತಾರೆ ಕ್ವಶನ್ನ. 1ರಿಂದ 100ರ ಒಳಗಿರುವ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟು? ಎಷ್ಟಿದ್ದಾವೆ? 47ರಾ? 1 2 3 4 5 6 7 8 3 ಅದಾವೆ ಸಾಲು. 8 3 24, 25 ಇದಾವ್ರಿ. 1ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಇದಾವೆ? 25 ಇದಾವೆ. ಮತ್ತಿದು 1 - 100 ಅಲ್ಲ ಸರ್, -99 ಬರ್ಬೇಕನ್ಬೇಡ್ರಿ. 1ರಿಂದ 100ರವರೆಗಿರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದ್ದಾವೆ? 25. 101ರಿಂದ 500ರವರೆಗೆ ಎಷ್ಟಿದ್ದಾವೆ? 21 ಇದ್ದಾವೆ. ಚೆಕ್ ಮಾಡ್ತೀರಾ? ನೋಡ್ರಿ ಎಲ್ಲಿಪ್ಪ? ಇಲ್ಲಿಂದಲ್ವಾ? ಇವೆಷ್ಟಿದ್ದಾವೆ? ಇವು 7 ಇದಾವ. 7 + 8 15. 15 + 1 2 3 4 5 6 15 + 6 21. ಅರ್ಥ ಆಯ್ತಾ? ಒಟ್ಟು ಏನಾಗುತ್ತೆ? 46 ಅದಾವ್ರಿ ಒಟ್ಟು. ನೋಡ್ರಿ, 1ರಿಂದ 200ರವರೆಗೆ ನಾನು ಬರ್ಸಿದ್ದೀನಿ. ಅವೆಷ್ಟಿದ್ದಾವೆ? 46 ಇದ್ದಾವೆ, ಒಪ್ತೀನಿ. 1ರಿಂದ 100ರವರೆಗೆ ಎಷ್ಟಿದ್ದಾವೆ? 101ರಿಂದ 200ರವರೆಗೆ ಎಷ್ಟಿದ್ದಾವೆ? 21. ಇದು ಸಹ ನಿಮಗೆ ನೆನಪಿರ್ಬೇಕು ಮಕ್ಕಳೇ. ನೆನಪಿರುತ್ತಾ? 100 ತನಕ 25, 200 ತನಕ 101ರಿಂದ 200 ತನಕ 21, 1ರಿಂದ 200 ತನಕ 46. ನಾನೊಂದು ಪ್ರಶ್ನೆ ಕೇಳ್ತೀನಿ. ಅತ್ಯಂತ ದೊಡ್ಡ 2 ಅಂಕಿಯ ಅವಿಭಾಜ್ಯ ಸಂಖ್ಯೆ ಯಾವುದು? ಅತ್ಯಂತ ದೊಡ್ಡ 2 ಅಂಕಿಯ ಅವಿಭಾಜ್ಯ ಸಂಖ್ಯೆ ಯಾವುದು? ಹೌದಾ? ಅತ್ಯಂತ ಚಿಕ್ಕ 2 ಅಂಕಿಯ ಅವಿಭಾಜ್ಯ ಸಂಖ್ಯೆ? ಅತ್ಯಂತ ಚಿಕ್ಕ 2 ಅಂಕಿಯ ಅವಿಭಾಜ್ಯ ಸಂಖ್ಯೆ ನೋಡ್ತಿದ್ದೀರಾ? 2 ಅಂಕಿಯ ಅವಿಭಾಜ್ಯ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ 2 ಅಂಕಿಯ ಅವಿಭಾಜ್ಯ ಸಂಖ್ಯೆ ಅಂದರೆ 11 ಆಗುತ್ತೆ. ಅತ್ಯಂತ ದೊಡ್ಡ 1 ಅಂಕಿಯ ಅವಿಭಾಜ್ಯ ಸಂಖ್ಯೆ? ಅತ್ಯಂತ ದೊಡ್ಡ 1 ಅಂಕಿಯ ಅವಿಭಾಜ್ಯ ಸಂಖ್ಯೆ 7. ಅದಕ್ಕಿಂತ ದೊಡ್ಡದಿದೆಯಾ 1 ಅಂಕಿಯ ಅವಿಭಾಜ್ಯ ಸಂಖ್ಯೆ? ಇಲ್ಲ, ಒಂದೇ ಇರೋದು. ಅದೊಂದು 7 ಒಂದೇ ಇರೋದು. ಅದರಿಂದ ಮುಂದೆ 2 ಅಂಕಿ ಬಂದ್ಬಿಡ್ತಾವೆ. ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ? ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ? ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ? ವೆರಿ ಗುಡ್ ಚಂದನ್. ನಾನೇನು ಕೇಳಿದೆ? ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ. ಇವೆಲ್ಲ ಏನಿವು? ಹಾಂ, 1 ಅಂತೂ ಏನೂ ಅಲ್ಲ, 2 ಅಂತೂ ಅವಿಭಾಜ್ಯ ಸಂಖ್ಯೆ, 3 ಅವಿಭಾಜ್ಯ ಸಂಖ್ಯೆ. ಸಿಗುವ ಭಾಜ್ಯ ಸಂಖ್ಯೆ ಯಾವುದು? ಇದೇ ತಾನೇ ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ, ಹೌದಲ್ವಾ? ಎಸ್ ಆರ್ ನೋ? ನಾನು ಕೇಳೋದನ್ನೆಲ್ಲ ಅವಿಭಾಜ್ಯ ಅನ್ಕೊಂಡು ನೀವು ಇದಕ್ಕೆ ಹೇಳ್ಬಿಟ್ರ ಉತ್ತರನ? ಹಾಂ, ರೈಟ್. ಸೊ ಈ ರೀತಿ ಪ್ರಶ್ನೆಗಳನ್ನು ತಿರುಚಿ ಮುರುಚಿ ಕೇಳ್ಬೋದು ಮಕ್ಕಳೇ, ಆಯಿತಾ? ಈ ಥರನೂ ಕೇಳ್ಬೋದು. 41ರಿಂದ 50ರವರೆಗಿರುವ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು? 41ರಿಂದ 50ರ ಒಳಗಿರುವ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು? 47. ಈ ರೀತಿಯೂ ಕೇಳ್ಬೋದು. 41ರಿಂದ 50ರವರೆಗಿನ ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವೆಷ್ಟು? 41, 43, 47 ಇವು 3 ಕೂಡಿಸಿ ಹೇಳ್ಬೇಕಾಗತ್ತೆ ಅವಾಗ ಉತ್ತರ. 50 ಎಲ್ಲಿದೆ? ಅದರೊಳಗಿರುವ ಅವಿಭಾಜ್ಯ ಸಂಖ್ಯೆಗಳಿವೆ ತಾನೇ, ಹೌದಲ್ವಾ? ಈ ರೀತಿಯೂ ಪ್ರಶ್ನೆಗಳು ಬರ್ಬೋದು ಮಕ್ಕಳೇ. ಅರ್ಥ ಆಯ್ತಾ? ಸೊ 1ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಇದ್ದಾವೆ? 25. 101ರಿಂದ 200ರವರೆಗೆ ಭಾಜ್ಯ ಸಂಖ್ಯೆಗಳು ಎಷ್ಟಿದಾವೆ ಹಾಗಾದರೆ 1ರಿಂದ 100ರವರೆಗೆ?
ಹಾಂ, ಈಗ 1ರಿಂದ 100 ತನಕ 100 ಅಂಕಿ ಅದಾವೆ, 100 ಸಂಖ್ಯೆ ಅದಾವೆ. 25 ಅವಿಭಾಜ್ಯ ಸಂಖ್ಯೆಗಳು. ಮೈನಸ್ ಮಾಡಿದ್ರೆ 75 ಬಂತು. ಇದಕ್ಕೆ 75 ಅಂತ ಹೇಳ್ಬೋದಾ ನಾವು? ತಪ್ಪು. ಅದರಲ್ಲಿ ಇನ್ನೂ ಒಂದಿದೆ, ನಂಬರ್ ಒಂದು ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಅಲ್ಲ. ಸೊ ಏನಾಗತ್ತದು? ಇದರಲ್ಲಿ ಇನ್ನೂ ಒಂದು ತೆಗೆದು ಬಿಡ್ಬೇಕು ನಾವು. ಅವಾಗ ಏನಾಗುತ್ತದು? 74 ಇದಾವೆ ಮಕ್ಕಳೇ, 75 ಅಲ್ಲ. ಭಾಳ ಜನ ತಪ್ಪು ಮಾಡ್ತೀರಿ, ಅರ್ಥ ಆಯ್ತಾ? 74 ಇದ್ದಾವೆ. 101ರಿಂದ 200ವರೆಗೂ ಎಷ್ಟಿದ್ದಾವೆ? ಅವು 100 ಇದ್ದಾವೆ. 100, ಅದರಲ್ಲಿ 21 ಅವಿಭಾಜ್ಯ ಸಂಖ್ಯೆಗಳು. ಅದನ್ನು ತೆಗೆದ್ರೆ ನಮಗೆ ಉಳಿಯೋದು 79. ಸೊ 79 ಭಾಜ್ಯ ಸಂಖ್ಯೆಗಳು ಇದ್ದಾವೆ. ಇದರಲ್ಲಿ ಒಂದು ಯಾಕೆ ಕಳಿತೀರಿ? ಒಂದು ಬರ್ತತೇನ್ರಿ? 101ರಿಂದ 200 ನಡುವೆ ಒಂದು ಬರ್ತತೇನ್ರಿ? ನಂಬರ್ 1 101 ನೆಕ್ಸ್ಟ್ 1 ಬರ್ತತ್ರಿ, 102 ನೆಕ್ಸ್ಟ್ 1 ಬರ್ತತ್ರಿ. ಎಲ್ಲಿ ಬರ್ತತ್? ಒಂದು ಇಲ್ಲಿ 1ರಿಂದ 100 ಒಳಗೆ ಬರ್ತತ್ತಲ್ಲೇನ್ರಿ? ಏನ್ರಿ ನೀವು? ಅದರಲ್ಲಿ ಒಂದು ಯಾಕೆ ಕಳಿಬೇಕ್ರಿ? ಇಲ್ಲಿ ಕಳಿಬೇಕ್ರಿ. ಒಂದಲ್ಲಿ ಬರಲ್ಲಲ್ಲ, ಅದಕ್ಕೆ ಒಂದು ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಅಲ್ಲ. ಅರ್ಥಾತ್ರಿ? ಇದನ್ನು ತಿಳಿದ ನಂತರ ನಾವು ಹೋಗ್ಬೋದು ಅವಿಭಾಜ್ಯ ಅಪವರ್ತನೀಕರಣಗಳಿಗೆ. ಏನು ಅವಿಭಾಜ್ಯ ಅಪವರ್ತನೀಕರಣ ಅಂದರೆ? ನಾವು ಮಕ್ಕಳೇ, ಹಲೋ ಇದನ್ನು ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕು ಅಂತ ಹೇಳ್ತಿದ್ದೀವಿ. ಇದಕ್ಕೆ 2 ಮೆಥಡ್ ಇದ್ದಾವೆ. ಒಂದು ಅಪವರ್ತನ ವೃಕ್ಷ ಬರಿಬೋದು. ಅಪವರ್ತನ ವೃಕ್ಷ ಗೊತ್ತಲ್ವಾ? ಅಪವರ್ತನ ವೃಕ್ಷ ಹಳೆ ಕ್ಲಾಸಲ್ಲಿ ನೋಡಿದ್ವಿ. ಇದನ್ನು ಯಾವ ಮಗ್ಗಲ್ಲಿ 2 ಮಾಡ್ಬೋದಪ್ಪ? 4 2 ಅವಿಭಾಜ್ಯ ಸಂಖ್ಯೆ ಬಂತ ಮುಗೀತಲ್ಲಿಗೆ. 4 ಏನು ಮಾಡ್ಬೋದು ನಾನು? 2 2 ಅಂತ ಬರಿಬೋದು. ಅವಿಭಾಜ್ಯ ಸಂಖ್ಯೆ ಬಂತ ಕೊನೆಯಲ್ಲಿ? ಅವಿಭಾಜ್ಯ ಸಂಖ್ಯೆ ಬಂತಂದ್ರೆ ಅಲ್ಲಿ ಮುಗೀತು. ನಾನು ಅಲ್ಲಿಗೆ 8 ಏನಂತ ಹೇಳ್ಬೋದು ಗೊತ್ತಾ? 2 × 2 × 2. ಇದು 8ರ ಅವಿಭಾಜ್ಯ ಅಪವರ್ತನಗಳು. ಇದು 8ರ ಅವಿಭಾಜ್ಯ ಅಪವರ್ತನಗಳು. ಈ ರೀತಿ ಅವಿಭಾಜ್ಯ ಅಪವರ್ತನೀಕರಣ ಅಪವರ್ತನ ವೃಕ್ಷವನ್ನು ಸಹ ಬಳಸಿ ನಾವು ಮಾಡ್ಬೋದು. 4ರ ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ. ಅಪವರ್ತನ ವೃಕ್ಷ ಬಳಸಿ 2 2 ಅವಿಭಾಜ್ಯ ಸಂಖ್ಯೆಗಳು ಅಲ್ಲಿಗೆ 4 ಹೇಳ್ಬೋದಲ್ವ? 2 2 ಅಂತ ನಾನು 2 2 ಸರ್ 4ನ್ನ 1 4 ಅಂತಲೂ ಕರಿಬೋದು ಸರ್. ಅಲ್ಲಪ್ಪ, ಫಸ್ಟ್ ಆಫ್ ಆಲ್ 1 ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಅಲ್ಲ. 2ನೇದು 4 ಭಾಜ್ಯ ಸಂಖ್ಯೆ. ನಾವೇನು ಮಾಡಬೇಕು? ಬರೀ ಅವಿಭಾಜ್ಯ ಸಂಖ್ಯೆಗಳನ್ನೇ ಬಳಸಿ ಅದನ್ನು ಬರಿಬೇಕು. ಬರೀ ಅವಿಭಾಜ್ಯ ಸಂಖ್ಯೆಗಳನ್ನಷ್ಟೇ ಬಳಸಿ ಬರಿಬೇಕು. ಇಲ್ಲಿರುವ ಅವಿಭಾಜ್ಯ ಸಂಖ್ಯೆಗಳಿವೆ ತಾನೆ. ಹಾಗಾಗಿ 1ನ್ನು ನಾವಿಲ್ಲಿ ಬಳಸಲ್ಲ ಮಕ್ಕಳೇ. ಅರ್ಥ ಆಯ್ತಾ? 12 ಏನಂತ ಬರಿಬೋದು ಮಕ್ಕಳೇ? ವೆರಿ ಗುಡ್. 6 2 12. ಮತ್ತು 6 ಏನಂತ ಬರಿಬೋದು? 2 3 ಸರಿ, 2 3 ಅವಿಭಾಜ್ಯ ಸಂಖ್ಯೆಗಳು ಬಂದವು. ಅಲ್ಲಿಗೆ 12 ನಾವೇನಂತ ಅನ್ಬೋದು? 2 × 3 × 2. ರೈಟ್. ಇದನ್ನು ಗುಣಿಸ್ ನೋಡ್ರಿ, ಅದೇ ಬರುತ್ತೆ, 12 ಬರುತ್ತೆ. 3 2 ಸಾರಿ 2 3 6 × 2 6 2 12. ಇದು ಎಷ್ಟು ಬರುತ್ತೆ? 2 2 4 2 2 4 × 2 4 2 ಅದೇ ಬರುತ್ತೆ ಅಲ್ವ ನಂಬರು? ಅದೇ ನಂಬರ್ ಬರುತ್ತಿಲ್ಲಪ್ಪ. ಟ್ಯಾಲಿ ಮಾಡಿ ನೋಡ್ಬೋದು ನೀವು. ಟ್ಯಾಲಿ ಮಾಡಿಯೂ ನೋಡ್ಬೋದು. ಅದೇ ನಂಬರ್ ಬರುತ್ತೆ. ಓಕೆ, ನಾನು ಹೇಳ್ದಾಗೆ ಅಪವರ್ತನ ವೃಕ್ಷ ಮತ್ತು ಅವಿಭಾಜ್ಯ ಅಪವರ್ತನೀಕರಣ ಇವೆರಡು ಮೆಥಡ್ ಇದ್ದಾವೆ. ಆಯಿತಾ? ಎರಡನ್ನೂ ನೋಡೋಣ. ಅಪವರ್ತನ ವೃಕ್ಷ ಈಗ ತಾನೇ ನೋಡಿದ್ವಿ, ಒಂಥರ ಮರನ ಉಲ್ಟಾ ಮಾಡ್ದಂಗೆ. ಆವಾಗಲೇ ನಂಬರ್ ಯಾವುದಿತ್ತಪ್ಪ ನಮಗೊಂದು? 12 ಅಂತ ಇತ್ತಲ್ವಾ? 12 ಅಂತ ಇತ್ತಲ್ವ ಒಂದು? 12 ಏನಂತ ಮಾಡಿದ್ವಿ? 6 2 ಅಂತ ಮಾಡಿದ್ವಿ. 6 ಏನಂತ ಮಾಡಿದ್ವಿ? 2 3 ಅಂತ ಮಾಡಿದ್ವಿ. ವೃಕ್ಷ ಥರ ಹೋಗ್ತಾ ಇದೆಯಲ್ವ ಹಿಂಗೆ? ಸೊ ಅದಕ್ಕೆ ನಾವು ಏನಂತೀವಿ? ಇದನ್ನು ಅಪವರ್ತನ ವೃಕ್ಷ ಅಂತ ಕರಿತೀವಿ. ಆಯಿತಾ? ಫಾರ್ ಎಕ್ಸಾಂಪಲ್ ಇನ್ನೊಂದು ತಾಂತೀರ 48 ತಗೊಳ್ರಿ. 48 ಮಾಡೋಣ. ಏನಾಗುತ್ತೆ? ಏನಂತ ಯಾವ್ದಾರ 2 ಬಗ್ಗೆ ತಗೊಳ್ರಿ. 16 3 ಕರೆಕ್ಟಾ? 16 ಏನಂತ ಅನ್ಬೋದು ನಾವು? 4 4 ಕರೆಕ್ಟಾ? 4 ಏನಂತ ಹೇಳ್ಬೋದು? 2 2 ಇದು 4ನೇ 2 2 2 ಕರೆಕ್ಟಾ? ವೃಕ್ಷದ ಥರ ಹೋಗುತ್ತಾ ಈಗ? ಎಸ್ ಆರ್ ನೋ? ಅಷ್ಟೇ. ಆ ಗಿಡನ ಉಲ್ಟಾ ಮಾಡಿಬಿಟ್ಟಿವಿ ಅಷ್ಟೇ ನಾವು. ಒಂದು ವೃಕ್ಷದ ಥರ ಹೋಗುತ್ತೆ ಅದಕ್ಕೆ. 120 ಮಾಡಿದ್ದೀವಿ ನಾವು. 12 10 120. 12 ಏನ್ಬೋದು? 4 3 ಹೌದಾ? 4ನ್ನ 2 2 ಕೊನೆಗೇನು ಬರ್ತಾವೆ? ಎಲ್ಲ ಅವಿಭಾಜ್ಯ ಸಂಖ್ಯೆಗಳೇ ಬರ್ತಾವೆ ನೋಡ್ರಿ.
ಕೊನೆಗೆ 10 ಏನ್ಬೋದು 5 ಎರಡಲೆ ಅವಿಭಾಜ್ಯ ಸಂಖ್ಯೆಗಳೇ ಬರ್ತಾವೆ ನೋಡ್ರಿ. ಹೌದಾ? ಅವನ್ನೆಲ್ಲವನ್ನು ಗುಣಿಸಿದ್ರು ಸಹ ನಿಮಗೆ ಅದೇ ಬರುತ್ತೆ. ಅಲ್ಲಿಗೆ ನಾನು 120 ಏನಂತ ಬರಿಬೋದು? 120ನ 2 ಇಂಟು 2 ಇಂಟು 3 ಇಂಟು 5 ಇಂಟು 2 ಅಂತಲೂ ಬರಿಬೋದು. ನೋಡ್ತಿದ್ದೀರಲ್ವಾ? ಬೆಸ್ಟು. ಇದು ಸ್ವಲ್ಪ ದೊಡ್ಡದಾಗುತ್ತೆ. ಮಾಡೋಣ, ಎಲ್ಲದನ್ನೂ ಮಾಡೋಣ. ಅವಿಭಾಜ್ಯ ಅಪವರ್ತನೀಕರಣ, ಅಪವರ್ತನ ವೃಕ್ಷ ಮಾಡೋದ್ರ ಮೂಲಕ ಮಾಡೋಣ. ಒಂದು ಸರಿ 8 4 12 ಮಾಡಿದ್ವಾ? ಈಗ ತಾನೇ ಮಾಡಿದ್ವಲ್ವಾ? ರಿಪೀಟ್ ಮಾಡೋದು ಬೇಡ. ಇದನ್ನು ಮಾಡೋಣ ಬನ್ನಿ. 16 ಏನಂತ ಬರಿಬೋದು? 8 ಎರಡಲೆ. ಓಕೆ, 8 ಎರಡಲೆ 16. 8 ಏನಂತ ಬರಿಬೋದು? 4 ಎರಡಲೆ ಅಥವಾ 2 4ಲೆ, 4 ಎರಡಲೆ ಅಥವಾ 2 4ಲೆ. 4 ಏನಂತ ಬರಿಬೋದು ಮಕ್ಕಳೇ? 2 ಎರಡಲೆ. ನೀವು ಅದಕ್ಕೆ ಮಾಡ್ತೀರಾ? 15ಕ್ಕೆ ಮಾಡಿ ನೀವು ನೋಡೋಣ ಏನು ಬರುತ್ತೆ. ಅಷ್ಟೇ ಬರುತ್ತೆ, ಏನು ಬರಲ್ಲ. 3 5ಲೆ ಅಲ್ಲಿಗೆ ನಿಂತೋಗುತ್ತೆ. ನೋಡಿ, ನಮಗೆ ಯಾವಾಗ ಅವಿಭಾಜ್ಯ ಸಂಖ್ಯೆಗಳು ಬರ್ತಾವೆ ಮಕ್ಕಳೇ, ಅಲ್ಲಿಗೆ ಅದು ನಿಂತೋಗ್ಬಿಡುತ್ತೆ. ಅವಿಭಾಜ್ಯ ಸಂಖ್ಯೆಗಳು ಬಂದ ತಕ್ಷಣ ಅಲ್ಲಿಗೆ ನಿಂತೋಗುತ್ತೆ, ಮುಂದೆ ಹೋಗಲ್ಲ. ಯಾಕೆ? ಅವಿಭಾಜ್ಯ ಸಂಖ್ಯೆಗಳಿಗೆ ಯಾವುದಾದ್ರೂ ಬೇರೆ ಅಪವರ್ತನ ಇದೆಯೇ? 1 ಮತ್ತು ಅದೇ ಸಂಖ್ಯೆ ಇದೆ, ಬೇರೆ ಯಾವ ಅಪವರ್ತನ ಇಲ್ಲ. ಅವಿಭಾಜ್ಯ ಸಂಖ್ಯೆಗಳಿಗೆ ಎಷ್ಟು ಅಪವರ್ತನ ಇದಾವೆ? 2 ಅಪವರ್ತನಗಳು. ಹಾಗಾಗಿ ಅದು ಮುಂದೆ ಹೋಗೋದಿಲ್ಲ. 3 7 21 ಮುಂದೆ ಯಾಕೆ? ಅವಿಭಾಜ್ಯ ಸಂಖ್ಯೆಗಳು ಬಂದವು, ಅಲ್ಲಿಗೆ ಅದು ಮುಕ್ತಾಯವಾಗ್ತದೆ. ಆಯಿತಾ? 108 ಮಾಡ್ತೀರಾ? ಮಾಡೋಣ. 108 ರಿಪೀಟ್ ಆಗುತ್ತೆ. ವೆರಿ ಗುಡ್. 12 9ಲೆ. ಓಕೆ, 12 ಏನಂತ ಅನ್ಬೋದು? 3 4ಲೆ. 3 4ಲೆ. 4 ಏನ್ಬೋದು? 2 2ಲೆ. 9 ಏನು ಅನ್ಬೋದು? 3 3ಲೆ. ಮುಗಿತಾ? ಅವಿಭಾಜ್ಯ ಸಂಖ್ಯೆಗಳು ಬಂದ ತಕ್ಷಣ ಅಲ್ಲಿಗೆ ಅದು ಮುಕ್ತಾಯ ಆಗ್ತದೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ನಾನು ಒಟ್ಟಾರೆ 108 ಏನಂತ ಬರಿಬೋದು ಅವಿಭಾಜ್ಯ ಸಂಖ್ಯೆಗಳ ಮೂಲಕ? 3 ಇಂಟು 2 ಇಂಟು 2 ಇಂಟು 3 ಇಂಟು 3. ಮಕ್ಕಳೇ, ಒಂದು ಒಳ್ಳೆ ಅಭ್ಯಾಸ ಹೇಳ್ಕೊಡ್ಲ ನಿಮಗೆ. ಒಂದು ಒಳ್ಳೆ ಅಭ್ಯಾಸ ಏನಪ್ಪ ಅಂದರೆ, ಈ ಅವಿಭಾಜ್ಯ ಸಂಖ್ಯೆಗಳನ್ನು ಈ ಥರ ಬರಿತೀರಲ್ಲ, ಅವಿಭಾಜ್ಯ ಅಪವರ್ತನಗಳನ್ನು ಬರಿತೀರಲ್ಲ, ಯಾವಾಗಲೂ ಈ ಒಳ್ಳೆ ಅಭ್ಯಾಸನ ಫಾಲೋ ಮಾಡಿರಿ. ಏನಪ್ಪ ಅಂತಿರೋದು, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬರೀರಿ. 2 ಸರಿ ಇದ್ದಾವೆ. 2 ಇಂಟು 2 ಚಿಕ್ಕ ಸಂಖ್ಯೆ. ಅದಾದ್ಮೇಲೆ ಏನಿದೆ? 3 3 3 3 ಸರಿ ಇದೆ. 3 ಇಂಟು 3 ಇಂಟು 3 ಚಂದ ಕಾಣ್ತದೆ ನೋಡೋಕ್ಕದು. ಅರ್ಥ ಆಯ್ತಾ? ನೋಡೋಕೆ ಭಾಳ ಚೆನ್ನಾಗಿ ಕಾಣ್ತದೆ ಅದು. ಆ ಥರ ಬರೀರಿ, ಸರಿನಾ? ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬರೀಬೇಕು ನಾವು. ಇದಕ್ಕೆ ನೀವೇ ಮಾಡಿ. 196 ನೀವೇ ಮಾಡಿ. ಅವಿಭಾಜ್ಯ ಅಪವರ್ತನೀಕರಣ, ಅಪವರ್ತನ ವೃಕ್ಷ ಬಳಸುವ ಮೂಲಕ ಅವಿಭಾಜ್ಯ ಅಪವರ್ತನೀಕರಣ ಮಾಡಿ. ಅವಿಭಾಜ್ಯ ಅಪವರ್ತನೀಕರಣ ಮಾಡುವ ಮೂಲಕ ಅವಿಭಾಜ್ಯ ಅಪವರ್ತನೀಕರಣವನ್ನು ಅಪವರ್ತನ ವೃಕ್ಷದ ಮೂಲಕ ಮಾಡಿ. ಹೌದಾ? 2 ಇಂಟು 2 ಇಂಟು 7 ಇಂಟು 7 ಚೆಕ್ ಮಾಡುವ. ನಾನು ಇಲ್ಲೇ ಬರೆದ್ಬಿಡ್ತೀನಿ. ಏನು ಬರ್ತೀರಾ ನೀವು? 2 ಇಂಟು 2 ಇಂಟು 7 ಇಂಟು 7. ಪರವಾಗಿಲ್ಲ, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ. ವೆರಿ ಗುಡ್, ಆರ್ಡರ್ ಕರೆಕ್ಟ್ ಇದೆ. 196 ಏನಂತ ಬರಿಬೋದು? 14 14ಲೆ. ಇಲ್ಲ, ಯಾವ ಮಗ್ಗೆಲ್ಲಿ ಬರುತ್ತೆ ಹೇಳ್ರಿ ನೋಡ್ಕೊಂಡು. 28 7ಲೆ. ಕ್ಲಿಯರ್. 28 ಏನಂತ ಅನ್ಬೋದು? 4 7ಲೆ. ಕರೆಕ್ಟಾ? 4ನ 2 2ಲೆ. ಕರೆಕ್ಟ್ ಬಂತಲ್ರಿ? 2 2 7 7 2 2 7 7. ಕ್ಲಿಯರ್. 4 7 ಏನ್ರಮ್ಮ? 14. ಆನ್ಸರ್ ಕರೆಕ್ಟ್ ಬರುತ್ತಮ್ಮ. 14 2ಲೆ 28, 7 2ಲೆ 14, 2 ಸರಿ 7, 2 ಸರಿ 2. ಏನು ಮಾಡಿದ್ರು ಅದೇ ಉತ್ತರ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ನಿಮಗೆ ಸುಳ್ಳು ಹೇಳ್ಬೋದು, ನಿಮ್ಮ ಪೇರೆಂಟ್ಸ್ ಒಂದ್ಸರಿ ನಿಮಗೆ ಸುಳ್ಳು ಹೇಳ್ಬೋದು. ರೈಟ್, ನಂಬರ್ಸ್ ಡೋಂಟ್ ಲೈ. 224 ಮಾಡ್ತೀರಾ? ಕಲಿಸಿ. ಇಪ್ಪತ್ತೆಂಟು 224, 4 6ಲೆ ಅಲ್ಲ 4 7ಲೆ,
ಆಲಿಶಿ 4 7 28 ಹಿಂಗೆ ಮಾಡ್ದಲ್ಲ 4 ಎಷ್ಟಲೆ 28 4 7 7 ಬರೆಯಲ್ಲ ಹಾಂ ಈ 4 ಏನು ಬರ್ಬೋದು 2 2 ಅಂತ ವೆರಿ ಗುಡ್ ನಾ ಅಷ್ಟೇ 7 ಮತ್ತೆ ಮಾಡೋಕ್ಕೆ ಬರಲ್ಲ 7 ಅವಿಭಾಜ್ಯ ಸಂಖ್ಯೆ 7 ಮತ್ತೆ ಹೋಗಲ್ಲಲ್ಲಪ್ಪ ಬೇಡ 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 7 ಏನು ಮಾಡಿಬೇಡ ಅದು ಬರೀಲೇಬೇಡ ಅದನ್ನು ತೆಗಿಯೋದನ್ನು ಕೆಳಗಡೆ ಬರಿಬೇಡ ಅದನ್ನು 2 ಹಾಂ ಅವಿಭಾಜ್ಯ ಸಂಖ್ಯೆ ಬಂತಂದ್ರೆ ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ ನಾವು 224 ಯಾವ ಮಗ್ಗಿಯಲ್ಲಿ ಬರುತ್ತೆ ಗೊತ್ತಾ ನಿಮಗೆ ವೆರಿ ಗುಡ್ ಹಾಲೇಶ್ 28 8ಲೆ 28ನ್ನ 4 7 ಅನ್ಬೋದಾ 4 7 28 8 ಏನ್ಬೋದು 2 4ಲೆ 4 2 ಅಥವಾ 2 4ಲೆ ಹೆಂಗೆ ಮಾಡಿದ್ರು ಬರುತ್ತೆ 2 2 4 7 ಏನಾರ ಮಾಡೋಕ್ಕಾಗುತ್ತಾ ಹಾಲೇಶ್ ಯಾಕೆ 4 ಏನು ನೋಡೋದು ನಾವು 2 2 4 ಸೊ ಇವೆಲ್ಲ ಏನಾಗ್ತವೆ ಮಕ್ಕಳು ಅವಿಭಾಜ್ಯ ಸಂಖ್ಯೆಗಳಾಗ್ತವಲ್ವಾ ಇವೆಲ್ಲವೂ ಅವಿಭಾಜ್ಯ ಸಂಖ್ಯೆಗಳು ಹಾಂ 1 2 3 4 5 ಸರಿ 2 × 2 × 2 × 2 × 2 ಇಂಟು 1 ಸರಿ 7 ಕರೆಕ್ಟಾ ನಿಮಗೆ ಇನ್ನೊಂದು ಟೆಕ್ನಿಕ್ ಹೇಳ್ಬೇಕು ಹೇಳ್ತೀನಿ ತಡ್ರಿ ಹೇಳ್ತೇನೆ ಇನ್ನೊಂದು ಟ್ರಿಕ್ ಇದೆ 144 ಇದರ ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ ನಾನು ವರ್ಗ ಕಲ್ತಿದ್ದೀನಿ ರೀ ನಾನು ಹಾಂ 12 12ಲೆ ಕರೆಕ್ಟಾ ಅಥವಾ 2 6ಲೆ 2 6ಲೆ ಕರೆಕ್ಟ್ರಾ 2 3ಲೆ 2 3ಲೆ ಅವಿಭಾಜ್ಯ ಸಂಖ್ಯೆ ಬರುವವರೆಗೂ ಮಾಡ್ತಾ ಹೋಗಬೇಕು 1 2 1 2 2 × 2 × 2 × 2 ಇಂಟು 3 × 3 ಆಮ್ ಐ ರೈಟ್ ಏನು ರೀ ಅಕ್ಷಿ ತಪ್ಪಾಗಿದೆಯಾ 4 3ಲೆ ಅಂತ ತಾಂಡಿದ್ದೀರಾ 12ಕ್ಕೆ ಮತ್ತು ಇದೇ ಬರುತ್ತೆ ನೋಡ್ರಿ 4 ಸರಿ 2 ಬರ್ತಾವೆ 2 ಸರಿ 3 ಬರ್ತಾವೆ ನಮಗೆ ಬೇಕಾದ ಅವಿಭಾಜ್ಯ ಅಪವರ್ತನಗಳು ಇಲ್ಲಿದಾವೆ ನೋಡ್ರಪ್ಪ ಆರು ಭಾಜ್ಯ ಸಂಖ್ಯೆ ಅಲ್ವೇ ರೈಟ್ 6 ಬರೋದಿಲ್ಲ ವೆರಿ ಗುಡ್ ಬಂತ್ರಪ್ಪ ಸುಲಭ ಇದೆ ಅಲ್ವಾ ಮಗ್ಗಿ ಬರಬೇಕು ವರ್ಗನೂ ಬಂದರೆ ಇನ್ನೂ ಸುಲಭ ವರ್ಗಗಳು ಬಂತು ಘನಗಳು ಬಂತಂದರೆ ಸಂಖ್ಯೆಗಳ ಪರಿಚಯ ಭಾಳ ಚೆನ್ನಾಗಿರುತ್ತೆ ಈಸಿ ನೆಕ್ಸ್ಟ್ ಹೋಗೋಣ ಓಕೆ 48 12 4ಲೆ ಓಕೆ 6 8ಲೆ ಇಲ್ಲ 12 4ಲೆ ಆಯಿತು 12 4ಲೆ ತಗೊಂಡು 4ನ್ನ 2 2ಲೆ ಅಂತ ಹೇಳ್ಬಿಡ್ಬೋದು 12ನ್ನ 3 4ಲೆ ಅಂತ ಹೇಳ್ಬೋದು 4ನ್ನ ಮತ್ತೆ 2 2ಲೆ ಅಂತ ಹೇಳ್ಬೋದು 2 4 ಸರಿ ಬಂದವು ರೀ 3 1 ಸರಿ ಬಂತು ರೀ 2 × 2 × 2 × 2 × 3 ಈ ಕೊನೆಗೆ ಬರುವವೇ ನಮ್ಮ ಅವಿಭಾಜ್ಯ ಸಂಖ್ಯೆಗಳು ಕರೆಕ್ಟ್ ಇದೆಯಾ ಮಕ್ಕಳೇ ವೃಕ್ಷ ಮಾಡಬೇಕು ಈ ಥರ ಸ್ವಂತ ಮಾಡಿದ್ರೆ ಭಾಳ ಒಳ್ಳೆಯದು ಮಗ್ಗಿ ಬಂತಂದರೆ ಸ್ವಂತ ಮಾಡ್ತೀರಾ ಮಗ್ಗಿ ಚೆನ್ನಾಗಿ ಬಂತಂದರೆ ಸ್ವಂತ ಮಾಡೇ ಮಾಡ್ತೀರಾ ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ನೋಡ್ಕೊತ ಹೋಗ್ಬೇಕಷ್ಟೇ ನಾವು ಹೌದಲ್ವಾ ಮುಂದಿನ ಪ್ರಶ್ನೆಗೆ ಹೋಗ್ಬೋದಪ್ಪ 56 ನೋಡ್ರಿ ಇದರ ಅವಿಭಾಜ್ಯ ಅಪವರ್ತನೀಕರಣ ಎಷ್ಟಲೇ 8 7ಲೆ ಅಥವಾ 14 4ಲೆ ಯಾವುದಾದ್ರೂ ತಗೊಳ್ರಿ 28 2ಲೆ 16 ತಗೊಳ್ರಿ ಬೇಕಾರೆ 14 ಏನಂತ ಹೇಳ್ಬೋದು ಪ್ರತೀಕ 7 2ಲೆ ಹಾಂ 2 2ಲೆ 4 3 ಸರಿ 2 1 ಸರಿ 7 ಕರೆಕ್ಟಾ ರೈಟ್ 2 × 2 × 2 × 7 ಹೌದು ಬಂತ್ರ ನಾವು ಅವಿಭಾಜ್ಯ ಸಂಖ್ಯೆ ಬರುವವರೆಗೂ ಮಾಡ್ತಾ ಹೋಗ್ತೀವಿ ಈ ಥರ ಸರಿನಾ ಮುಂದೆ ಹೋಗ್ಬೋದಾ ಮಕ್ಕಳೇ
ಸರಳ ವಿಧಾನ ಕಂಡುಹಿಡಿಯೋಣ. ಸರಳ ವಿಧಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಸಣ್ಣ ಟೆಕ್ನಿಕ್ ಹೇಳ್ತೀನಿ, ಒಂದು ಟ್ರಿಕ್ ಹೇಳ್ತೀನಿ. ಇಲ್ಲಿ ನಾವಿಲ್ಲಿ 108ಕ್ಕೆ ಅವಿಭಾಜ್ಯ ಅಪವರ್ತನೀಕರಣ ಮಾಡಿದ್ವಿ, ಅಪವರ್ತನ ವೃಕ್ಷ ಬಳಸಿ. ಮತ್ತು ನಿಮಗೆ ವರ್ಗಗಳನ್ನು ತಿಳಿಸಿದ್ವಿ ಸಣ್ಣದಾಗಿ. 2ರ ವರ್ಗ ಅಂದರೆ ಅರ್ಥ ಏನು? 2 × 2, ಅದರ ಬೆಲೆ 4. 3ರ ವರ್ಗ ಅಂದ್ರೇನು? 3 × 3, ಅದರ ಬೆಲೆ 9. ಅಥವಾ 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 2ರ ಘನ ಅಂದರೆ 2 × 2 × 2, ಅದರ ಬೆಲೆ 8. 3ರ ಘನ ಅಂದರೆ 3 × 3 × 3, ಅದರ ಬೆಲೆ 27. ಹೇಳ್ಕೊಟ್ಟಿದ್ವಾ? ಅಂದರೆ ಇದನ್ನು 2ನ್ನು 2 ಸರಿ ಈ ಥರ ಗುಣಿಸ್ಕೊಳ್ಳೋದಕ್ಕೆ 2ರ ಘಾತ 2 ಅಂತ ಹೇಳ್ತೀವಿ. 3ನ್ನು 2 ಸರಿ ಈ ಥರ ಗುಣಿಸ್ಕೊಳ್ಳೋದಕ್ಕೆ 3ರ ಘಾತ 2 ಅಂತ ಹೇಳ್ತೀವಿ. ಸುಭಾಷ್. 2ನ್ನು 3 ಸರಿ ಈ ಥರ ಗುಣಿಸ್ಕೊಳ್ಳೋದಕ್ಕೆ 2ರ ಘಾತ 3 ಅಂತ ಹೇಳ್ತೀವಿ. 3 ಸರಿ ಇದೆಯಾ? 3 ಹಾಕ್ಬಿಡ್ತೀವಿ 2ರ ಮೇಲೆ. 3 ಸರಿ 3 ಇದೆಯಾ? 3 ಮೇಲೆ 3 ಹಾಕ್ಬಿಡ್ತೀವಿ ಈ ಥರ. ಇಲ್ಲ ಅದೇ ಥರ 2 ಸರಿ ಇದೆಯಾ? ನಾನು ಇದನ್ನು 2ರ ಘಾತ 2 ಅಂತ ಹೇಳ್ಬೋದಾ? 3 ಸರಿ ಇದೆಯಾ? ಅದನ್ನು 3ರ ಘಾತ 3 ಅಂತ ಹೇಳ್ಬೋದಾ? ಶಾರ್ಟ್ ಫಾರ್ಮ್ ಬರಿಬೋದಾ? ಈ ಥರ ಬರಿಬೋದಾ? ಅದೇ ಥರ ಇಲ್ಲೂ ಸಹ ನೋಡಿ, ಇಲ್ಲೇನಂತ ಬರಿಬೋದು? 2ರ ಘಾತ 2 × 7ರ ಘಾತ 2. ಈಸಿ. ಹೀಗೂ ಬರಿಬೋದು, ಈ ರೂಪದಲ್ಲೂ ಬರಿಬೋದಲ್ವ ನಾವು? ಸೊ ನಿಸಾರ್, ಇಲ್ಲೂ ಸಹ 2 ಎಷ್ಟು ಸರಿ ಇದಾವಪ್ಪ? 5 ಸರಿ. ಆ ಥರ ಗುಣಿಸೋ ಬದಲು 2ರ ಘಾತ 5 × 7 ಒಂದು ಬರಿದಿದ್ರು ನಡೀತದೆ, ಒಂದು ಬರಿದಿದ್ರು ನಡೀತದೆ. ರೂಢಿ ಪ್ರಕಾರ ಮೇಲೆ ಬರೆಯೋದಿಲ್ಲ ನಾವು. 7ರ ಘಾತ 1 ಯಾವಾಗಲೂ ಇರುತ್ತೆ, ನಾವು ಬರೆಯೋದಿಲ್ಲ. ಅರ್ಥ ಆಯ್ತಾ? ಇದನ್ನು ಹೇಗೆ ಬರಿಬೋದಿತ್ತು? 1 2 4, 2ರ ಘಾತ 4 × 3ರ ಘಾತ 2 ಬರಿಬೋದಿತ್ತ ಮಕ್ಕಳೇ? ರೈಟ್. ಜಾಮೆಟ್ರಿ ಸದ್ ಮಾಡಬೇಡ್ರಿ. ಮುಂದೇನಾಗುತ್ತೆ ಇದಕ್ಕೆ? 3ರ ಘಾತ 1 ಬರಿದೇ ಇದ್ರೂ ನಡೆಯುತ್ತೆ, 0 ಬರೆಯೋಂಗಿಲ್ಲ. ಓಹೋ ಗುರುಗಳೇ, ನಿಮಗೆ ಗೊತ್ತಿಲ್ಲ ಒಂದು ವಿಷಯ. 3ರ ಘಾತ 0 ಬರೆದ್ರೆ ಅದು 1 ಆಗುತ್ತೆ. ಯಾಕೆ ಹೇಳ್ರಿ? ನೆನಪಿದೆಯಾ? ಅಲ್ಲ 3 ಏನೂ ಇಲ್ಲವೇ ಇಲ್ಲ, ಅಲ್ಲಿ ಬರೀ 1 ಇರುತ್ತೆ ಅಂತ ಅರ್ಥ. ಒಳ್ಳೆ ಮಾತು ಹೇಳಿದೆಮ್ಮ, ಗುಡ್. ಸರಳವಾಗಿ ಹೇಳಿದೆ ನೀನು ಅದನ್ನು. ನೀವು ನೋಡಿದ್ರೆ ನೀವು ಈ 135ನ್ನು ವಿಸ್ತರಿಸಿ ಬರಿಬೇಕು ಅಂದರೆ ನಾವು ಯಾವ ಥರ ಬರಿತಿದ್ವಿ? 1 × 10ರ ಘಾತ 2 ಪ್ಲಸ್ 3 × 10ರ ಘಾತ 1 ಪ್ಲಸ್ 5 × 10ರ ಘಾತ 0. 5 × 1 ಬರಿಬೇಕಿತ್ತಾನೆ ನಾವು. 10ರ ಘಾತ 0 ಅಂತ ಬರಿತಿದ್ವಿ, ನೆನಪಿದೆಯಾ? ಸೊ 10ರ ಘಾತ 0 ಅಂದರೆ ಯಾವುದರ ಘಾತ 0 ಅಂತಂದ್ರೆ ಅದು 1 ಆಗ್ಬಿಡುತ್ತೆ. ಅದು ಆಮೇಲೆ ಹೇಳ್ತೇವೆ. ಸೊ ಆ ರೀತಿನೂ ಬರಿಬೋದಿತ್ತು. ಇಲ್ಲೇನು ಬರಿಬೋದು ಮಕ್ಕಳೇ? ಕ್ಲಿಯರ್? ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಇದಾದ ಮೇಲೆ ನಾವು ಸರಳ ವಿಧಾನಕ್ಕೆ ಹೋಗ್ಬೋದು. ಈಗ ಸರಳ ವಿಧಾನಕ್ಕೆ ನಿಮಗೆ ಅವಿಭಾಜ್ಯ ಸಂಖ್ಯೆಗಳ ಕಂಠಪಾಠ ಆಗಿರಬೇಕು. ಕನಿಷ್ಠ 20ರ ತನಕನಾರ ಕಂಠಪಾಠ ಆಗಿರಬೇಕು. 20ರ ತನಕ ಕಂಠಪಾಠ ಮಾಡಿದ್ದೀವಲ್ವ ನಾವು? 2 3 5 7 11 13 2 3 5 7 11 13 17 19 ಅಷ್ಟು. ಇಷ್ಟು ನೆನಪಿರ್ಬೇಕು ಫಸ್ಟು. ಆಯಿತಾ ಮಕ್ಕಳೇ? ಸರಳ ವಿಧಾನ ನಿಮಗೆ ಹೇಳ್ಕೊಡ್ತೀನಿ, ಭಾಳ ಖುಷಿ ಪಡ್ತೀರಿ ನೀವು. ನಾವು ಇದನ್ನು ಭಾಗಾಕಾರ ಮಾಡ್ಕೊತ ಹೋಗ್ಬೇಕು. ಯಾವುದರ ಮಗ್ಗೆಯಲ್ಲಿ? ಅವಿಭಾಜ್ಯ ಸಂಖ್ಯೆಗಳ ಮಗ್ಗೆಯಲ್ಲಿ ಮಾತ್ರ. 8 ಯಾವ ಮಗ್ಗೆಯಲ್ಲಿ ಹೋಗುತ್ತೆ? 2. ಎಲ್ಲ ಸರಿ ಸಂಖ್ಯೆಗಳು 2ರ ಮಗ್ಗೆಯಲ್ಲಿ ಹೋಗ್ತವೆ. 2 ಅನ್ನೋದು ಸಹ ಅವಿಭಾಜ್ಯ ಸಂಖ್ಯೆಯೇ. ಅವಿಭಾಜ್ಯ ಸಂಖ್ಯೆಯನ್ನು ಬಳಸಿ ಮಾತ್ರ ಮಾಡಬೇಕು, ಬೇರೆ ಯಾವ ಸಂಖ್ಯೆನೂ ಬಳಸೋ ಹಾಗಿಲ್ಲ. ಕೇವಲ ಅವಿಭಾಜ್ಯ ಸಂಖ್ಯೆಗಳನ್ನು ಮಾತ್ರ ಬಳಸಿ ಈ ಥರ ಭಾಗಾಕಾರ ಮಾಡ್ತಾ ಹೋಗಬೇಕು. ಇದಕ್ಕೆ ನಾವೇನಂತ ಕರಿತೀವಿ? ಅವಿಭಾಜ್ಯ ಅಪವರ್ತನೀಕರಣ. ಇಲ್ಲಿ ಅಪವರ್ತನ ವೃಕ್ಷ ಬಳಸಲು ನಾವು ನೋಡಿರ್ಬೇಕಾದ್ರೆ ಇದನ್ನು ಅವಿಭಾಜ್ಯ ಅಪವರ್ತನೀಕರಣ ಅಂತೀವಿ. ನೋಡಿ, ನೀವೇ ನೋಡಿ. 2 4 8 ಕರೆಕ್ಟಾ? 2 4 8 ಸರಿನಾ? 4 ಉಳಿತು. ಸುಭಾಷ್ 4 ಉಳಿತು. ಸ್ಟೆಪ್ಸ್ ಭಾಳ ಮುಖ್ಯ ಮಕ್ಕಳೇ, ಸ್ಟೆಪ್ಸ್ ಭಾಳ ಮುಖ್ಯ. ಗಮನ ಕೊಡಿ. ಭಾಳ ಸುಲಭ ಇದೆ, ಸ್ಟೆಪ್ಸ್ ಭಾಳ ಮುಖ್ಯ. 2 ಈ ಥರ ಸಂಖ್ಯೆ ಇತ್ತಪ್ಪ, ಈ ಥರ ನಂಬರ್ ಕೊಟ್ಟಿದ್ದಾರೆ, ಇದರ ಅವಿಭಾಜ್ಯ ಅಪವರ್ತನೀಕರಣ ಮಾಡಿ ಅಂತ ಹೇಳಿದ್ದಾರೆ. ಯಾರು ಏನು ಬರಿಬೇಡಿ, ಸುಮ್ಮನೆ ನೋಡಿ. ಈ ಥರ ಲೈನ್ ಹೇಳ್ಕೊಂಬಿಡ್ಬೇಕು. ಹಿಂಗೆ ಭಾಳ ಜನಕ್ಕೆ ಲೈನ್ ಹೇಳ್ಕೊಳೋದೇ ಕಷ್ಟ. ಈ ಥರ ಹೇಳ್ಕೊಂಬಿಡ್ತಾರೆ. ಈ ಥರ ಹೇಳ್ಕೊಬಾರ್ದು, ಈ ಥರ ಹೇಳ್ಕೊಬೇಕು. ಹೌದೌದು. 2 4 8, 2 2 4, 2 1 2.
ಎಲ್ಲಿವರೆಗೂ ಮಾಡ್ತೀರಾ ಅಂದರೆ ಒಂದು ಬರೋ ತನಕ ಮಾಡಬೇಕು. ಎಲ್ಲಿವರೆಗೂ ಮಾಡಬೇಕಂದ್ರೆ ಒಂದು ಬರೋ ತನಕ ಮಾಡಬೇಕು. ಪುಸ್ತಕದ ಹಾಳೆಯನ್ನು ತಿರುಗಿಸಿ ನೋಡಿ, 8ರ ಅವಿಭಾಜ್ಯ ಅಪವರ್ತನಗಳು ಏನಂತ ಬರ್ತಿದ್ವಿ? 2 ಇಂಟು 2 ಇಂಟು 2 ಅಂತ ಬರ್ತಿದ್ವಿ. ನೋಡ್ರಿ, ಅಪವರ್ತನ ವೃಕ್ಷ ಈಗ ತಾನೇ ಮಾಡಿದ್ವಲ್ವಾ? 8ರ ಅಪವರ್ತನ ವೃಕ್ಷ ನೋಡ್ರಿ. ಫಸ್ಟ್ ಕೊನೆಗೆ 2 2 2 ಬರುತ್ತೆ 3 ಸರಿ ನೋಡ್ರಿ. ಎಸ್ ಅವ್ರನ್ನು 4ಕ್ಕೆ ನೋಡ್ರಿ. 4ಕ್ಕೆ ಏನು ಮಾಡ್ಬೋದು? 2ರಿಂದ ಸ್ಟಾರ್ಟ್ ಮಾಡ್ಬೋದು. 2 2 4, 2 1 2, 1 ಬರೋ ತನಕ ಮಾಡ್ತೀರಿ. ಆಮೇಲೆ 4 = 2 ಇಂಟು 2, 2 ಇಂಟು 2 ಅವಿಭಾಜ್ಯ ಅಪವರ್ತನಗಳು. ಓಕೆ, ಬಂತಲ್ವಾ? 12ರ ಅವಿಭಾಜ್ಯ ಅಪವರ್ತನಗಳನ್ನು ಮಾಡೋಣ. ಯಾವ ಮಗ್ಗೆಲಿ ಹೋಗುತ್ತೆ? 4ರ ಮಗ್ಗೆಲಿ ಹೋಗುತ್ತೆ ಸರ್. ಎಷ್ಟು ಮಗ್ಗೆಲಿ ಹೋಗುತ್ತೆ? 4 ಅವಿಭಾಜ್ಯ ಸಂಖ್ಯೆಯೇ 2ರ ಮಗ್ಗೆಲಿ ಹೋಗುತ್ತಲ್ವಾ? 2ರ ಮಗ್ಗೆಲಿ ಹೋಗುತ್ತಲ್ವಾ? 12 ಮಾಡಿರಿ. ಮತ್ತೆ 2ರಿಂದನೇ ಶುರು ಮಾಡಿರಿ. 2 ಎಷ್ಟಲೇ? 6 ಯಾವ ಮಗ್ಗೆಲಿ ಹೋಗುತ್ತೆ? 2 ಮಗ್ಗೆಲಿ ಹೋಗುತ್ತೆ. 2 3ಲೇ. 3 ಯಾವ ಮಗ್ಗೆಲಿ ಹೋಗುತ್ತೆ? 3 1ಲೇ. ನೋಡ್ರಿ, 12ರ ಅವಿಭಾಜ್ಯ ಅಪವರ್ತನಗಳು 2 ಇಂಟು 2 ಇಂಟು 3 ಬಂದಿದೆಯಾ? ಕ್ರಮಬದ್ಧವಾಗಿಯೂ ಬಂದಿದೆಯಾ? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಅದೇ ಮಾಡೋಣವಾ? ಸರಿ ಕಂದ. 12 ಅವಿಭಾಜ್ಯ ಸಂಖ್ಯೆಗಳನ್ನು ಮಾತ್ರ ಬಳಸಿ ನಾವು ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕು. ರೈಟ್? ಸೊ ಯಾವ ಸಂಖ್ಯೆ ಬಳಸೋಣಪ್ಪ ಮೊದಲು? ಸರಿ ಸಂಖ್ಯೆ ಅಂದಮೇಲೆ 2 ಬಳಸೋಣಲ್ವಾ? ಸುಲಭ. 2 ಬಳಸೋಣ. ಇಲ್ಲ ಸರ್, ನಾವು 3 ಬಳಸ್ತೀವಿ ಸರ್. ನಾವು 3 ಬಳಸ್ತೀವಿ ಸರ್. ಯಾಕೆ ಬಳಸ್ಬಾರ್ದು? 3 ಅವಿಭಾಜ್ಯ ಸಂಖ್ಯೆ ಅಲ್ವಾ ಸರ್? ನಾವು 3 ಬಳಸ್ತೀವಿ. ಆಯ್ತು, ಬರ್ರಿ ಬಳಸೋಣ. ಯಾರು ಬೇಡ ಅಂದರು? 3 4 12. ಯಾರು ಸುಳ್ಳು ಹೇಳಿದ್ರು? ಗಣಿತ ಸುಳ್ಳು ಹೇಳಲ್ಲ. 3 4 12. ಈಗ 4ನ ಯಾವ ಮಗ್ಗಿಲಿ ಮಾಡ್ತೀರಿ? 2 2ಲೇ. ಹೌದ್ರಿ? 2 2ಲೇ 4. 2ನ ಯಾವ ಮಗ್ಗಿಲಿ ಮಾಡ್ತೀರಿ? 2 1ಲೇ. 1 ಬಂತಾ? ಮುಗೀತು. 2 ಇಂಟು 2 ಇಂಟು 3 12. ನೋಡಿರಿ, 12ನೇ ಅಂತ ಬರಿಬೋದು. 2 ಇಂಟು 2 ಇಂಟು 3, 2 ಇಂಟು 2 ಇಂಟು 3. ಈ ಎಡಬದಿಯಲ್ಲಿರುವ ಸಂಖ್ಯೆಗಳನ್ನೆಲ್ಲ ಗುಣಿಸಿದ್ರೆ 12 ಬರುತ್ತೆ. ಇವೇ ನಮ್ಮ ಅವಿಭಾಜ್ಯ ಅಪವರ್ತನೀಕರಣದ ಮೂಲಕ ಕಂಡುಹಿಡಿಯುವ ಅಪವರ್ತನಗಳು. ಅಫ್ಕೋರ್ಸ್ 2ರ ಘಾತ 2 ಇಂಟು 3 ಇದು 2ರ ವರ್ಗ. 8 ಅನ್ನೋದು ಗೊತ್ತಲ್ವ ನಿಮಗೆ? 2ರ ಘನ ಘಾತದಲ್ಲೂ ಬರಿಬೋದು. ಟ್ರೈ ಮಾಡೋಣ. ಒಂದೇ ಒಂದು ಲೆಕ್ಕ ಟ್ರೈ ಮಾಡೋಣ. ಮಿಕ್ಕ ಲೆಕ್ಕಗಳನ್ನು ನಾಳೆ ಬೆಳಗ್ಗೆ ಮಾಡೋಣ ಬೇಕಾದರೆ. ಶಲ್ ವಿ ಟ್ರೈ? ಹಾಂ, ಏನಮ್ಮ? ಹೇಳ್ರಿ. ನಾವು ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತಾ ಇದ್ದೀವಿ. ಅವಿಭಾಜ್ಯ ಅಪವರ್ತನೀಕರಣ. ನಮಗೆ ಅವಿಭಾಜ್ಯ ಸಂಖ್ಯೆಗಳು ನೆನಪಿದ್ದಾವೆ. 2 3 5 7 11 13 17 19. ಇನ್ನೂ ಇದ್ದಾವೆ, ಮುಂದಿದ್ದಾವೆ ಸಂಖ್ಯೆಗಳು. ಬಟ್ ನಮಗಿಷ್ಟು ಸಂಖ್ಯೆಗಳಿದ್ರೆ ಸಾಕು. ಇದರಿಂದ ನಾವು ಭಾಗಾಕಾರ ಮಾಡಿಬಿಡ್ಬೋದು. 2ರ ಮಗ್ಗಿಂದ ಸ್ಟಾರ್ಟ್ ಮಾಡ್ತೀವಿ, ಯಾಕಂದರೆ ಸರಿ ಸಂಖ್ಯೆ. 2 5 10, 2 4 8. ಎಸ್. ನೆಕ್ಸ್ಟ್ 54 ಇದೆ. 54 ಸಹ ಸರಿ ಸಂಖ್ಯೆ. ಅದನ್ನು ಸಹ 2ರಿಂದ ಮಾಡ್ಬೋದು. 2 2 4, ಶೇಷ 1, 2 7 14. ಕರೆಕ್ಟಾ? 27. 2 ಮಗ್ಗಿ ಆಯಿತು. 3 ಮಗ್ಗೆಲೂ ಮಾಡ್ಬೋದು ನಾವು 27ನ. 3 9 27. ಕರೆಕ್ಟಾ? 27 ಆಯ್ತಲ್ಲ. 3 9 27. ಮತ್ತೆ 9 ಬಂತು. 3 3 9. ಈ 3ನ್ನು ಸಹ ಏನು ಮಾಡ್ಬೋದು ನಾನು? 3 1 3. ಒಂದು ಬರೋ ತನಕ ಮಾಡಿದ್ವ ಇಲ್ಲಪ್ಪ? ಸೊ 108ನ್ನ ಅವಿಭಾಜ್ಯ ಅಪವರ್ತನಗಳು ಏನಿದೆ? 108ರ ಅವಿಭಾಜ್ಯ ಅಪವರ್ತನಗಳು 2 ಇಂಟು 2 ಇಂಟು 3 ಇಂಟು 3 ಇಂಟು 3, ಅಥವಾ 2ರ ಘಾತ 2 ಇಂಟು 3ರ ಘಾತ 3. ಸ್ವಲ್ಪ ಕಷ್ಟ ಆಗ್ಬೋದು, ಶುರುದಲ್ಲಿ ಕಷ್ಟ ಆಗ್ಬೋದು ಮಕ್ಕಳೇ, ಗಮನ ಕೊಡಿ. ಇನ್ನೊಂದ್ಸರಿ ಮಾಡೋಣ. ರೆಡಿ ಇದ್ದೀರಾ? ಇನ್ನೊಂದ್ಸರಿ ಹೊಸದಾಗಿ ಸರಿ ಸಂಖ್ಯೆ ಆಗಿರೋದಕ್ಕೆ 2ರಿಂದ ಮಾಡ್ಬೋದಾ ಭೈರವಿ? ಓಕೆ, 2ರಿಂದ ಭಾಗಾಕಾರ ಮಾಡ್ತೀನಿ ನೋಡ್ರಿ. 2 5 10, ಶೇಷ ಏನಿಲ್ಲ. 2 4 8. ಕ್ಲಿಯರ್? ಮತ್ತೆ ಸರಿ ಸಂಖ್ಯೆ ಬಂತಲ್ವ ಚಿನ್ನು? ಸರಿ ಸಂಖ್ಯೆ ಬಂದಿದೆ. ಮತ್ತೆ ಯಾವ ಸಂಖ್ಯೆಯಿಂದ ಮಾಡ್ಬೋದು? 2ರಿಂದ ಮಾಡ್ಬೋದು. 2 2 4, ಶೇಷ 1, 2 7 14. ಕ್ಲಿಯರ್? ಇದು ಏನು ಬಂತು? 27. 2ರ ಮಗ್ಗೆಲಿ ಹೋಗುತ್ತಾ? ಬೆಸ ಸಂಖ್ಯೆ. 3 ಮಗ್ಗೆಲಿ ಹೋಗುತ್ತಾ? 3 ಮಗ್ಗೆಲಿ ಹೋಗುತ್ತೆ. 3 9 27. 3 9 27. ಮುಗಿತಾ? 9 ಬಂತು. ಯಾವ ಮಗ್ಗೆಲಿ ಹೋಗುತ್ತೆ? 3 ಮಗ್ಗಿ.
3 3 9 3 3 9 3 ಮತ್ತು ಬಂತು ಒಂದು ಬರೋ ತನಕ ಮಾಡ್ಬೇಕು, ಇನ್ನೂ ಒಂದು ಬಂದಿಲ್ಲ. 3 1 3 3 1 3 ಇಲ್ಲಿ ಒಂದು ಬಂದ ತಕ್ಷಣ ಮುಗೀತು. 108ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವಪ್ಪ ಅಂದರೆ 2 2 3 3 3 ಇವು ಎಡಬದಿಯಲ್ಲಿ ಕಾಣ್ತಿದ್ದಾವಲ್ಲ ಎಲ್ಲ ಸಂಖ್ಯೆಗಳನ್ನು ಇವನ್ನೆಲ್ಲ ಗುಣಿಸ್ತಾ ಹೋಗ್ಬೇಕು. 2 × 2 × 3 × 3 × 3 ನೋಡ್ರಪ್ಪ, 2 2 ಸರಿ ಗುಣಿಸ್ತಿದ್ದಾರೆ ಅಂದರೆ 2 ರ ಘಾತ 2, 3 3 ಸರಿ ಗುಣಿಸ್ಕೊಂತಿದ್ದಾರೆ ಅಂದರೆ 3 ರ ಘಾತ 3. ಕರೆಕ್ಟಾ? ಆಮ್ ಐ ರೈಟ್? ಅರ್ಥ ಆಯ್ತಾ? ಇನ್ನೇ ಕೆಲವು ಲೆಕ್ಕ ಇದ್ದಾವೆ, ಪರವಾಗಿಲ್ಲ, ನಾಳೆ ಬೆಳಗ್ಗೆ ಮತ್ತೊಂದು ಸರಿ ಇದನ್ನು ಪುನರಾವರ್ತನೆ ಮಾಡೋಣ. ಟಾಟಾ ಟೈಮ್ ಈಸ್ ಓವರ್. ಮಾಡೋಣ ಅಲ್ಲ, ನಿಮಗೆ ಓಕೆ ಇದೆ ಅಂದರೆ ಮಾಡ್ತೀನಿ. ಸ್ವಲ್ಪ ಕೆಲವೇ ಲೆಕ್ಕ ಇದ್ದಾವೆ. ಚಲೋ ಮುಗಿಸ್ಬಿಡೋಣ. ಓಕೆ, ನಿಮ್ಮ ಇಷ್ಟದಂತೆ ಮಾಡ್ತೀರಾ? 224 ನೋಡಿರಿ, ನೀಟಾಗಿ 2 ಮಗ್ಗಿಂದ ಮಾಡ್ತಾ ಹೋಗ್ರಿ, ಬಂದ್ಬಿಡುತ್ತದು. ನೀಟಾಗಿ ರೀತಿ ಲೈನ್ ಹಾಕೊಳ್ಳಿ ಮಕ್ಕಳೇ. ಲೈನ್ ಹೇಗೋ ಹಾಕ್ತೀರಾ ನೋಡ್ರಿ, ಕೆಲವ್ರಿಗೆ ಕನ್ಫ್ಯೂಷನ್ ಇದೆ. ಭಾಳ ಜನ ಹಿಂಗೆ ಹಾಕ್ತೀರಾ ಲೈನನ್ನು, ತಪ್ಪು. ಆ ಥರ ಹಾಕ್ಬಾರ್ದು. ಒಂದು ಲೈನ್ ಪಕ್ಕಕ್ಕೆ ಹೀಗೆ ಹಾಕ್ಬಿಟ್ಟು ಕೆಳಗಡೆ ಹಾಕಬೇಕು, ಒಂದು ಲೈನ್ ಎಡಕ್ಕೆ ಹಾಕ್ಬಿಟ್ಟು ಕೆಳಗಡೆ ಹಾಕಬೇಕು, ಒಂದು ಲೈನ್ ಎಡಗಡೆ ಹಾಕ್ಬಿಟ್ಟು ಕೆಳಗಡೆ ಲೈನ್ ಹಾಕಬೇಕು. ಸರಿ ಸಂಖ್ಯೆ ಅಲ್ವ ಎಲ್ಲಪ್ಪ? ನಮ್ಮ ಹತ್ರ ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. 2 3 5 7 11 13 17 19 ಇವು ನಮ್ಮ ಹತ್ರ ಇರುವ ಅವಿಭಾಜ್ಯ ಸಂಖ್ಯೆಗಳು. ರಿಷಿತಾ, ಎನಿ ಪ್ರಾಬ್ಲಮ್? 2 ಮಗ್ಗಿಲಿ ಹೋಗುತ್ತೆ. 2ರಿಂದ ಹೇಗೆ ಮಾಡ್ಬೋದು? 2 1 2 2 1 2 2 1 2 2 2 4 ಮುಗೀತು. ಮತ್ತೆ ಸರಿ ಸಂಖ್ಯೆ ಬಂತು ಚಿನ್ನು, ಮತ್ತೆ 2ರಿಂದ ಹೋಗುತ್ತೆ. 2 5 10 ಶೇಷ 1, 2 6 12. ಮತ್ತೆ ಯಾವ ಮಗ್ಗಿಯಲ್ಲಿ ಹೋಗುತ್ತೆ? 2 ಮಗ್ಗಿಯಲ್ಲಿ ಹೋಗುತ್ತೆ. ವೆರಿ ಗುಡ್. ಯಾಕೆ? ಸಮ ಸಂಖ್ಯೆ, ಅದಕ್ಕೆ. 2 2 4 ಶೇಷ 1, 2 8 16. ರೈಟ್. ಮತ್ತೆ ಯಾವ ಮಗ್ಗಿಯಲ್ಲಿ ಹೋಗುತ್ತೆ? ಮತ್ತೆ 2 ಮಗ್ಗಿಯಲ್ಲಿ ಹೋಗುತ್ತೆ, ಯಾಕಂದರೆ ಸರಿ ಸಂಖ್ಯೆ. 2 1 2 2 4 8. ಕರೆಕ್ಟಾ? 2 1 2 2 4 8. ಕರೆಕ್ಟಾ? ಮತ್ತೆ 2 ಮಗ್ಗಿಯಲ್ಲಿ ಹೋಗುತ್ತದೆ, ಯಾಕಂದರೆ ಸರಿ ಸಂಖ್ಯೆ. 2 7 14. ಯಾವ ಮಗ್ಗಿಯಲ್ಲಿ ಹೋಗುತ್ತೆ ಈಗ? 7 1 7. ಬಟ್ ಈ ಮೆಥಡಲ್ಲೇ ಮಾಡಿದ್ದೀರಾ? ಅಪವರ್ತನ ವೃಕ್ಷದಲ್ಲಿ ಬಂದಿತ್ತು, ನನಗೆ ಗೊತ್ತು. ಆದರೆ ಈಗ ಅವಿಭಾಜ್ಯ ಅಪವರ್ತನೀಕರಣ ಮಾಡಿದ್ದೀರಾ. ಈ ಮೆಥಡಿಗೆ ಅವಿಭಾಜ್ಯ ಅಪವರ್ತನೀಕರಣ ಅಂತ ಕರಿತೀವಿ ಮಕ್ಕಳೇ. ನಾವು ಏನಂತ ಕರಿತೀವಿ? ಅವಿಭಾಜ್ಯ ಅಪವರ್ತನೀಕರಣ. ಈ ಕ್ವಶನ್ ಬಂದಿತ್ತು, ನೀವು ಬೇಕಾದ್ರೆ ಟ್ಯಾಲಿ ಮಾಡಿ ನೋಡ್ರಿ. ಹಿಂದೊಂದು ಸರಿ ಬಂದಿತ್ತು ಈ ಕ್ವಶನ್. ಅವಿಭಾಜ್ಯ ಅಪವರ್ತನೀಕರಣ ಮಾಡಿದ್ವಿ ನಾವು. 2 4 5 ಇದೆ, 5 ಸರಿ, ಮತ್ತೊಂದು 7 ಇದೆ. ಸೊ ಇದನ್ನೇನಂತ ಅನ್ಬೋದು? 2 ರ ಘಾತ 5 × 7 ಅಂತ ಕರಿಬೋದು. ಒಂದು ಬರುವವರೆಗೂ ಈ ಥರ ಮಾಡ್ಕೊತ ಬರಬೇಕು. ಡೌನ್ಲೋಡ್ ಆಯಿತಾ ಎಲ್ಲರಿಗೂ? ಸೇವ್ ಮಾಡಬೇಕು, ಮತ್ತೆ ಡಿಲೀಟ್ ಮಾಡಬೇಡ್ರಿ. ರೈಟ್, ಯು ಹ್ಯಾವ್ ಟು ಸೇವ್ ಇಟ್ ಹಿಯರ್. ಡೋಂಟ್ ಡಿಲೀಟ್ ಇಟ್. ಓಕೆ, ನೆಕ್ಸ್ಟ್. ಚಲೋ, ಸರಿ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳು ನೆನಪು. ಸರ್ 14 ಸರ್, 14 ಸರ್. ಇದು ಸರ್ 2 ಅಲ್ಲ, ಏನದು? 2 7 ಸರ್, 7 1 ಸರ್, ಮುಗೀತು ಸರ್. ಅಲ್ಲ ಮಕ್ಕಳೇ, 14 ಅವಿಭಾಜ್ಯ ಸಂಖ್ಯೆ. ನಾವು ಕೇವಲ ಅವಿಭಾಜ್ಯ ಸಂಖ್ಯೆಗಳನ್ನು ಮಾತ್ರ ಬಳಸಿ ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕಿಲ್ಲಿ. ಬರೀ ಅಪವರ್ತನೀಕರಣ ಅಲ್ಲ ಇದು, ಅವಿಭಾಜ್ಯ ಅಪವರ್ತನೀಕರಣ. ವಿ ಹ್ಯಾವ್ ಟು ಯೂಸ್ ಓನ್ಲಿ ಅವಿಭಾಜ್ಯ ಸಂಖ್ಯೆಸ್. ಅವಿಭಾಜ್ಯ ಸಂಖ್ಯೆಗಳಿಗೆ ಇಂಗ್ಲೀಷಲ್ಲಿ ಪ್ರೈಮ್ ನಂಬರ್ಸ್ ಅಂತಾರೆ. ಪ್ರೈಮ್ ನಂಬರ್ ಅಷ್ಟೇ ಬಳಸಬೇಕು, ಅಂದರೆ ಅವಿಭಾಜ್ಯ ಸಂಖ್ಯೆಗಳನ್ನ ಅಷ್ಟೇ ಬಳಸಬೇಕು. 2 3 5 7 11 13 17 19. ಕ್ಲಿಯರ್? ಲೈನ್ ಕರೆಕ್ಟ್ ಹಾಕ್ಕೊಳ್ರಿ. ಮೇಲೆ ಕೆಳಗೆಲ್ಲೆಲ್ಲೋ ಹಾಕ್ಬೇಡ್ರಿ. ಒಂದು ಎಡಗಡೆ ಲೈನ್ ಹಾಕಬೇಕು, ಒಂದು ಕೆಳಗಡೆ ಲೈನ್ ಹಾಕಬೇಕು. ಈ ಥರ ಲೈನ್ ಹಾಕ್ರಿ ಎಲ್ಲಪ್ಪ. ಒಂದು ಎಡಗಡೆ ಲೈನ್ ಹಾಕ್ರಿ, ಒಂದು ಕೆಳಗಡೆ ಲೈನ್ ಹಾಕ್ರಿ. 2 ರ ಮಗ್ಗಿಯಲ್ಲಿ ಹೋಗುತ್ತೆ, ಯಾಕಂದರೆ ಸರಿ ಸಂಖ್ಯೆ. 2 9 18 ಶೇಷ 1, 2 8 16. 2 ಮಗ್ಗಿಯಲ್ಲಿ ಮತ್ತೆ ಹೋಗುತ್ತೆ ಸರಿ ಸಂಖ್ಯೆ. 2 4 8 ಶೇಷ 1, 2 9 18 49. 7 7 49, 7 1 7. ಒಂದು ಬರ್ತಕ್ಕ ಮಾಡಿದ್ರೆ, ಒಂದು ಬಂತಂದರೆ ಮುಗೀತು. ಎಡಬದಿಯಲ್ಲಿರುವ ಸಂಖ್ಯೆಗಳನ್ನೆಲ್ಲ ನಾವೇನು ಮಾಡ್ಕೊಂತ ಹೋಗ್ಬೇಕು? ಗುಣಿಸ್ಕೊಂತ ಹೋಗ್ಬೇಕು. ಇವನ್ನೆಲ್ಲ ಗುಣಿಸ್ಕೊಂತ ಹೋಗ್ಬಿಟ್ರೆ ಅವೇ ನಮ್ಮ ಅವಿಭಾಜ್ಯ ಅಪವರ್ತನಗಳು. ಸೊ 196 ಇದೆ. ಇದರ ಅವಿಭಾಜ್ಯ ಅಪವರ್ತನಗಳು ಏನು ಬರುತ್ತೆ ಮಕ್ಕಳೇ? 2 × 2 × 7 × 7. ಅಥವಾ ಡನ್. ಮುಗೀತರ? ಇದು ಮುಗ್ದಿದೆ ಅಲ್ವಾ?
ಮುಂದಿನ ಪ್ರಶ್ನೆ, ಕೆಲವು ಪ್ರಶ್ನೆ ಇದಾವೆ, ಮುಗಿಸ್ಬಿಡೋಣ. 144 ಇದರ ಇದರ ಅಪವರ್ತನ ವೃಕ್ಷ ಮಾಡಿದ್ವಲ್ವಾ? ಹಾಂ, ಸಿಕ್ಕರು ನೋಡ್ರಿ ಅವರು, ಸಿಕ್ಕರು. ಇಲ್ಲಿ ನಾವು ಅಪವರ್ತನ ವೃಕ್ಷ ಬಳಸ್ತಿಲ್ಲಮ್ಮ ಸ್ನೇಹ, ನಾವೇನು ಬಳಸ್ತಾ ಇದ್ದೀವಿ? ನೀನೇನಂತ ಹೇಳಿದೆ ಸರ್? 16 9 ಸರ್, ಆಮೇಲೆ 3 3 ಸರ್, ಆಮೇಲೆ 3 1 ಸರ್. 16 ಅವಿಭಾಜ್ಯ ಸಂಖ್ಯೆಯೇ? ಬಳಸೋ ಹಾಗಿಲ್ಲ. ಭಾಜ್ಯ ಸಂಖ್ಯೆಯನ್ನು ಬಳಸೋ ಹಾಗಿಲ್ಲ ಮಕ್ಕಳೇ. ಇದು ಅಪವರ್ತನೀಕರಣ ಅಲ್ಲ, ಅವಿಭಾಜ್ಯ ಅಪವರ್ತನೀಕರಣ. ಅದರರ್ಥ ಕೇವಲ ನಾವು ಅವಿಭಾಜ್ಯ ಸಂಖ್ಯೆಗಳನ್ನು ಮಾತ್ರ ಬಳಸಿ ಮಾಡುವಂಥ ಲೆಕ್ಕ. ಆಯಿತಾ? ಎರಡರಿಂದ ಮಾಡ್ಬೋದು ನಾವು. ಸರಿ ಸಂಖ್ಯೆ ಆದರೆ 2ರಿಂದ ನಿಶ್ಚಿಂತೆಯಿಂದ ಮಾಡ್ಬೋದು. 2 7 14, 2 2 4, ಕರೆಕ್ಟಾ? ರೈಟ್. ಸೊ ಮತ್ತೆ ಸರಿ ಸಂಖ್ಯೆ ಬಂದಿದೆ, ಮತ್ತೆ 2ರಿಂದ ಮಾಡ್ಬೋದು. 2 3 6 ಶೇಷ 1, 2 6 12. ಪುನಃ ಸರಿ ಸಂಖ್ಯೆ 2 1 2 ಶೇಷ 1, 2 8 16. ಮತ್ತೆ ಸರಿ ಸಂಖ್ಯೆ ಹಾಲೇಶ 2 9 18. 9 ಬಂತು ಹಾಲೇಶ, ಯಾವ ಮಗ್ಗಿ ಬರುತ್ತೆ? 3 3 9, 3 1 3. ಸೊ ತಪ್ಪು. 2 ಎಷ್ಟು ಸರಿ ಇದೆಯಮ್ಮ? 1 2 3 4 ಇದೆಲ್ಲ ಸೇರಿದ್ರೆ ಏನಾಗುತ್ತೆ? 2ರ ಘಾತ 4. 3 ಅನ್ನೋದು ಎಷ್ಟು ಸರಿ ಇದೆ? 2 ಸರಿ ಇದೆ. 3ರ ಘಾತ 2, ಸೊ 2ರ ಘಾತ 4 ಇಂಟು 3ರ ಘಾತ 2. ಅಥವಾ 144 ನಾವು ಈ ರೀತಿ ಬರಿಬೋದು. 2 ಇಂಟು 2 ಇಂಟು 2 ಇಂಟು 2. 2ನ 4 ಸರಿ ಗುಣಿಸ್ತೀವಿ, 3ನ್ನ 2 ಸರಿ ಗುಣಿಸ್ತೀವಿ. ಸೊ ಭೈರವಿ ಹೇಳಿದಂತೆ 2ರ ಘಾತ 4 ಇಂಟು 3ರ ಘಾತ 2. ಸೊ ಇವು ನಮಗೆ ಬೇಕಾದ ಅವಿಭಾಜ್ಯ ಅಪವರ್ತನಗಳು. ಸರಿನಾ? ಅವಿಭಾಜ್ಯ ಅಪವರ್ತನೀಕರಣ ನಾವು ಈ ರೀತಿ ಮಾಡ್ತೀವಿ ಮಕ್ಕಳೇ. ಸೊ ಅವಿಭಾಜ್ಯ ಸಂಖ್ಯೆಗಳನ್ನು ಅಷ್ಟೇ ಬಳಸ್ಕೊಂಡು ಭಾಗಾಕಾರ ಮಾಡ್ತಾ ಹೋಗ್ತೀವಿ. ಎಡಬದಿಯಲ್ಲಿ ನಿಮಗೆ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಸಿಗ್ತವೆ. ಎಲ್ಲಿವರೆಗೂ? ನೀವು 1ರ ತನಕ ಬರೋ ತನಕ ಭಾಗಿಸಿರ್ತೀರಿ, ರೈಟ್? ಎಡಬದಿಯಲ್ಲಿ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಸಿಗ್ತವೆಲ್ಲಪ್ಪ. ಅದನ್ನೆಲ್ಲಿ ಪಟ್ಟಿ ಮಾಡ್ಬೇಕಷ್ಟೇ ನಾವು. ಗುಣಕಾರದ ರೂಪದಲ್ಲಿ ಪಟ್ಟಿ ಮಾಡಿದ್ರೆ ಸಿಕ್ಬಿಡುತ್ತೆ. 48ರ ಅವಿಭಾಜ್ಯದ ಅಪವರ್ತನಗಳು. ಹಾಂ, ಡನ್. ಬರುತ್ತೆ. ಯಾಕೆ ಬರುತ್ತೆ? 2 3 5 7, 11 13 15 17 19 ಇವೆಲ್ಲ ಯಾವಾದರೂ ಸಂಖ್ಯೆಗಳನ್ನು ಬಳಸಿ ನೀವು ಭಾಗಾಕಾರ ಮಾಡಿರಿ. ಇನ್ನೂ ಮುಂದಿನ ಅವಿಭಾಜ್ಯ ಸಂಖ್ಯೆಗಳು ಬಹುತೇಕ ನಮ್ಮ 2 2 4, 2 4 8, 2 12 24, 2 6 2 3 3 1. 2ರ ಘಾತ ಎಷ್ಟು ಬಂತು ರೀ? 2ರ ಘಾತ 4 ಇಂಟು 3, ಹೌದಲ್ವಾ? ಆದರೆ ಬರೆಯೋದಾದರೆ ಕರೆಕ್ಟಾಗಿ ಈ ರೀತಿ ಬರಿಬೇಕು ಮಕ್ಕಳೇ. 2 ಇಂಟು 2 ಈ ರೀತಿ ಬರಿಬೇಕು ನೀವು ಕರೆಕ್ಟಾಗಿ. ಇಂಟು 3, ಅಥವಾ ಇದನ್ನು 2ರ ಘಾತ 4 ಇಂಟು 3 ಈ ರೀತಿ ಬರಿಬೋದು. ಮುಂದೋಗ್ಬೋದಾ ಹಲೇಶ್? 56 ಈಸಿ. ಯಾವ ಮಗ್ಗಿಂದ ಮಾಡ್ಬೋದು? 2ರಿಂದ. ಸರಿ ಸಂಖ್ಯೆ ಅಲ್ವೇ? 2 2 4 ಶೇಷ 1, 2 8 16. ವೆರಿ ಗುಡ್. ಮತ್ತೆ ಯಾವ ಸಂಖ್ಯೆ? ಸರಿ ಸಂಖ್ಯೆ ಅಲ್ವಾ? 2 1 2, 2 4 8. ಇದು ಮತ್ತೆ ಯಾವ ಸಂಖ್ಯೆಯಿಂದ ಮಾಡ್ಬೋದು? 2ರಿಂದ ಮಾಡ್ಬೋದು. ಮತ್ತೆ ಸರಿ ಸಂಖ್ಯೆ ಬಂತಲ್ವಾ? 2 7 14. ಯಾವ ಸಂಖ್ಯೆಯಿಂದ? 7ರಿಂದನೇ ಮಾಡಬೇಕಾಗತ್ತೆ, ಯಾಕಂದರೆ ಅದು ಅವಿಭಾಜ್ಯ ಸಂಖ್ಯೆ. ಕರೆಕ್ಟ್ ಬಂತ? 56 = 2 ಇಂಟು 2 ಇಂಟು 2 ಇಂಟು 7, ಅಥವಾ 2ನ್ನು 3 ಸರಿ ಗುಣಿಸ್ತಿದ್ದೀವಿ ಅಂದರೆ 2ರ ಘಾತ 3 ಇಂಟು 7. ಕೊನೆಗೆ 7 ಇದೆ, ಅದಕ್ಕೆ 7 ಬರಿತೀವಿ. ಸರಿನಾ? ಯಾರಿಗೆ? ಹರ್ಷ ಹೆಂಗೆ ಬಂತಪ್ಪ? ಇರಲಿ. ಹರ್ಷ 2 2 4 ಶೇಷ 1, 2 8 16. ಕರೆಕ್ಟಾ ಹರ್ಷ? ಇದು ಸ್ಟೆಪ್ ಕರೆಕ್ಟ್ ಐತೇನಪ್ಪ? 2 1 2, 2 4 8. ಕರೆಕ್ಟಾ? ಹಲೋ. ನೆಕ್ಸ್ಟು 2 7 14. ಇಲ್ಲಿ ತಪ್ಪಾಗಿದೆ ಅಲ್ಲ, ಏನೋ ಮಾಡಿದೆ ನೀನು. ಇಲ್ಲಿ ಯಾವುದೋ ಹೊಸದು ಮಾಡಿರ್ತೀನಿ ನೀನು ಸ್ಟೆಪ್ಪು. 7 1 7 ಮುಗಿತೇನಪ್ಪ? ಸರಿ ತೊಂದರೆ ಇಲ್ಲ.
ತೊಂದರೆ ಇಲ್ಲ, ಸರಿ ಮಾಡ್ಕೊಬೇಕಷ್ಟೇ. 126 126 ಯಾವ ಮಗ್ಗಿಂದ ಮಾಡ್ಬೋದು? ಸಮಸಂಖ್ಯೆ. ಅದು ಸಮಸಂಖ್ಯೆ ಅಂದ ತಕ್ಷಣ 2ರಿಂದ ಶುರು ಮಾಡ್ಬೋದು. 2 6 12, 2 3 6. ಇದು ಬೆಸ ಸಂಖ್ಯೆ. 3 ಮಗ್ಗಿಲಿ ಮಾಡ್ಬೋದಾ? 2 ಮಗ್ಗಿನ 3 2 6 3 1 3. ಮತ್ತೆ 3ರಿಂದ ಮಾಡ್ಬೋದಾ? 3 7 21. ಮತ್ತೆ ಯಾವ ಮಗ್ಗಿಂದ ಮಾಡ್ಬೋದು? 7ನ್ನ 7 1. ಸೊ 126ನ್ನ 2 ಇಂಟು 3 ಇಂಟು 3 ಇಂಟು 7 ಅಂತ ಬರಿಬೋದು. ಅಥವಾ 2 ಇಂಟು 3 2 ಸರಿ ಬರೆದ್ರೆ 3/2 ಇಂಟು 7 ಈ ರೀತಿಯೂ ಬರಿಬೋದು. ಸರಿ ಬಾಲಾಜಿ, ಸುಭಾಷ್, ನೆಕ್ಸ್ಟ್ ಹೋಗೋಣ. ಇನ್ನು ಕೆಲವಪ್ಪ. 135 ಯಾವ ಮಗ್ಗಿಲಿ ಹೋಗುತ್ತೆ? 5ರ ಮಗ್ಗಿ. 15 15 9 ನೋಡ್ರಿ, ನಮ್ಮ ಪ್ರತೀಕ್ ರಾಜ್ ಹೇಳ್ತಾ ಇದ್ದಾನೆ 15 9. 15 ಅವಿಭಾಜ್ಯ ಸಂಖ್ಯೆನಾ ಪ್ರತೀಕ್? 15 ಅವಿಭಾಜ್ಯ ಸಂಖ್ಯೆನಾ? ನೋನಾ? ನಾವು ಅವಿಭಾಜ್ಯ ಸಂಖ್ಯೆಗಳನ್ನ ಪಟ್ಟಿ ಮಾಡಿದ್ವಲ್ವಾ? 2 3 5 7 11 13 17 19. 15 ಬರುತ್ತಪ್ಪ ಇಲ್ಲಿ ಎಲ್ಲಾದರೂ? 15 ಬರುತ್ತಾ? 15 ಅವಿಭಾಜ್ಯ ಸಂಖ್ಯೆಯಾ? 15 ಬರಲ್ಲ. 15 ಬರಲ್ಲ. 5ರಿಂದ ಬರುತ್ತೆ? 5 ಅಲ್ಲ, ಕೊನೆಗೆ 5ರಿಂದ ಬಾಧ್ಯತೆಯನ್ನು ಹೊಂದಿದೆ. ಕೊನೆಗೆ 5 ಇದೆ ಅಂದರೆ 5ರಿಂದ ಬಾಧ್ಯತೆಯನ್ನು ಹೊಂದಿದೆ. 5ರಿಂದ ಮಾಡಿಬಿಡೋಣ. 5 2 10 ಶೇಷ 3. ಮುಗೀತಪ್ಪ, ಮುಗೀತು. ಹಲೋ, 5 7 35, 3 9 27, 3 3 9, 3 1 3. ಮುಗೀತಾ? ಸೊ 3 ಸರಿ ಬರ್ತಾ ಇದೆ, 5 1 ಸರಿ ಬರ್ತಾ ಇದೆ. ಕ್ರಮಬದ್ಧವಾಗಿ ಬರೀಬೇಕು, ಸಂಖ್ಯೆಗಳನ್ನು ಕ್ರಮಬದ್ಧವಾಗಿ ಬರೆದ್ರೆ ಸರಿ ಆಗ್ತದೆ. 3 ಇಂಟು 3 ಇಂಟು 3 ಇಂಟು 5. ಸೊ ಅಥವಾ 3/3 ಇಂಟು 5. ಚಿನ್ನು ಬರೀತಾ ಇಲ್ವಾ? ಗುಡ್ ಗುಡ್. ಒಂದಿನ ಪ್ರಶ್ನೆ 216. ಎಲ್ಲಪ್ಪ ಲೈನ್ ಕರೆಕ್ಟ್ ಆಗ್ತಿದೆಯಪ್ಪ? 2ರಿಂದನೇ ಶುರು ಮಾಡ್ಬೋದು. ಸರಿ ಸಂಖ್ಯೆ ಇದೆಯಲ್ಲ, ಸರಿ ಸಂಖ್ಯೆ 2ರಿಂದ ಮಾಡಿರಿ ಆರಾಮಾಗಿ. 2 1 2, 1 ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊಂತೀರಿ, 0 ಕಟ್ಟಬೇಕು. 2 8 16. ತಪ್ಪು. ನೀನು 0 ಕಟ್ಟಿಲ್ಲ ನೋಡಪ್ಪ, ನೀನು 0 ಕಟ್ಟಿಲ್ಲ ನೀನು. ಹಾಂ, ಅವ್ನು ನೋಡ್ರಿ 0 ಕಟ್ಟಲಿಲ್ಲ. ಅಜಯ್ 0 ಕಟ್ಟಿಲ್ಲ. 2 1 2 ಅಜಯ್, 1 ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊಂಡ್ರೆ 0 ಕಟ್ಟಬೇಕಲ್ವಾ? 2 8 16, 2 5 10, 2 4 8. ಮತ್ತೆ ಸರಿ ಸಂಖ್ಯೆ ಬಂತು. 2 1 2, ಸಾರಿ 2 2 4, ಶೇಷ 1, 2 7 14. ಈಗ ಯಾರು ಬರ್ತಾರೆ? ಈಗ 3 ಬರ್ತಾರಲ್ವಾ? 3 9 27, 3 3 9, 3 1 3. 1 ಬರೋವರೆಗೂ ಮಾಡ್ತೀರಿ. 216 ಏನಂತ ಬರಿಬೋದು ಮಕ್ಕಳೇ ನಾವು? 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3, ಅಥವಾ 2/3 ಇಂಟು 3/3. ಕ್ಲಿಯರ್? ಓಕೆ, ಭಾಳ ಸಹಕರಿಸಿದ್ರಿ ಎಲ್ಲರೂ. ಕೆಲವರಿಗೆ ಹೊಟ್ಟೆ ಭಾಳ ಹಸಿತಾ ಇದೆ. ಸೊ ನಂತರ ಮುಂದಿನ ತರಗತಿಯಲ್ಲಿ ವರ್ಗ ಸಂಖ್ಯೆಗಳು ಮತ್ತು ವರ್ಗ ಮೂಲ ಈ ತರಗತಿ ನೋಡ್ತೀವಿ, ಆಯಿತಾ? ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಮುಗಿಸೋಣ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.